ಎಲ್ಲರೂ ಬಂದಿದ್ದೀರಲ್ಲ ಸೆಷನ್ಸ್‌ಗೆ? ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೋದಲ್ಲ? ಓಕೆ. ಮೊದಲಿಗೆ ಪ್ರಾರ್ಥನೆ ಮೂಲಕ ಈ ಕಾರ್ಯಕ್ರಮನ ಆರಂಭಿಸೋಣ. ಶ್ಲೋಕದ ಮೂಲಕ ಈ ಕಾರ್ಯಕ್ರಮನ ಆರಂಭಿಸೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನನ್ನ ಹೆಸರು ಕವನ. ನೀವು ಈಗಾಗಲೇ ನೋಡಿರ್ತೀರ ರಾಜಮಾತಾ ಗ್ರೂಪ್ ಅಲ್ಲಿ ಇರ್ಬೋದು, ಮತ್ತೆ ಈ ಒಂದು ಪ್ರೋಗ್ರಾಮ್ಸ್ ಗಳಲ್ಲಿ ನೋಡಿರ್ತೀರ. ಇವತ್ತಿನ ಟಾಪಿಕ್ ಬಂದು ಬೇಬಿ ಕೇರ್ ಅಲ್ಲಿ 2ನೇ ದಿನ ಸೆಷನ್ಸ್ ನಡೀತಾ ಇರೋದ್ರಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ಬ ಹೊಸ ಅತಿಥಿ ಅಂತ ಏನಲ್ಲ, ನೀವು ನೋಡಿರ್ತೀರ ಯೋಗ ಕ್ಲಾಸ್ ಅಲ್ಲಿ ತುಂಬಾ ಅವರ ಪ್ರೋಗ್ರಾಮ್ಸ್ ಗಳನ್ನೆಲ್ಲ ಅಟೆಂಡ್ ಮಾಡಿರ್ತೀರ. ಪಲ್ಲವಿ ಅಕ್ಕ ಅವರು ಇವತ್ತು ಈ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಬೇಬಿ ಕೇರಿಂಗ್ ಬಗ್ಗೆ ಟಾಪಿಕ್ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ಪಲ್ಲವಿ ಅಕ್ಕ ಅವ್ರ ನೀವು ಎಲ್ಲ ಯೋಗ ಕ್ಲಾಸ್ ಅಲ್ಲಿ ನೋಡಿರ್ತೀರಾ. ಅವರ ಒಂದು ಸೆಷನ್ಸ್ ನ ಎಲ್ಲ ಅಟೆಂಡ್ ಮಾಡಿದೀರಾ ಅಂತ ಅನ್ಕೊಂತೀನಿ. ಅವರು ಈ ಒಂದು ಕ್ಲಾಸ್ ನಲ್ಲಿ ಏನಂತ ಅಂದ್ರೆ, ಬೇಬಿ ಕೇರಿಂಗ್ ಅಲ್ಲಿ ಮಗುವಿನ ಎದೆ ಹಾಲಿನ ನಾವು ಹೇಗೆ ಹೆಚ್ಚಿಸ್ಕೋಬಹುದು, ಮತ್ತೆ ಮಗುವಿನ ಜೀರ್ಣಕ್ರಿಯೆನ ಹೇಗೆ ಸುಧಾರಿಸಬಹುದು ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ. ಇದ್ರ ಬಗ್ಗೆ ನಮ್ಮೆಲ್ಲರಿಗೂ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಹಾಗೆ ಅವ್ರ ಬಗ್ಗೆ ಹೇಳೋದಾದ್ರೆ, ಇವರು ಹಲವಾರು ವರ್ಷಗಳಿಂದ ಯೋಗ ಕ್ಲಾಸ್ ಅಂದ್ರೆ ಯೋಗ ಕೋರ್ಸ್ಗಳನ್ನ ಮಾಡಿದ್ದಾರೆ. ಮತ್ತೆ ತುಂಬಾ ಅದರಲ್ಲಿ ಒಂದು ಒಳ್ಳೆ ಏನೋ ತುಂಬಾ ಒಳ್ಳೆ ನಾಲೆಡ್ಜ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಅವರು ಕೂಡ ಎಲ್ಲಾ ಕಡೆ ಯೋಗ ಕ್ಲಾಸಸ್ಗಳನ್ನ ಮಾಡಿದ್ದಾರೆ. ಹಾಗೆ ಅವರು ಐ ಟಿ ಕಂಪನಿಯಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಅವರು ಮಗುವಿನ ಆರೈಕೆ ಮತ್ತು ಇವತ್ತಿನ ಒಂದು ಸೆಷನ್ ನಲ್ಲಿ ಇರುವಂತ ಟಾಪಿಕ್ ಬಗ್ಗೆ ಅವರು ಕೂಡ ಒಂದು ಕೋರ್ಸ್ನ ಕೂಡ ಮಾಡಿದ್ದಾರೆ ಅವರು. ಇದ್ರ ಬಗ್ಗೆ ಹೇಗೆ ಮಗುವಿನ ಒಂದು ಡೈಜೆಷನ್ ಸಿಸ್ಟಮ್ ಇರ್ಬೋದು, ಮತ್ತೆ ಅದಕ್ಕೆ ಎದೆ ಹಾಲು ಉಣಿಸೋದ್ರಿಂದ ಹೇಗೆ ಹೆಚ್ಚಿಸ್ಬೋದು, ಮಗುವಿನ ಎದೆ ಹಾಲನ್ನ ನಾವು ಹೇಗೆ ವೃದ್ಧಿಸ್ಕೋಬಹುದು, ಮತ್ತೆ ನಾವು ಏನೇನ್ ಟಿಪ್ಸ್ಗಳನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿ ಅವರು ಅದು ಲ್ಯಾಕ್ಟೇಷನ್ ಕೋರ್ಸ್ನ ತಗೊಂಡು ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಇವತ್ತು ತಿಳಿಸ್ಲಿಕ್ಕೆ ನಮ್ಮೆಲ್ಲರಿಗೂ ಬರ್ತಾ ಇದ್ದಾರೆ. ಈಗ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನ ಅವರು ನೆಕ್ಸ್ಟ್ ಈಗ ಮಾತಾಡ್ಲಿಕ್ಕಿದ್ದಾರೆ. ಓವರ್ ಟು ಪಲ್ಲವಿ ಅಕ್ಕ. ಥ್ಯಾಂಕ್ ಯು ಕವನ ಅಕ್ಕ, ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ ಪ್ರೋಗ್ರಾಮ್ ಅಲ್ಲಿ. ಮತ್ತೆ Thank you. ಎಲ್ರೂ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಆದಷ್ಟು. ಸೊ ಮೊದಲಿಗೆ ನಾವು ಪ್ರೇಯರ್ ಮುಖಾಂತರ ಕಾರ್ಯಕ್ರಮ ಶುರು ಮಾಡೋಣ. ಕಣ್ಮುಚ್ಚಿ. ಅಸತೋಮ ಸದ್ಗಮ ಎಲ್ರಿಗೂ ಬರುತ್ತಲ್ಲ? ಕಣ್ಮುಚ್ಚೋಣ. ಉಸಿರು ತಗೊಂಡು 3 ಬಾರಿ ಓಂಕಾರ ಹೇಳಿ. ಅಸತೋಮ ಸದ್ಗಮಯ. असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। ಎಲ್ರಿಗೂ ನಮಸ್ತೆ. ಸೊ ಎಲ್ರು ಮಕ್ಳನ್ನ ಕರ್ಕೊಂಡ್ ಬಂದಿದ್ದೀರಾ? ಡೆಲಿವರಿ ಪ್ರಿಪರೇಷನ್ ಅಲ್ಲಿ ಬಂದಿದ್ದವ್ರು ಯಾರ್ಯಾರು ಇದ್ದೀರಾ ಒಂದ್ಸಲ ಕ್ಯಾಮ್ರಾ ಆನ್ ಮಾಡಿ ಅಥವಾ ಹ್ಯಾಂಡ್ ರೈಸ್ ಮಾಡಿ. ಎಷ್ಟ್ ಜನ ಇದ್ದೀರಾ? ಆಲ್ರೆಡಿ ಡೆಲಿವರಿ ಪ್ರಿಪರೇಷನ್ ನಮ್ದೊಂದು ಸೆಷನ್ ಮಾಡಿದ್ರಿ ಅಲ್ವಾ? ಸೊ ಇವಾಗ ಗೊತ್ತಾಗ್ತಾ ಇರುತ್ತೆ ಅಲ್ವಾ ಬ್ರೆಸ್ಟ್ ಫೀಡಿಂಗ್ ಎಷ್ಟು ಇಂಪಾರ್ಟೆಂಟ್ ಇತ್ತು ಸೆಷನ್ ಅಂತ, ಹೌದಾ? ಅವಾಗ ಏನೇನೋ ಹೇಳ್ತಾ ಇದಾರೆ, ಬೇಕಾ ಇದೆಲ್ಲ ನಿಜವಾಗ್ಲೂ ನಮ್ಗೆ? ಪಲ್ಲವಿ ಅಕ್ಕ, ನಂಗೆ ಕ್ಯಾಮ್ರಾ ಆನ್ ಮಾಡಕ್ ಆಗಲ್ಲ. ನೋ ಪ್ರಾಬ್ಲಮ್. ನಿಮ್ಗೆ ಯಾರಿಗೆ ಕ್ಯಾಮ್ರಾ ಆನ್ ಮಾಡೋದಕ್ಕೆ ಕಷ್ಟ ಇರುತ್ತೆ ಅವ್ರೇನ್ ಕ್ಯಾಮ್ರಾ ಆನ್ ಮಾಡೋದ್ ಬೇಡ. ಸೊ ಮಿಕ್ದವ್ರು ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ನಮ್ಗೂ ನಿಮ್ಮನ್ನ ನೋಡಿ ಮಾತಾಡ್ತಾ ಇದೀವಿ ಅನ್ನೋ ಖುಷಿ ಅನ್ಸುತ್ತೆ. ಓಕೆನಾ? ಸೊ ಎಷ್ಟು ಮುದ್ದಾಗಿರೋ ಮಕ್ಳಿದ್ದಾರೆ, ಸೂಪರ್. ಹಾಗೆ ಹೇಳಿ, ಯಾರಾದ್ರೂ ಅಬೌವ್ 6 ಮಂತ್ಸ್ ಇದ್ದೀರಾ? ರಮ್ಯಾ ಅಕ್ಕ ಫುಲ್ ಸ್ಮೈಲ್ ಮಾಡ್ತಾ ಇದಾರೆ. ಅಬೌವ್ 6 ಮಂತ್ಸ್ ಆಲ್ರೆಡಿ ಸಾಲಿಡ್ ಸ್ಟಾರ್ಟ್ ಮಾಡಿರೋರು. 3 ಮಂತ್ಸ್ ರೂಪಾ ಶೆಟ್ಟಿ ಅವ್ರದ್ದು 6 ಮಂತ್ಸ್ ಆಗಿದೆ. 5 ಮಂತ್ಸ್ ಅಕ್ಕ. ನೋ ಪ್ರಾಬ್ಲಮ್. ನಾವು ಸಾಲಿಡ್ ಸ್ಟಾರ್ಟ್ ಮಾಡೋದಕ್ಕೂ ಒಂದ್ ಸೆಷನ್ ಮಾಡೋಣ, ಓಕೆನಾ? ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಯಾವಾಗಾದ್ರೂ ಟೈಮ್ ಆದ್ರೆ ನಾವು ಮಾತಾಡ್ಕೊಂಡು ಒಂದು ಸೆಷನ್ ತಗೊಳ್ಳೋಣ. ಎಷ್ಟೊಂದ್ ಜನಕ್ಕೆ ಏನೇನೋ ತಿನ್ಸ್ಬಾರ್ದ ಇದನ್ನ ಆತರ ಎಲ್ಲ.
ಯಾರ್ಯಾರು ಬಿಲೋ 1 month ಇದ್ದೀರಾ? 15 days, 1 month, 2 days. ಓಕೆ. ಸೊ ಮೋಸ್ಟ್ ಪ್ರಾಬಬಲಿ 5th 6th ಮಂತ್ ಇರೋರ್ಗೆ ಆಲ್ರೆಡಿ ಅವ್ರು ಎಕ್ಸ್ಪರ್ಟ್ ಆಗ್ಬಿಟ್ಟಿರ್ತಾರೆ. ಸೊ ಅವರೇ ನಮಗೆ ಟಿಪ್ಸ್ ಕೊಡ್ಬೋದು ಮೋಸ್ಟ್ಲಿ. ಕೆಲವೊಂದು ನಮಗೂ ಹೆಲ್ಪ್ ಬೇಕಾಗುತ್ತೆ, ನೀವು ಹೆಲ್ಪ್ ಮಾಡಿ. ಯಾರ್ಯಾರು ಹೊಸಬ್ರಿದ್ದೀರಾ, 3 months ಇದ್ದೀರಾ, 1 month ಇದೆ, 15 ದಿನ, 1 ವಾರದ ಬೇಬಿ ಇದೆ, ಅವ್ರಿಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸೆಷನ್ ಇದು. ಸೊ ಫಸ್ಟ್ ಹೇಳಿ. ಓಕೆ, 2 months. ಅನುಷಾಕ, ನಿಮ್ಗೂ 2 months. ಓಕೆ, ಬಿಲೋ 3 months ಅವ್ರಿಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. 5, 6, 7 ಯಾರ್ಯಾರು ಇದ್ದೀರಾ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಕೆಲವೊಂದು ನಿಮ್ಗೆ ನೆಕ್ಸ್ಟ್ ಹೇಗೆ ಏನು ಎಲ್ಲಾದ್ರೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನೀವು ನಮ್ಗೆ ಏನಾದ್ರೂ ಇನ್ಪುಟ್ಸ್ ಕೊಡೋ ಹಾಗಿದ್ರೆ ನೀವು ಆಲ್ವೇಸ್ ನಾವು ಯು ಆರ್ ವೆಲ್ಕಮ್. ಓಕೆನಾ? ಸೊ ಯಾರ್ಯಾರಿಗೆ ಕ್ಯಾಮ್ರಾ ಆಫ್ ಮಾಡಿ ಕಂಫರ್ಟಬಲ್ ಇದೆ ಅನ್ಸುತ್ತೆ ಆಫ್ ಮಾಡಿ ಆರಾಮಾಗಿ ಕೂರ್ಬೋದು. ಏನೇನ್ ಡೌಟ್ ಇದೆ ಲಾಸ್ಟ್ ಸೆಷನ್ ಮುಗಿದ್ಮೇಲೆ ನೋಟ್ ಮಾಡ್ಕೊಳ್ಳೋಣ. ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ, ಕೇಳಿ. ಓಕೆನಾ? ಸೊ ಫಸ್ಟ್ ಹೇಳಿ, ಹೇಗಿದೆ ಎಲ್ರು? ಮದರ್ಹುಡ್ ಹೇಗ್ ಅನಿಸ್ತಾ ಇದೆ? ಚೆನ್ನಾಗಿದ್ಯಾ? ಪ್ರೆಗ್ನೆನ್ಸಿ ಚೆನ್ನಾಗಿತ್ತಾ? ಆಫ್ಟರ್ ಡೆಲಿವರಿ ಚೆನ್ನಾಗಿದ್ಯಾ? ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಅಲ್ವಾ? ಆಫ್ಟರ್ ಡೆಲಿವರಿ ಹೌದು, ಬೇಬಿ ನಗೋದು, ಆಟ ಆಡೋದು ಎಲ್ಲ ನೋಡಿದ್ರೆ ಆಫ್ಟರ್ ಡೆಲಿವರಿ ಚೆನ್ನಾಗಿದೆ. ಬಟ್ ಪ್ರೆಗ್ನೆನ್ಸಿ ಟೈಮ್ ತುಂಬಾ ಮಿಸ್ ಮಾಡ್ಕೊಂತ ಇದೀರಾ ಅಲ್ವಾ ಎಲ್ರು? ಹೌದಾ? ಚೆನ್ನಾಗಿತ್ತು. ನಮ್ಮನ್ನೇ ಒಬ್ರು ಪ್ಯಾಂಪರ್ ಮಾಡ್ತಾ ಇದ್ರು, ಇವಾಗ ನಾವು ಒಂದ್ ಪಾಪನ ಪ್ಯಾಂಪರ್ ಮಾಡ್ಬೇಕು. ಹೌದಾ? ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಗೆ ಯಾರ್ಯಾರು ಡೆಲಿವರಿ ಆಗಿದ್ ಕೂಡ್ಲೆ ಬಿಫೋರ್ 1 hour ಕಂಪ್ಲೀಟ್ ಆಗೋ ಅಷ್ಟ್ರಲ್ಲಿ ಯಾರ್ಯಾರು ಬ್ರೆಸ್ಟ್ ಫೀಡ್ ಮಾಡಿದ್ರಿ ಬೇಬಿಗೆ? ಯಾರ್ಯಾರು ಮಾಡಿದ್ರಿ ವಿತಿನ್ 1 hour? ನಾನ್ ಮಾಡಿದೀನಿ ಅಕ್ಕ. ವೆರಿ ಗುಡ್, ವೆರಿ ಗುಡ್. ಯಾರ್ಯಾರು ಮಾಡಿಲ್ಲ ಅವ್ರು ಯಾರು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಇಟ್ಸ್ ಫೈನ್. ಕೆಲವೊಂದು ಕಂಡೀಷನ್ಗಳಿರುತ್ತೆ, ಬೇಬಿಗೆ ಏನಾದ್ರೂ ಸಪ್ರೇಟ್ ಆಗಿ ಕರ್ಕೊಂಡು ಹೋಗಿರ್ತಾರೆ, ಅಥವಾ ನಿಮಗೆ ಸಿಕ್ಕಿರಲ್ಲ, ಸಿ ಸೆಕ್ಷನ್ ಆಗಿರುತ್ತೆ. ದೇರ್ ವುಡ್ ಬಿ ಮೆನಿ ರೀಸನ್ಸ್ ಅಲ್ವಾ? ನೋ ಪ್ರಾಬ್ಲಮ್. ಬಟ್ ನೀವು ಲಾಸ್ಟ್ ಮಾಡಿಸಿದ್ದೀರಾ. ಓಕೆನಾ? ಯಾಕೆ ಬಿಫೋರ್ ಫಸ್ಟ್ 1 hour ಅಲ್ಲಿ ಮಾಡಿಸ್ಬೇಕು ಅಂದ್ರೆ ಇಟ್ ವಿಲ್ ಬಿ ಫಾಸ್ಟ್. ನಿಮ್ಗೆ ಮಿಲ್ಕ್ ಪ್ರೊಡಕ್ಷನ್ ತುಂಬಾ ಬೇಗ ಆಗುತ್ತೆ. ಅಂಡ್ ನಿಮ್ಗೆ ಮಗುಗೆ ಬಾಂಡಿಂಗ್, ಆ ಬೇಬಿಗೆ ಹೊರಗ್ ಬಂದಿರೋ ಎನ್ವಿರಾನ್ಮೆಂಟ್, ಬೇರೆ ಹೊಸ ಎನ್ವಿರಾನ್ಮೆಂಟ್ ಬಂದಿದೀನಿ ಅನ್ನೋ ಭಯ, ಇದೆಲ್ಲ ಕಡಿಮೆ ಆಗುತ್ತೆ. ಅಂಡ್ ನಿಮ್ಗೆ ಮಿಲ್ಕ್ ಪ್ರೊಡಕ್ಷನ್ ಬೇಗ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇಟ್ ಈಸ್ ಒನ್ ಆಫ್ ದ ರೀಸನ್. ಅದು ಒನ್ ಆಫ್ ದ ರೀಸನ್. ಯಾರು ಫಸ್ಟ್ ಮಿಲ್ಕ್ ನ ಚೆಲ್ಲಿಲ್ಲ ಅಲ್ಲ, ಕುಡ್ಸಿದಿರಲ್ಲ ಮಗುಗೆ? ಯಾರು ವೇಸ್ಟ್ ಮಾಡಿಲ್ಲ ಅಲ್ಲ? ಪಕ್ಕ ಯಾರಾದ್ರೂ ಡೌನ್ ಇದೀರಾ? ವೆರಿ ಗುಡ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದ್ರಲ್ಲಿ ಏನ್ ಹೇಳ್ತಾರೆ, ಅಮೃತ ಅಂತ ಹೇಳ್ತಾರೆ. ಮಗುಗೆ ಬೇಕಾಗಿರುವಂತ ರೋಗ ನಿರೋಧಕ ಶಕ್ತಿ ತುಂಬಾ ಹೆಚ್ಚು ಇರುತ್ತೆ ಆ ಹಾಲಲ್ಲಿ. ಅದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಕೇಳ್ಬೇಕಂತಿದ್ದೆ, ಯಾರ್ಯಾರು ಇಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದೀರಾ? ಯಾರ್ಯಾರು ಫಾರ್ಮುಲಾ ಮಾಡ್ತಾ ಇದ್ದೀರಾ? ಫಾರ್ಮುಲಾ ಯಾರು ಮಾಡ್ತಾ ಇದ್ದೀರಾ? ಫಾರ್ಮುಲಾ ಯಾರು ಕೊಡ್ತಾ ಇದ್ದೀರಾ? ಫಾರ್ಮುಲಾ ಫೀಡಿಂಗ್ ಯಾರ್ದು? ಓಕೆ, ಇದ್ರ ಜೊತೆ ಇನ್ನೊಂದು ಹೇಳಿ. ಬ್ರೆಸ್ಟ್ ಫೀಡ್ ಮಾಡ್ತಾ ಅದ್ರ ಜೊತೆಗೆ ಫಾರ್ಮುಲಾ ಯಾರು ಕೊಡ್ತಾ ಇದ್ದೀರಾ? ಬ್ರೆಸ್ಟ್ ಫೀಡಿಂಗ್, ವೆರಿ ಗುಡ್. ಬ್ರೆಸ್ಟ್ ಫೀಡಿಂಗ್ ಬಿಟ್ಟು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇಲ್ಲ, ಫಾರ್ಮುಲಾ ಕೊಡ್ತಾ ಇದ್ದೀನಿ ಅನ್ನೋರು ಹೇಳ್ಬೋದು ನನ್ಗೆ, ಅನ್ಮ್ಯೂಟ್ ಮಾಡಿ. ಇದ್ರ ಜೊತೆಗೆ ಹೇಳಿ ಬೋತ್. ರಂಜಿನಿ ಅಕ್ಕ ಬೋತ್. ಓಕೆ, ಬೇರೆ ಯಾರಾದ್ರೂ ಇದ್ದೀರಾ? ಎರಡೂನು. ರೇಖಾ ಅಕ್ಕ ಓಕೆ. ಓನ್ಲಿ ಬ್ರೆಸ್ಟ್ ಫೀಡಿಂಗ್ ಅವ್ರು ಏನು ರಿಪ್ಲೈ ಮಾಡೋದು ಬೇಡ. ಎರಡೂ ಯಾರು ಕೊಡ್ತಾ ಇದ್ದೀರಾ ಅವ್ರು ರಿಪ್ಲೈ ಮಾಡಿ. ರೋಹಿಣಿ ಅಕ್ಕ ಓಕೆ. ಲಾಸ್ಟ್ ಅಲ್ಲಿ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ಫಸ್ಟ್ ಹೇಳಿ, ಏನು ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಏನು? ಬೋತ್. ಅರ್ಚನಾ ಅಕ್ಕ ತುಂಬಾ ಜನ ಇದ್ದೀರಾ ಬೋತ್. ಓಕೆ, ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಏನು ಯಾರಾದ್ರೂ ಹೇಳ್ಬೋದಾ? ಅಕ್ಕ ಎದೆ ಹಾಲನ್ನ ಮಗುಗೆ ಹಾಲು ಉಣಿಸೋದು ಇಟ್ಸ್ ಎ ನ್ಯಾಚುರಲ್ ಪ್ರಾಸೆಸ್. ಎಲ್ಲಾ ಪ್ರಾಣಿಗಳು, ಎಲ್ಲಾ ಜೀವಿಗಳು ಒಂದಲ್ಲ ಒಂದು ರೀತಿ ಮಗುಗೆ ಫೀಡ್ ಮಾಡುತ್ತೆ. ನಾವು ಮನುಷ್ಯರು, ಬೇರೆ ಪ್ರಾಣಿಗಳು ಹೇಗ್ ಮಗು ಹುಟ್ಟಿದ ಕೂಡ್ಲೆ ಮಗುಗೆ ಹಾಲು ಉಣಿಸ್ತೀವಿ. ಅದೇ ಅವರಿಗೆ ಜೀವಾಮೃತ ಆಗಿರುತ್ತೆ, ಅದೇ ಅವರಿಗೆ ಮೊದಲ ಆಹಾರ ಆಗಿರುತ್ತೆ. ಹೌದಾ? ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಊಟ. ಮಗುಗೆ ಜೀರ್ಣಕ್ರಿಯೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನೀವು ಫಸ್ಟ್ ಹಾಲು ಕೊಡೋದ್ರ ಮುಖಾಂತರ ನೀವು ಫಸ್ಟ್ ಟೈಮ್ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡ್ತೀರಾ. ಬ್ರೆಸ್ಟ್ ಫೀಡಿಂಗ್ ಇಂದ ಊಟನ ಸ್ಟಾರ್ಟ್ ಮಾಡ್ತೀರಾ. ಹೌದಾ? ಇದು ಫಸ್ಟ್ ಹುಟ್ಟಿದಾಗ ಒಂದು ಮಗು ಭೂಮಿಗೆ ಬಂದ ಕೂಡಲೇ ಅದ್ರ ಊಟ ಏನು? ಹಾಲು, ನಮ್ಗೆ ಮನುಷ್ಯರಲ್ಲಿ. ಹೌದಾ? ಸೊ ಸ್ಲೈಡ್ ಹಾಕ್ಬೋದಾ ಅಣ್ಣ? ಅಕ್ಕ ನೀವು ಲಾಸ್ಟ್ ಅಲ್ಲಿ ನಾನು ಇದನ್ನ ಹೇಳ್ತೀನಿ ಅಕ್ಕ, ಫಾರ್ಮುಲಾ ಅದು ಎಲ್ಲ.
ಓಕೆ, ಸೊ ಈ ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ, ನಾವ್ ಇಲ್ಲಿ ಯಾವ್ದು ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದು ಬೇಡ ಅಥವಾ ಯಾವ್ದೇ ಸೈನ್ಸ್ ಇದು ತಿಳ್ಕೊಳ್ಳೋದು ಬೇಡ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಪ್ರಾಸೆಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 3 ಪಾಯಿಂಟ್ಸ್, ಆಕ್ಸಿಟೋಸಿನ್, ಪ್ರೊಲಾಕ್ಟಿನ್ ಮತ್ತೆ ಸ್ಟಿಮ್ಯುಲೇಷನ್ ಅಂತ ಹೇಳ್ಬಿಟ್ಟು 3 ಪಾಯಿಂಟ್ಸ್ ಮೇಜರ್ಲಿ ರೋಲ್ ಪ್ಲೇ ಮಾಡುತ್ತೆ. ಸೊ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದು ಹೇಗೆ ಅಂದ್ರೆ, ನೀವು ಪಾಪುನ ನೀವು ಬಾಡಿ ಹತ್ರ ಇಟ್ಕೊಂಡ ತಕ್ಷಣ, ನಿಮ್ ಎದೆ ಹತ್ರ ತಗೊಂಡ ತಕ್ಷಣ ಬೇಬಿ ನಿಪಲ್ ಸಕಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಕೂಡ್ಲೆ ನರ್ವಸ್ ಸಿಸ್ಟಮ್ ನಿಮ್ಗೆ ಬ್ರೈನ್ಗೆ ಮೆಸೇಜ್ ಕಳ್ಸುತ್ತೆ. ಸೊ ಈ ಬಾಡಿ ಆಲ್ರೆಡಿ ಬೇಬಿ ಪ್ರೊಡ್ಯೂಸ್ ಮಾಡಿದೆ, ಬೇಬಿ ಹೊರಗ್ ಬಂದಿದೆ, ಆ ಬೇಬಿಗ್ ಬೇಕಾಗಿರುವಂತ ಹಾಲನ್ನ ನೀನ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬ್ರೈನ್ಗೆ ಹೇಳುತ್ತೆ. ಓಕೆನಾ? ಯಾವ್ದು ನಮ್ಮ ನರಮಂಡಲ ಏನಿದೆ, ನರ್ವಸ್ ಸಿಸ್ಟಮ್ ನಮ್ಮ ಬ್ರೈನಿಗೆ ಹೇಳುತ್ತೆ. ಬ್ರೈನ್ ಏನ್ ಮಾಡುತ್ತೆ, ನನ್ ಬಾಡಿಗೆ ಮೆಸೇಜ್ ಕೊಡುತ್ತೆ, ನೀನು ಹಾಲು ಪ್ರೊಡ್ಯೂಸ್ ಮಾಡ್ಬೇಕು, ನೀನೊಂದ್ ಬೇಬಿಗೆ ಫೀಡ್ ಮಾಡ್ಬೇಕಿದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಬಾಡಿಗೆ ಬರುತ್ತೆ. ಬಾಡಿಗೆ ಬಂದಾದ್ಮೇಲೆ ನಮ್ಮ ಬ್ರೆಸ್ಟ್ ಅಲ್ಲಿ ಇರುವಂತಹ ಪ್ರೊಲಾಕ್ಟಿನ್ ಏನ್ ಮಾಡುತ್ತೆ, ಆ ಗ್ಲಾನ್ಸ್ ಇರುತ್ತಲ್ಲ, ಆ ಮಿಲ್ಕ್ ಪ್ರೊಡ್ಯೂಸ್ ಆಗೋದಕ್ಕೆ ಆ ಮಸಲ್ ನ ಕಾಂಟ್ರಾಸ್ಟ್ ಮಾಡಿ ಮಿಲ್ಕ್ ಹೊರಗ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟೇ ಸಿಂಪಲ್. ಇದ್ರ ಮೇಲೆ ನಾವ್ ಯಾವ ಸೈನ್ಸ್ ಅನ್ನು ತಿಳ್ಕೊಳ್ಳೋದು ಬೇಡ. ಓಕೆನಾ? ಸೊ ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಫಸ್ಟ್ ಬೇಸಿಕ್ ಪಾಯಿಂಟ್, ಬೇಬಿ ನಿಪ್ಪಲ್ ನ ಲ್ಯಾಚ್ ಮಾಡೋದು. ಬೇಬಿ ನಿಪ್ಪಲ್ ನ ಬಾಯಲ್ಲಿ ಇಟ್ಟು ಕುಡಿಯೋದಕ್ಕೆ ಪ್ರಾರಂಭಿಸೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಅದು ಫಸ್ಟ್ ಆದ್ರೆ ಮಾತ್ರನೇ ಸಿಗ್ನಲ್ ಬ್ರೈನ್ ಗೆ ಹೋಗೋದು, ಬ್ರೈನ್ ಇಂದ ನಿಮ್ಗೆ ಬಾಡಿಗೆ ಬರೋದು, ಬಾಡಿಯಿಂದ ಮಿಲ್ಕ್ ಪ್ರೊಡ್ಯೂಸ್ ಆಗೋದು. ಹೌದಾ? ಇದು ತುಂಬಾ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಕೆಲವೊಬ್ರು ಏನ್ ಮಾಡ್ತಾರೆ, ಮಗುನ ದೂರ ಆದಷ್ಟು ಮಗುನ ನಿಮ್ಮ ಬಾಡಿ ಹತ್ರದಲ್ಲೇ ಇಟ್ಕೊಳ್ಬೇಕು, ನಿಮ್ಮ ಎದೆ ಹತ್ರನೇ ಇಟ್ಕೊಳ್ಳೋದು. ನೀವು ಎಷ್ಟು ಹೊತ್ತು ಬೇಬಿನ ಬಿಗಿನಿಂಗ್ ಸ್ಟೇಜ್ ಅಲ್ಲಿ, ಯಾರ್ಯಾರು ಹೊಸ ಅಮ್ಮಂದಿರಿದಿರಲ್ಲ ಅವರಿಗೆ ಇದು ತುಂಬಾ ಇಂಪಾರ್ಟೆಂಟ್. ಸುಗುಣಕ್ಕ ಅವ್ರ ಬೇಬಿ ಕೂತ್ಕೊಂತ ಇದೆ ಆಗ್ಲೇ, ವೆರಿ ಗುಡ್. ಸೊ ಆದಷ್ಟು ಮಗುನ ಇಟ್ಕೊಂಡು ಲ್ಯಾಚ್ ಮಾಡಿಸಿ. ದೇವ್ರು ಎಷ್ಟು ಚೆನ್ನಾಗಿ ಕ್ರಿಯೇಷನ್ ಮಾಡಿದ್ದಾರೆ ಅಂದ್ರೆ, ನೀವು ನೋಟಿಸ್ ಮಾಡಿರ್ಬೋದು, ಎಲ್ರು ನೋಟಿಸ್ ಮಾಡಿರ್ತಾರೆ ಇದನ್ನ. ಮಗುನ ಎದೆ ಹತ್ರ ಹಾಕೊಂಡ ತಕ್ಷಣ ಅದು ಕುಡಿಯೋದಕ್ ಸ್ಟಾರ್ಟ್ ಮಾಡುತ್ತೆ. ಹೌದಾ? ಸಕಲ್ ಮಾಡಿ ಚೀಪೋದಕ್ ಸ್ಟಾರ್ಟ್ ಮಾಡುತ್ತೆ. ಹೌದಾ? ಎಷ್ಟು ಮ್ಯಾಜಿಕ್ ಅನಿಸುತ್ತೆ ಅಲ್ವಾ? ಹೌದಾ? ರಿಪ್ಲೈ ಮಾಡಿ ಯಾರಾದ್ರೂ. ವೆರಿ ಗುಡ್. ಹೌದಕ್ಕ. ಹಾ, ಓಕೆ. ಈಗ ಹೇಳಿ, ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಲ್ಲಿ ಎಷ್ಟು ಜನಕ್ಕೆ ಖುಷಿ ಇದೆ? ಎಷ್ಟು ಜನಕ್ಕೆ ಖುಷಿ ಇದೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರೋದು? ಅಥವಾ ಯಾರಾದ್ರೂ ಅಯ್ಯೋ ಮಾಡ್ಬೇಕಲ್ಲಪ್ಪ ಅಂತ ಮಾಡ್ತಾ ಇದ್ದೀರಾ? ಯಾರಾದ್ರೂ ಒಬ್ರು? ಅಯ್ಯೋ, ಓಕೆ, ಮೀ ಐಶ್ವರ್ಯಕ್ಕ ಫುಲ್ ಹ್ಯಾಪಿ. ಇನ್ಯಾರು ಖುಷಿ ಇದೆ? ಎಸ್, ಕವನಕ್ಕ ಸೂಪರ್, ವೆರಿ ಗುಡ್, ವೆರಿ ಗುಡ್. ಎಲ್ರು ಖುಷಿಯಿಂದಾನೇ ಫೀಡ್ ಮಾಡ್ತೀವಿ. ಬಿಕಾಸ್ ನಮ್ಮ ಮಗುಗೆ ಎಷ್ಟು ನಾವು ಗ್ರೇಟ್ಫುಲ್ ಆಗಿರ್ಬೇಕಲ್ವಾ ದೇವರಿಗೆ. ನಮ್ಮ ಮಗುಗೆ ನಮ್ಮ ದೇಹದಲ್ಲೇನೆ ಜಾಗ ಕೊಟ್ಟು ನಮ್ ಮಗುನ ಹುಟ್ಟೋ ಹಾಗೆ ಮಾಡಿ, ಆ ಮಗುಗೆ ಬಂದಿರೋ ಮಗುಗೆ ಕೂಡ ನಾವು ಹಾಲು ಕೊಡ್ತೀವಿ. ಹೌದಲ್ವಾ? ನಮ್ ಬಾಡಿ ಎಷ್ಟು ಗ್ರೇಟ್ ಅಲ್ವಾ? ಸೊ ಇಲ್ಲಿ ಒಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾರ್ಯಾರು ಫಾರ್ಮುಲಾ ಮತ್ತೆ ಬ್ರೆಸ್ಟ್ ಫೀಡಿಂಗ್ ಎರಡೂ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ. ನಿಮ್ಮ ಬಾಡಿಗೆ ಆಲ್ರೆಡಿ ಗೊತ್ತಿದೆ, ಒಂದ್ ಬೇಬಿ ಬಂದಿದೆ, ಸೊ ನಿಮ್ ಬೇಬಿಗೆ ಬೇಕಾಗಿರೋಷ್ಟು ಸಾಕಾಗುವಷ್ಟು ನಾನ್ ಹಾಲ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ನಿಮ್ ನಿಮ್ಮ ಬಾಡಿಗೆ ಎಸ್ ಗೊತ್ತಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಮ್ಮ ಫಾರ್ಮುಲಾ ಅವಶ್ಯಕತೆ ಇಲ್ಲ. ನಿಮ್ಮ ಮಗುಗೆ ಎಷ್ಟು ಬೇಕು ಅನ್ನೋದು ನಿಮ್ಮ ಬಾಡಿಗೆ ಆಲ್ರೆಡಿ ಗೊತ್ತಿದೆ. ಸೊ ಟ್ರಸ್ಟ್ ಯುವರ್ ಬಾಡಿ. ನಿಮ್ಮ ದೇಹದ ಮೇಲೆ ನಿಮಗೆ ನಂಬಿಕೆ ಇರಲಿ. ಎರಡು ಫಾರ್ಮುಲಾ ಮತ್ತೆ ಇದು ಮಿಕ್ಸ್ ಮಾಡಿ ಕುಡಿಸೋ ಅಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸ್ಲೈಡ್ ಹೋಗ್ಬೋದಾ ಅಣ್ಣ? ಇಂಪಾರ್ಟೆನ್ಸ್. ಸೊ ಎಲ್ರು ಖುಷಿಯಾಗಿ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ಸೊ ಏನೇನ್ ಅದರಿಂದ ಬೆನಿಫಿಟ್ಸ್ ಇದೆ? ಯಾರಾದ್ರೂ ಒಬ್ರು ಹೇಳ್ಬೋದಾ? ಏನ್ ಬೆನಿಫಿಟ್ಸ್ ಇರ್ಬೋದು? ಇದು ನೆಕ್ಸ್ಟ್ ಸ್ಲೈಡ್ ಅಣ್ಣ, ಇಂಪಾರ್ಟೆನ್ಸ್. ಏನ್ ಬೆನಿಫಿಟ್ಸ್ ಇರ್ಬೋದು ಹೇಳಿ ನೋಡೋಣ. ಮಿಲ್ಕ್ ಸಪ್ಲೈ ಜಾಸ್ತಿ ಆಗುತ್ತೆ. ಓಕೆ. ಏನಕ್ಕೆ ಬ್ರೆಸ್ಟ್ ಫೀಡ್ ಮಾಡ್ಬೇಕು ನಾವು? ಏನಕ್ಕೆ ಪಾಪಗ್ ಹಾಲು ಕುಡಿಸ್ಬೇಕು ನಾವು? ಮತ್ತೆ ತಾಯಿ ಮತ್ತೆ ಮಗುವಿನ ಒಂದು ಬಾಂಡಿಂಗ್ ತುಂಬಾ ಹೆಚ್ಚುತ್ತಾ ಹೋಗುತ್ತೆ ಅಕ್ಕ ಇದ್ರಿಂದ. ಹೌದು, ಹೌದು. ಮಗುಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ. ಹೌದು, ಮಗು ಗ್ರೋತ್ ಆಗುತ್ತೆ. ವೆರಿ ಗುಡ್. ಇಂಪಾರ್ಟೆಂಟ್ ಪಾಯಿಂಟ್ ಏನು? ಮಗು ಹೊಟ್ಟೆ ತುಂಬೇಕಲ್ವಾ? ಊಟ ಏನ್ ಕೊಡ್ತೀರಾ? ಹೌದಲ್ವಾ? ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಅಕ್ಕ. ಇನ್ನೊಂದ್ಸಲ ಹೇಳಿ ಅಕ್ಕ. ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ವೆರಿ ಗುಡ್, ವೆರಿ ಗುಡ್. ಇದು ಒಳ್ಳೆ ಪಾಯಿಂಟ್. ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಿ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಫಸ್ಟ್ ಅಂಡ್ ಬೇಸಿಕ್ ಥಿಂಗ್ ಯಾವ್ದು? ಮಗುಗೆ ಹೊಟ್ಟೆ ತುಂಬಿಸ್ಬೇಕು. ಹೌದಾ? ಅದ್ರ ಜೊತೆಗೆ ಏನು ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ನಮ್ಮ
ಎದೆ ಹಾಲಿನಲ್ಲಿ ತುಂಬಾ ಆಂಟಿಬಾಡೀಸ್ ಇರುತ್ತೆ. ಮಗುಗೆ ಏನ್ ಹೇಳ್ತಾರೆ, ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೆ ಹೇಳೋದು ಆದಷ್ಟು ಹೊರಗಡೆ ಕರ್ಕೊಂಡು ಹೋಗ್ಬೇಡಿ. ಬಾಣಂತನ ತುಂಬಾ ಸ್ಟ್ರಿಕ್ಟ್ ಆಗಿ ಯಾಕೆ ಮಾಡ್ತಾರೆ ಅಂದ್ರೆ ಇನ್ಫೆಕ್ಷನ್ ಬರಬಾರ್ದು, ಮಗುಗೇನು ಇನ್ಫೆಕ್ಟ್ ಆಗ್ಬಾರ್ದು, ಜಾಸ್ತಿ ಜನಗಳು ಬಂದ್ರೆ ತುಂಬಾ ಕೈ ಕಾಲು ತೊಳ್ಕೊಂಡ್ ಬನ್ನಿ. ಸೊ ಇದೆಲ್ಲ ಫಾಲೋ ಮಾಡೋದು ಇದಕ್ಕೇನೆ. ಮಗುಗೆ ತುಂಬಾ ಸೂಕ್ಷ್ಮ ಇರುತ್ತೆ, ತುಂಬಾ ಇಮ್ಯುನಿಟಿ ಪವರ್ ಇರೋದಿಲ್ಲ. ನಿಮ್ಮ ಹಾಲಿಗೆ ಅಷ್ಟು ಶಕ್ತಿ ಇರುತ್ತೆ, ಮಗುಗೆ ಅಷ್ಟು ಇಮ್ಯುನಿಟಿ ಕೊಡುತ್ತೆ, ಅಷ್ಟು ಆಂಟಿಬಯೋಟಿಕ್ಸ್ ಇರೋದ್ರಿಂದ ಇನ್ ಕೇಸ್ ಇನ್ಫೆಕ್ಷನ್ ಬಂದ್ರು ಕೂಡ ಅದ್ರ ವಿರುದ್ಧ ಹೋರಾಡೋಷ್ಟು ಶಕ್ತಿ ನಿಮ್ಮ ಎದೆ ಹಾಲಿಗೆ ಇರುತ್ತೆ. ಹೌದಲ್ವಾ? ಅದಕ್ಕೆ ನಾನು ಫಸ್ಟ್ಗೆ ಹೇಳಿದ್ದು ಇದು ಜೀವಾಮೃತ ಮಗುಗೆ ಅಂತ ಹೇಳಿ. ಒಂದು ಏಜ್ ಬರ್ತಾ 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 ದೊಡ್ಡದಾಗ್ತಾ ಅದಕ್ಕೆ ಬೇಕಾಗಿರುವಂತ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಇನಿಷಿಯಲಿ ಬಿಗಿನಿಂಗ್ ಡೇಸ್ ಯಾಕೆ ನಮ್ಮಲ್ಲಿ ಇಷ್ಟು ಸ್ಟ್ರಿಕ್ಟ್ ರೂಲ್ಸ್ ನ ಫಾಲೋ ಮಾಡ್ತಾರೆ ಬಾಣಂತನ ಅಂದ್ರೆ ದಿಸ್ ಇಸ್ ಒನ್ ಆಫ್ ದ ರೀಸನ್. ಫಾರಿನ್ ಅಲ್ಲೆಲ್ಲ ಹೋಗ್ಬಿಟ್ರೆ ಮಗುಗೆ ಮುತ್ತು ಕೊಡೋದು ಇದೆಲ್ಲ ತುಂಬಾ ಕಾಮನ್ ಅಲ್ವಾ? ಅದರಿಂದ ಎಷ್ಟೊಂದು ಕಾಯಿಲೆಗಳು ಬರುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಮಕ್ಕಳು ICU ಹೋಗ್ತಾರೆ, NICU ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿರ್ತಾರೆ ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ. ನಮ್ಮಲ್ಲಿ ಯಾಕೆ ಆ ಪದ್ಧತಿ ಇಷ್ಟು ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ, 12 ದಿನ ಅಂತ ಹೇಳಿ ಸೂತಕ ಅಂತ ಮಾಡಿ. ಇದು ಒನ್ ಆಫ್ ದ ರೀಸನ್. ಇಫ್ ಇನ್ ಕೇಸ್ ಅದ್ರಲ್ಲೂ ನಿಮ್ಗೆ ಏನಾದ್ರೂ ಮಗುಗೆ ಇನ್ಫೆಕ್ಷನ್ ಬಂದ್ರೆ ನಿಮ್ಮ ಹಾಲಿನಲ್ಲೇ ಅಷ್ಟು ಶಕ್ತಿ ಇರುತ್ತೆ ಅದ್ರ ವಿರುದ್ಧ ಹೋರಾಡಿ ನಿಮ್ಮ ಮಗುನ ಸೇಫ್ ಮಾಡೋದಿಕ್ಕೆ. ಓಕೆನಾ? ಸೊ ಒಂದು ಏನು ಆಂಟಿಬಾಡೀಸ್ ಇರುತ್ತೆ, ನಿಮ್ಮ ಬೇಬಿ ಗ್ರೋತ್ಗೆ ಬೇಕಾಗಿರುವಂತಹ ಎಲ್ಲಾ ನ್ಯೂಟ್ರಿಷನ್ ಅಂಶ ಇದ್ರಲ್ಲಿ ಇರುತ್ತೆ. ಹೌದಾ? ನೆಕ್ಸ್ಟ್ ಮಗು ವೇಟ್ ಗೇನ್ ಆಗ್ಬೇಕಲ್ವಾ? ಸೊ ಇಲ್ಲಿ ಒಂದೇ ಒಂದು ಪಾಯಿಂಟ್ ಹೇಳ್ಬೇಕು. ವೇಟ್ ಗೇನ್ ಆಗೋದಕ್ಕೆ ನಿಮ್ಮ ಮಗು ಹೇಗೆ ಎಲ್ಲರೂ ಬಂದ್ಬಿಟ್ಟು ಎತ್ಬಿಟ್ಟು ಅಯ್ಯೋ ಮಗು ತುಂಬಾ ದಪ್ಪನೇ ಆಗಿಲ್ಲ ಅಲ್ವಾ, ಇದೆಲ್ಲ ಕೇಳ್ತೀರಾ ನೆಕ್ಸ್ಟ್. ಇಫ್ ಇನ್ ಕೆಲವೊಬ್ರು ಆಲ್ರೆಡಿ ಕೇಳಿರ್ತೀರಾ, ಇಲ್ಲ ಅಂದ್ರೆ ನೆಕ್ಸ್ಟ್ ಕೇಳ್ತೀರಾ ಮಗು ಎತ್ಕೊಂಡು ಮಗು ತೂಕನೇ ಇಲ್ಲ ಅಂತ ಹೇಳ್ತಾರೆ. ಆಸ್ ಇಫ್ 50 kg ಆಗ್ಬಿಡ್ಬೇಕು 3 ತಿಂಗಳಿಗೆ ಅನ್ನೋ ತರ. ಸೊ ವೇಟ್ ಗೇನ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ ಒಂದು ಪಾಯಿಂಟ್ ಆಡ್ ಮಾಡೋದಕ್ಕೆ ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ 6 months ಆಗೋಷ್ಟ್ರಲ್ಲಿ ಐಶ್ವರ್ಯಕ್ಕ ಹೌದು ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. 6 months ಆಗೋ ಅಷ್ಟ್ರಲ್ಲಿ ಬೇಬಿ ಡಬಲ್ ವೇಟ್, ನೀವು ಹುಟ್ಟಿದಾಗ ಫಾರ್ ಎಕ್ಸಾಂಪಲ್ 3 kilos ಇದ್ರೆ 6 ತಿಂಗಳು ಅಷ್ಟ್ರಲ್ಲಿ ಮಗು ಹುಟ್ಟಿದಾಗ 3 kilos ಇರುತ್ತೆ, ಮಗುಗೆ 6 ತಿಂಗಳು ತುಂಬೋ ಅಷ್ಟ್ರಲ್ಲಿ ಡಬಲ್ ಆಗಿರ್ಬೇಕು. ಅಂದ್ರೆ ಎಷ್ಟಾಗಿರ್ಬೇಕು? 6 kilos ಆಗಿರ್ಬೇಕು ಅಷ್ಟೇ. ಸೊ ನೀವ್ ಯೋಚನೆ ಮಾಡಿ, ಮಗುಗೆ ಬೇರೆ ಏನೂ ಇಲ್ಲ, ಬರೀ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಷ್ಟೇ ಇರುತ್ತೆ. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಏನು? ಯಾರಾದ್ರೂ ಹೇಳಿ, ವಾಟ್ ಈಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್? ಯಾರಿಗಾದ್ರೂ ಗೊತ್ತಾ? ಓಕೆ, ಇದಕ್ ಮುಂಚೆ ಹೇಳಿ, ಯಾರಾದ್ರೂ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಹತ್ರ ನರ್ಸ್ ಹತ್ರ ಬ್ರೆಸ್ಟ್ ಫೀಡಿಂಗ್ ಕನ್ಸಲ್ಟೇಷನ್ ತಗೊಂಡಿದ್ದೀರಾ? ಕೌನ್ಸಿಲಿಂಗ್ ಮಾಡಿಸ್ಕೊಂಡಿದ್ದೀರಾ? ವೆರಿ ಗುಡ್. ಯಾರು? ಸುನೀತಾ ಅಕ್ಕ. ವೆರಿ ಗುಡ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಫಸ್ಟ್ ಬೇಬಿಗೆ ತಗೊಂಡಿದ್ದೆ ಅಕ್ಕ. ಸಾಕು ಅಕ್ಕ. ಫಸ್ಟ್ ಬೇಬಿಗೆ ಇದ್ರೆ ಸೆಕೆಂಡ್ ಬೇಬಿಗೆ ನಾಲೆಡ್ಜ್ ಇರುತ್ತೆ ಅಕ್ಕ. ನಾನೇ ಮಾಡ್ಸಿದ್ದೀನಿ ಸೆಕೆಂಡ್ ಬೇಬಿಗೆ. ವೆರಿ ಗುಡ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮ್ಮ ಇದ್ರಲ್ಲಿ ಯಾರೇ ಇದ್ರೂನು ಇಫ್ ಅವ್ರ ಹಾಸ್ಪಿಟಲ್ ಇದ್ರೆ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನೀವೇ ಗೈಡ್ ಮಾಡಿ. ಇಟ್ ಈಸ್ ಹೆಂಗೆ ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಒಂದ್ ಸ್ವಲ್ಪ ತುಂಬಾ ಸ್ಟ್ರೆಸ್ ತಗೊಂಡ್ಬಿಡ್ತಾರೆ, ಹಾರ್ಮೋನ್ಸ್ ತುಂಬಾ ಲೋ ಫೀಲ್ ಮಾಡ್ತಾರೆ, ಹಾರ್ಮೋನ್ಸ್ ವೇರಿಯೇಷನ್ಸ್ ಆಗೋದ್ರಿಂದ ತುಂಬಾ ಲೋ ಫೀಲ್ ಮಾಡ್ತಾರೆ, ಡಿಪ್ರೆಷನ್ ಫೀಲ್ ಮಾಡ್ತಾರೆ. ಅದ್ರ ಜೊತೆಗೆ ಬೇಬಿ ನೋಡ್ಕೊಳ್ಳೋದು, ಟೇಕ್ ಕೇರ್ ಮಾಡೋದು, ಇದೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟು ತುಂಬಾ ಹಿಂಸೆ ಪಡ್ತಾರೆ. ಸೊ ಹೆಲ್ಪ್ ಮಾಡಿ, ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ಬೋದು ಈ ವಿಷಯದಲ್ಲಿ ಮಾತ್ರ. ವೆರಿ ಗುಡ್. ಕೆಲವರಾದ್ರೂ ಅಟ್ಲೀಸ್ಟ್ ಹೋಗಿ ಇದ್ರ ಬಗ್ಗೆ ವಿಚಾರ ತಿಳ್ಕೊಂಡಿದ್ದೀರಾ. ನೀವೇ ಓನ್ ಆಗಿ ಕೇಳಿ, ಡಾಕ್ಟರ್ಗಳನ್ನ ನರ್ಸ್ಗಳನ್ನ ಹೇಳ್ತಾರೆ. ಸೊ ಯಾರ್ಯಾರು ಫಸ್ಟ್ ಬೇಬಿ ಮಾಡ್ಕೊಂಡಿದ್ದೀರಾ, ನೆಕ್ಸ್ಟ್ ಬೇಬಿಗೆ ಹೋಗಿ ಕೇಳಿ, ನನಗೆ ಹೇಳಿ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಅಂತ ಹೇಳ್ಬಿಟ್ಟು. ಓಕೆನಾ? ಓಕೆ, ನೆಕ್ಸ್ಟ್ ಏನು? ಬೇಬಿ ಗ್ರೋತ್, ಬೇಬಿ ವೇಟ್ ಗೇನ್ ಆಗೋದಕ್ಕೆ, ಬೇಬಿ ಓವರ್ ಆಲ್ ಡೆವಲಪ್ಮೆಂಟ್ಗೆ, ನ್ಯೂಟ್ರಿಷನ್ ಸಪ್ಲೈ ಮಾಡೋದಕ್ಕೆ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಒಂದೇ ಇದು. ನಾವು ಬೇರೆ ನಾನೇನ್ ಕೇಳ್ದೆ? ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ದೆ. ಎಕ್ಸ್ಕ್ಲೂಸಿವ್ ಅಂದ್ರೆ ಏನ್ ಗೊತ್ತಾ? 6 months ವರ್ಗುನು, 6 ತಿಂಗಳು ತುಂಬೋವರೆಗೂ, 6 months ಕಂಪ್ಲೀಟ್ ಆಗೋವರೆಗುನು ಓನ್ಲಿ ಬ್ರೆಸ್ಟ್ ಮಿಲ್ಕ್, ನೋ ವಾಟರ್. ಎಸ್, ವೆರಿ ಗುಡ್. CS ಅಕ್ಕ ನಿಮ್ಮ ಹೆಸರು ಗೊತ್ತಿಲ್ಲ. ಓನ್ಲಿ ಬ್ರೆಸ್ಟ್ ಫೀಡಿಂಗ್. ನೀರು ಕೊಡೋದಿಲ್ಲ, ಜೇನುತುಪ್ಪ ಕೊಡೋದಿಲ್ಲ, ಗಂಜಿ ಕೊಡೋದಿಲ್ಲ, ಅನ್ನ ಕೊಡೋದಿಲ್ಲ, ಇನ್ನೇನ್ ಕೊಡ್ತಾರೆ? ಸರಿಲ್ಲ ಪೌಡರ್ಗಳನ್ನ ಕೊಡ್ಸೋದಿಲ್ಲ. ಓನ್ಲಿ ಬ್ರೆಸ್ಟ್ ಫೀಡಿಂಗ್. ನಾಗರತ್ನ ಅಕ್ಕ, ವೆರಿ ಗುಡ್. ಓಕೆನಾ? ಸೊ ನಿಮ್ ಬ್ರೆಸ್ಟ್ ಫೀಡಿಂಗ್ ಒಂದಕ್ಕೆನೆ 6 ತಿಂಗಳವರೆಗೂ ಮಗುನ ಡಬಲ್ ವೇಟ್ ಮಾಡೋದಕ್ಕೆ ಶಕ್ತಿ ಇರುತ್ತೆ. ಸೊ ವಿ ಶುಡ್ ಬಿ ಥ್ಯಾಂಕ್ಫುಲ್. ನಮ್ಗೆ ಇಷ್ಟು ಬ್ಯೂಟಿಫುಲ್, ಇಷ್ಟು ಏನ್ ಹೇಳ್ತಾರೆ, ವಂಡರ್ಫುಲ್ ಬಾಡಿ ಕೊಟ್ಟಿರೋದಕ್ಕೆ ದೇವರು, ಅಂಡ್ ನಾವು ಹೆಣ್ಮಕ್ಳಾಗಿ ಹುಟ್ಟಿರೋದಕ್ಕೆ ಗ್ರೇಟ್ಫುಲ್ ಫೀಲ್ ಮಾಡ್ಬೇಕು. ಹೌದಾ? ನೆಕ್ಸ್ಟ್ ಏನ್ ಮಾಡುತ್ತೆ? ಒಂದು ನಿಮಿಷ, ಇನ್ನೊಂದು ಕೆಲವೊಂದು ಪಾಯಿಂಟ್ಸ್ಗಳಿತ್ತು. ಏನಾದ್ರೂ ಅಲರ್ಜಿಗಳಾದ್ರೆ ಮಗುಗೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಅಮ್ಮನ್ಗೆ ಎಷ್ಟೊಂದು ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಮಗುಗೆ ಫೀಡ್ ಮಾಡೋದು ನಿಮ್ಗೊಂಥರ ಖುಷಿ ಕೊಡುತ್ತೆ, ಏನ್ ಹೇಳುತ್ತೆ, ಆ ಬಾಂಡಿಂಗ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ
ಇಷ್ಟೆಲ್ಲ ಇದಿರುವಾಗ ನಾವು ಬ್ರೆಸ್ಟ್ ಫೀಡಿಂಗ್ ಅನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡು ಎಷ್ಟು ಚೆನ್ನಾಗಿ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ? ಹೌದಲ್ವಾ? ಓಕೆ, ನೆಕ್ಸ್ಟ್ ಸ್ಲೈಡ್ ಹೋಗೋಣ. ನಿಮ್ಮ ಡೌಟ್ಗಳು ಏನಿದೆ ಅಥವಾ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ನೀವು ಬರ್ದಿಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿ. ನಾನ್ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಸ್ಲೈಡ್ ಹೋಗ್ಬೋದಾ? ಹಾ, ಇದು ಎಷ್ಟೊಂದ್ ಜನಕ್ಕೆ ಗೊತ್ತಿರುತ್ತೆ. ನೀವು ಎದೆ ಹಾಲು ಕುಡಿಸುವಾಗ ಏನಿರುತ್ತೆ ಅಂತ ಹೇಳಿದ್ರೆ, ಕೆಲವೊಂದ್ಸಲ ಈ ಬಿಲೋ 3 months ಇರೋರ್ಗೆ, ಯೂಶಲಿ 6 months ಇರೋರ್ಗು ಆಗುತ್ತೆ. 6 months ಆದ್ಮೇಲೆ ಇದು ಕಡಿಮೆ ಆಗುತ್ತೆ. ಎದೆ ಗಟ್ಟಿ ಆಗುತ್ತೆ, ಬ್ರೆಸ್ಟ್ ನಿಮ್ಗೆ ಗಟ್ಟಿ ಆಗ್ತಾ ಬರುತ್ತೆ, ಹೌದಲ್ವಾ? ಹಾಲು ತುಂಬಿಕೊಂಡಷ್ಟು ಗಟ್ಟಿ ಆಗುತ್ತೆ. ಸೊ ನೀವೇನ್ ಮಾಡ್ತೀರಾ, ಒಂದ್ ಕಡೆ ಸ್ವಲ್ಪ ಫೀಡ್ ಮಾಡ್ತೀರಾ, ಇನ್ನೊಂದ್ ಕಡೆ ಸ್ವಲ್ಪ ಫೀಡ್ ಮಾಡ್ತೀರಾ, ಹೌದಾ? ಸೊ ಇದ್ರಲ್ಲಿ 2 ತರ ಹಾಲು ಬರುತ್ತೆ. ಒಂದು ಕೊಲೆಸ್ಟ್ರಾಲ್ ಫಸ್ಟ್ ಅಲ್ಲೇ ಬಂದ್ಬಿಟ್ಟಿರುತ್ತೆ, ನೀವು ಮೊದಲ ಹಾಲು ಅದು ಮತ್ತೆ ನಿಮ್ಗೆ ಸಿಗೋದಿಲ್ಲ, ಅದು ಫಸ್ಟ್ ಹಾಲು, ಅದು ಸೆಪರೇಟ್. ನೆಕ್ಸ್ಟ್ ಹಾಲು ಬಂದ್ಬಿಟ್ಟು ನೀವ್ ನೋಟಿಸ್ ಮಾಡಿರ್ಬೋದು, ಬೇಬಿ ಕುಡಿಯುವಾಗ ಫಸ್ಟ್ ಹಾಲು ಬಂದ್ಬಿಟ್ಟು ತುಂಬಾ ನೀರ್ ತರ ಬರುತ್ತೆ, ಹೌದಾ? ಯಾರಾದ್ರೂ ನೋಟಿಸ್ ಮಾಡಿದ್ರಾ? ಕೈ ಎತ್ತಿ. ಎಸ್, ಫಸ್ಟ್ ಹಾಲಲ್ಲಿ ಬಂದ್ಬಿಟ್ಟು ನಿಮ್ಮ ನೀರು ಕೂಡ ಕುಡಿಸೋದಿಲ್ಲ ನಾವು ಮಗುಗೆ, ಹೌದಾ? ಸೊ ಬಾಯಾರಿಕೆ ಅದರಿಂದಾನೇ ತೀರುತ್ತೆ, ಓಕೆನಾ? ಫಸ್ಟ್ ನೀರಲ್ಲಿ ಕೇವಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಏನು ಇರಲ್ಲ, ಕೇವಲ ನೀರ್ ಹಾಲು ಮಾತ್ರನೇ ಇರುತ್ತೆ. ಸೊ ಇದಕ್ಕೆ ಏನ್ ಹೇಳ್ತಾರೆ, ಹಿಂಡ್ ಮಿಲ್ಕ್ ಮತ್ತೆ 4 ಮಿಲ್ಕ್ ಅಂತ ಹೇಳ್ತಾರೆ. ಯಾವಾಗ್ಲೂ ನಾವು ಡಾಕ್ಟರ್ ಹತ್ರ ಹೋದಾಗ್ಲೂ ಇದನ್ನೇ ಹೇಳ್ತಾರೆ, ಒಂದ್ ಕಡೆ ಹಾಲನ್ನ ಕಂಪ್ಲೀಟ್ ಫೀಡ್ ಮಾಡಿ, ಅದಾದ್ಮೇಲೆ ಇನ್ನೊಂದ್ ಕಡೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕೆಲವೊಂದು ಬೇಬಿಸ್ಗೆ ಒಂದ್ ಕಡೆ ಫೀಡ್ ಮಾಡೋಷ್ಟೇ ಸಾಕಾಗ್ಬಿಡುತ್ತೆ. ಸೊ ಟೈಮ್ಸ್ ಇಫ್ ಇನ್ ಕೇಸ್ ಏನಾದ್ರೂ ಕಟ್ಕೊಂಡಿದೆ ಹಾಲು, ತುಂಬಾ ಗಟ್ಟಿ ಆಗ್ತಾ ಇದೆ ಅಂದಾಗ ಮಾತ್ರ ಚೇಂಜ್ ಮಾಡಿ ಮತ್ತೆ ಫುಲ್ ಕಂಪ್ಲೀಟ್ ಮಾಡಿ, ಸ್ವಲ್ಪ ಖಾಲಿ ಆಗ್ಲಿ. ಅಥವಾ ಏನಾಗುತ್ತೆ, ಒಂದ್ ಕಡೆ ನೀವು ಫೀಡ್ ಮಾಡುವಾಗ್ಲೇ ಇನ್ನೊಂದ್ ಕಡೆ ಹಾಲು ಬಂದ್ಬಿಡುತ್ತೆ, ಹೌದಾ? ಸೊ ಇಟ್ಸ್ ಫೈನ್. ಏನಾದ್ರು ಕ್ಲಾತ್ ಇಟ್ಟಿನೋ ಅಥವಾ ನೀವೇನಾದ್ರೂ ಸ್ಟೋರ್ ಮಾಡ್ತೀರ ಅಂದ್ರೆ ಸ್ಟೋರ್ ಮಾಡಿನೋ ನೀವು ಅದನ್ನ ನೋಡ್ಕೋಬಹುದು. ಸೊ ಆ ಕಡೆ ಅರ್ಧ ಈ ಕಡೆ ಅರ್ಧ ಮಾಡ್ಬೇಡಿ. ಗಟ್ಟಿ ಆಗ್ಬಿಟ್ಟಿದೆ, ಹಾಲು ಕಟ್ಕೊಂಡಿದೆ ಆತರ ಹೇಳ್ಬಿಟ್ಟು ಆ ಕಡೆ ಅರ್ಧ ಈ ಕಡೆ ಅರ್ಧ ಮಾಡಿದ್ರೆ ನಿಮ್ ಬೇಬಿ ವೇಟ್ ಆಗೋದಿಲ್ಲ, ನಿಮ್ ಬೇಬಿಗೆ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಸಿಗೋದಿಲ್ಲ, ಓಕೆನಾ? ಬೇಕಾಗಿರುವಂತ ನ್ಯೂಟ್ರಿಷನ್ ನಿಮ್ಮ ಬೇಬಿಗೆ ಸಿಕ್ಕೋದಿಲ್ಲ, ಹೊಟ್ಟೆ ತುಂಬಲ್ಲ, ಬಾಯಾರಿಕೆ ಮಾತ್ರ ಹೋಗುತ್ತೆ, ಓಕೆನಾ? ಒಳ್ಳೆ ಡೆವಲಪ್ಮೆಂಟ್ ಆಗೋದಿಲ್ಲ. ಯಾವಾಗ್ಲೂ ಅಷ್ಟೇನೆ, ಬೇಬಿಗೆ ಹಾಲು ಕುಡಿಸುವಾಗ ಒಂದ್ ಕಡೆ ಬ್ರೆಸ್ಟ್ ಕಂಪ್ಲೀಟ್ ಖಾಲಿ ಆಗೋವರ್ಗು ಕುಡಿಸ್ಬೇಕು. ಅದಾದ್ಮೇಲೆ ನೀವು ಸೈಡ್ ಚೇಂಜ್ ಮಾಡ್ಕೋಬೇಕು. ಅಥವಾ ಮಗು ಸ್ಟಾಪ್ ಮಾಡ್ತು ಒಂದೇ ಕಡೆ ಕುಡಿದು ಅಂದ್ರೆ ನೆಕ್ಸ್ಟ್ ಫೀಡ್ ಗೆ ನೀವು ಚೇಂಜ್ ಮಾಡ್ತೀರಾ. ಲೆಫ್ಟ್ ಸೈಡ್ ಅಲ್ಲಿ ಫಸ್ಟ್ ಫೀಡ್ ಮಾಡಿದ್ರೆ ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿ ಫೀಡ್ ಮಾಡ್ತೀರಾ, ಓಕೆನಾ? ಇದು ನಿಮ್ಗೆ ತುಂಬಾ ನೋಡ್ಕೊಂಡು ಮಾಡಿ, ಇದು ತುಂಬಾ ಇಂಪಾರ್ಟೆಂಟ್, ಓಕೆನಾ? ಏನಾದ್ರೂ ಡೌಟ್ ಇದೆಯಾ ಇದ್ರಲ್ಲಿ? ವೆರಿ ಗುಡ್. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಓಕೆ, ಯಾವ್ದಾವ್ದೆಲ್ಲ ಪಾಯಿಂಟ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ ಒಳ್ಳೆ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ಅಂತ ಹೇಳಿದ್ರೆ, ಆಲ್ರೆಡಿ ನಾವು ಮಾತಾಡಿದ್ವಿ ಬಿಫೋರ್, ಏನು ವಿತಿನ್ 1 hour ಅಲ್ಲಿ ನಾವು ಬೇಬಿಗೆ ಹಾಲು ಕುಡಿಸ್ಬೇಕು. ನಾವು ಹಾಗೇನೆ ಡಾಕ್ಟರ್ ಹತ್ರ ಒಂದು ಕನ್ಸಲ್ಟೇಷನ್ ಕೌನ್ಸಿಲಿಂಗ್ ತರ ಮಾಡ್ಕೊಂಡು ಹೇಗೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಅಂಡ್ ನಾವು ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್, ಕೆಲವೊಬ್ರಿಗೆ ಹೇಳಿರ್ತಾರೆ, ರೀಲ್ಸ್ ಎಲ್ಲ ಬರುತ್ತೆ ಫನ್ನಿ ಆಗಿ, ಹೇಗೆ ಅಂದ್ರೆ ಮಗುಗೆ ಹಾಲು ಕುಡಿಸ್ತಾ ಇರ್ತಾರೆ, ಇವರೇ ಜಾಸ್ತಿ ನೀರ್ ಕುಡಿತಾ ಇರ್ತಾರೆ ಅಂತ, ಹೌದಾ? ಸೊ ಮಗುಗೆ ನೀವು ಕೊಡ್ಬೇಕಲ್ವಾ ಅಷ್ಟು ಲಿಕ್ವಿಡ್, ನೀವು ಚೆನ್ನಾಗಿ ನೀರ್ ಕುಡಿಬೇಕು. ಈ ಟೈಮಲ್ಲಿ ಕೆಲವೊಬ್ಬರಿಗೆ ತುಂಬಾ ಕಾನ್ಸ್ಟಿಪೇಷನ್, ಇನ್ನೂ ಐರನ್ ಟ್ಯಾಬ್ಲೆಟ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿರ್ತಾರೆ, ಹೌದಾ? 3 months ವರ್ಗು 6 months ವರ್ಗು ಕಂಟಿನ್ಯೂ ಮಾಡಿಸ್ತಾರೆ ಟ್ಯಾಬ್ಲೆಟ್. ಅದು ಒನ್ ಆಫ್ ದ ರೀಸನ್. ಅದ್ರ ಜೊತೆಗೆ ಸ್ಟ್ರಿಕ್ಟ್ ಡಯಟ್ ಎಲ್ಲ ಫಾಲೋ ಮಾಡ್ತಾ ಇರ್ತಾರೆ. ಅವಾಗೆಲ್ಲ ನಿಮ್ಗೆ ನೀರು ಚೆನ್ನಾಗಿ ಕುಡಿಬೇಕು. ನೀವು ನೀರ್ ಕುಡ್ದಿಲ್ಲ ಅಂದ್ರೆ ನಿಮ್ಗೆ ಒಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಹೋಗೋದಿಲ್ಲ, ಯೂರಿನ್ ಇನ್ಫೆಕ್ಷನ್ ಆಗ್ಬೋದು. ಅಂಡ್ ಬೇಬಿಗೆ ಕೂಡ ನಿಮ್ಗೆ ಏನ್ ಹೇಳ್ತಾರೆ, ನೀವ್ ಎಷ್ಟು ಹಾಲು ಕುಡಿತೀರಾ, ಹೆಚ್ಚು ನೀರ್ ಕುಡಿತೀರಾ, ಅಷ್ಟು ಹಾಲು ಬರೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಚೆನ್ನಾಗಿ ಒಳ್ಳೆ ಊಟ ಮಾಡಿ, ಚೆನ್ನಾಗಿ ಒಳ್ಳೆ ಊಟ ಅಂದ್ರೆ ಹೊರಗಿಂದೆಲ್ಲ ತಿನ್ನೋದು ಅದೆಲ್ಲ ಮಾಡ್ಬೇಡಿ. ಆದಷ್ಟು ಮನೆಯಲ್ಲಿ ಬಾಣಂತನ ಏನ್ ಮಾಡ್ತಾರೆ ಅದನ್ನ ಫಾಲೋ ಮಾಡಿ, ಓಕೆನಾ? ಅದ್ರ ಜೊತೆಗೆ ಆದಷ್ಟು ನೀರು ಇದೆಲ್ಲ ಚೆನ್ನಾಗಿ ಕುಡೀರಿ. ಅದಾದ್ಮೇಲೆ ಹಾಲು ಕುಡಿಸುವಾಗ ಅಯ್ಯೋ 2 ಗಂಟೆ ಆಯ್ತಪ್ಪ ಇನ್ನು ಕುಡಿಸ್ಬೇಕು, ಅಥವಾ ಏನೋ ಒಂದು ಪ್ರಾಬ್ಲಮ್ ಇದೆ, ಏನೋ ಒಂದು ಆಗ್ತಾ ಇದೆ, ಅದರಿಂದ ಟೆನ್ಷನ್ ಮಾಡ್ಕೊಂಡು, ಅಥವಾ ನೀವು ಡಿಪ್ರೆಷನ್ ಇಟ್ಕೊಂಡು, ಅಥವಾ ಮನೇಲಿ ಏನೋ ಎನ್ವಿರಾನ್ಮೆಂಟ್ ಏನೋ ಚೆನ್ನಾಗಿಲ್ಲ ಅದ್ರ ಬಗ್ಗೆ ನೀವು ಸ್ಟ್ರೆಸ್ ತಗೊಂಡು ಬ್ಯಾಡ್ ಮೂಡ್ ಅಲ್ಲಿ ಅಥವಾ ನೆಗೆಟಿವ್ ಎನರ್ಜಿ ಜೊತೆ ಮಗುಗೆ ಫೀಡ್ ಮಾಡ್ಬಿಡಿ. ಆದಷ್ಟು ಪಾಸಿಟಿವ್ ಆಗಿರಿ, ಹಾಡ್ ಹೇಳಿ. ಎಷ್ಟು ಜನ ಹಾಡ್ ಹೇಳ್ಕೊಂಡು ಹಾಲು ಕುಡಿಸ್ತೀರಾ ಹೇಳಿ? ಕೈ ಎತ್ತಿ ನೋಡೋಣ. ವೆರಿ ಗುಡ್. ದೇವರ ಪದಗಳು ಹೇಳಿ. ನಿಮಗ್ ಬಂದಿಲ್ಲ ಅಂತ ಹೇಳಿದ್ರೆ ಶ್ಲೋಕಗಳು ಪ್ಲೇ ಮಾಡಿ. ದಯವಿಟ್ಟು ಐ ಡೋಂಟ್ ಹ್ಯಾವ್ ಮೊಬೈಲ್ ನಾವ್, ಇಲ್ಲಿ ಫೀಡ್ ಮಾಡ್ತಾ ಇಲ್ಲಿ ಮೊಬೈಲ್ ನೋಡ್ಕೊಂಡು ಯಾರು ಕುಡಿಸ್ಬೇಡಿ ಪ್ಲೀಸ್, ಓಕೆನಾ? ಇಟ್ ಇಸ್ ಕಾಮನ್. ನಾವು ಮಗು ಒಂದು ರೆಸ್ಪಾಂಡ್ ಮಾಡೋವರ್ಗು ಓಕೆ, ನಿಮ್ ಮಗು ನೋಡೋದು ಸ್ಟಾರ್ಟ್ ಮಾಡುತ್ತೆ, ನಿಮ್ಗೆ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡುತ್ತೆ.
ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಇಮ್ಯಾಜಿನ್ ಮಾಡಿ, ನೀವ್ ಒಂದ್ಸಲ ಕುಡ್ಸೋದನ್ನ ಬಿಡಿಸ್ತೀನಿ ಅಂದಾಗ ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಮತ್ತೆ ಸಿಗೋದೇ ಇಲ್ಲ. ಹೌದಾ? ಎಷ್ಟು ಇಂಪಾರ್ಟೆಂಟ್. ಮಗು ನೋಡ್ಕೊಂಡು ಮಗು ಜೊತೆ ಐ ಕಾಂಟ್ಯಾಕ್ಟ್ ಇವಾಗ ನೋಡಲ್ಲ, 15 days 1 month 3 months ವರ್ಗು ನೋಡಲ್ಲ ಅಂತ ಇಟ್ಕೊಳ್ಳಿ. ಅದಾದ್ಮೇಲೆ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡುತ್ತೆ. ನನ್ಗೆ ಅರ್ಥ ಆಗ್ತಾ ಇಲ್ಲ ಅನುಷಾ ಅಕ್ಕ. ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಅಕ್ಕ ಅದು ಉತ್ತತ್ತಿನ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಸ್ವಲ್ಪ ತೇದು ಕೊಡ್ತಾರಲ್ಲಕ್ಕ ಮಗುಗೆ, ಆ ತರ ಕೊಡ್ಬೋದಾ? ಅಲ್ಲ, ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ. ನನ್ನ ಕೇಳಿದ್ರೆ ಯಾವ್ದ್ರ ಅವಶ್ಯಕತೆನೂ ಇಲ್ಲ. 6 month ವರ್ಗುನು ನಿಮ್ಗೆ ಏನು ಬ್ರೆಸ್ಟ್ ಮಿಲ್ಕ್ ಇದೆ ಅಷ್ಟೇ ಸಾಕು, ಇನ್ನೇನು ಅದೇ ಕೊಡೋದು ಅವಶ್ಯಕತೆ ಸಫಿಶಿಯಂಟ್ ಇಲ್ಲ. ಆಗುತ್ತಾ ಅಕ್ಕ ಬೇಬಿಗೆ? ಹೌದು. ಕೆಲವೊಬ್ಬರಿಗೆ ಶೀತ ಆಗುತ್ತೆ ಅಥವಾ ಕೆಮ್ಮಾಗಿದೆ ಅಥವಾ ಡೈಜೆಷನ್ ಚೆನ್ನಾಗಾಗ್ಲಿ ಅಂತ ಅದನ್ನು 4 months ಆದ್ಮೇಲೆ ಕೊಡ್ತಾರೆ. ಬಟ್ ನಾನ್ ಯಾವ್ದು ಕೊಟ್ಟಿರ್ಲಿಲ್ಲ ಮಗುಗೆ. 6 months ಆಗೋವರೆಗೂ ಹಾಲ್ ಬಿಟ್ಟು ಬೇರೆ ಏನು ಕೊಟ್ಟಿರ್ಲಿಲ್ಲ ನಾನು. ಓಕೆ ಅಕ್ಕ. ಸೊ ಆದಷ್ಟು ಬೇರೆ ಏನು ಆಡ್ ಮಾಡೋದು ಬೇಡ ಹಾಲಿನ ಜೊತೆ. ನಿಮ್ ಹಾಲೇ ಸಾಕು, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಷ್ಟೇ. ಓಕೆ ಅಕ್ಕ, ಥ್ಯಾಂಕ್ ಯು. ನೆಕ್ಸ್ಟ್, ಥ್ಯಾಂಕ್ ಯು. ಏನ್ ಹೇಳ್ತಾ ಇದ್ದೆ? ವಿತ್ ಪಾಸಿಟಿವ್ ಮೈಂಡ್ ಸೆಟ್, ಮಗುಗೆ ಒಳ್ಳೆ ಕಥೆಗಳನ್ನ ಹೇಳ್ತಾರೆ. ನೀವ್ ಅನ್ಕೊಂಡಿರ್ತೀರಾ ಅವ್ನಿಗೇನು ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು, ಪ್ರತಿಯೊಂದು ಅರ್ಥ ಆಗುತ್ತೆ. ನೀವ್ ಎಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಮಾತಾಡ್ತಾ ಇರ್ತೀರಾ, ಎಷ್ಟು ಚೆನ್ನಾಗಿ ಹಾಡ್ ಹೇಳ್ತಾ ಇರ್ತೀರಾ, ಎಷ್ಟು ಚೆನ್ನಾಗಿ ಅದ್ರ ಜೊತೆ ಕೋಪರೇಟಿವ್ ಮಾಡ್ತಾ ಇರ್ತೀರಾ. ಆಫ್ಟರ್ 6 months ಯು ಕ್ಯಾನ್ ಅಕ್ಕ. ಅಷ್ಟು ಬೇಗ ಅದು ಕಮ್ಯುನಿಕೇಟ್ ಮಾಡೋದಕ್ಕೆ ಅಥವಾ ನಿಮ್ ಜೊತೆ ಮಾತಾಡೋದಕ್ಕೆ ಹಾತೊರೆಯುತ್ತೆ. ಓಕೆನಾ? ಅಷ್ಟು ಬೇಗ ಕಲಿಕೆ ಸ್ಟಾರ್ಟ್ ಆಗುತ್ತೆ ಮಗುದು. ಸೊ ಆದಷ್ಟುನು ಯಾವ್ದೇ ಸ್ಟ್ರೆಸ್ ಇಲ್ದಿರ, ಯಾವ್ದೇ ನೆಗೆಟಿವ್ ಥಾಟ್ಸ್ ಇಲ್ದಿರ, ವಿತ್ ಪಾಸಿಟಿವ್ ಆಟಿಟ್ಯೂಡ್ ಮಗುಗೆ ಬ್ರೆಸ್ಟ್ ಫೀಡ್ ಮಾಡಿ. ಓಕೆನಾ? ಆದಷ್ಟು ದೇವರ ನಾಮ ಹೇಳಿ, ಕತೆಗಳು ಹೇಳಿ, ಹಾಗೆ ಹೇಳ್ಕೊಂಡು ನೀವು ಮಾಡ್ಕೊಳ್ಳಿ. ಅಂಡ್ ಮನೆಯಲ್ಲಿ ಯಾವಾಗ್ಲೂ ಒಳ್ಳೆ ಎನ್ವಿರಾನ್ಮೆಂಟ್ ಇರೋ ತರ ನೋಡ್ಕೊಳ್ಳಿ. ಈ ಟೈಮ್ ಹೇಗಿರುತ್ತೆ ಅಂದ್ರೆ, ಒಂದ್ಸಲ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಹಾರ್ಮೋನ್ಸ್ ಫುಲ್ ಚೆನ್ನಾಗಿರುತ್ತೆ, ಡೆಲಿವರಿ ಆದ ತಕ್ಷಣ ಎಲ್ಲ ರಪ್ ಅಂತ ಕೆಳಗ್ ಬಂದ್ಬಿಡುತ್ತೆ. ಓಕೆನಾ? ಆದಷ್ಟು ನಿಮ್ಮನ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ. ನಮ್ ರಾಜಮಾತಾದಲ್ಲಿ ಬಂದಿರೋ ಎಷ್ಟೊಂದು ಬುಕ್ಸ್ ಇದೆ, ಅದನ್ನ ಇವಾಗ ಯುಟಿಲೈಸ್ ಮಾಡ್ಕೊಳ್ಳಿ. 3 months 4 months ವರ್ಗು ಮಗು ಮಲಗಿರುತ್ತೆ. 6 7 8 ಆಯ್ತಂದ್ರೆ ಓಡ್ತಾ ಇರುತ್ತೆ, ನೀವು ಓಡ್ತಾ ಇರುತ್ತೆ. ವಿಲ್ ನಾಟ್ ಬಿ ಹ್ಯಾವಿಂಗ್ ಟೈಮ್, ನಾಟ್ ಇವನ್ 1 minute ಯು ವಿಲ್ ಗೆಟ್ ಟೈಮ್. ಓಕೆನಾ? ಸೊ ದಿಸ್ ಇಸ್ ದ ಟೈಮ್, ಮೇಕ್ ಯೂಸ್ ಆಫ್ ಇಟ್. ಆದಷ್ಟು ನಿಮ್ಮನ್ನ ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಓದಿ, ಬುಕ್ಗಳನ್ನ ಓದಿ, ಮನೆಯಲ್ಲಿ ಒಳ್ಳೆ ಎನ್ವಿರಾನ್ಮೆಂಟ್ ಇರೋ ತರ ನೋಡ್ಕೊಳ್ಳಿ ಆದಷ್ಟು. ಅಂಡ್ ನೈಟ್ ಟೈಮ್ ಫೀಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಅಲಾರಾಮ್ ಇಟ್ಕೊಂಡೇ ಎದ್ದೇಳ್ಬೇಕಂತ ಏನಿಲ್ಲ. ಮಗುಗೆ ಹಸ್ವಾದಾಗ ಎಬ್ಬಿಸುತ್ತೆ ಅದೇನೆ. ಒಂದು ಸುಸು ಮಾಡ್ಕೊಂಡಾಗ ಎಬ್ಬಿಸ್ಬೋದು, ಅಥವಾ ಹೊಟ್ಟೆ ಹಸ್ವಾದಾಗ ಎಬ್ಬಿಸ್ಬೋದು, ಅಥವಾ ಹೊಟ್ಟೆ ನೋವು ಬಂದು ಅಳುವಾಗನು ಎಬ್ಬಿಸ್ಬೋದು. ಓಕೆನಾ? ಎಲ್ಲಾ ಚಾನ್ಸಸ್ ಇದೆ. ಅವಾಗ ಇನ್ನೊಂದು ಪಾಯಿಂಟ್ ನೆಕ್ಸ್ಟ್ ಹೇಳ್ತೀನಿ. ಯಾವ್ದಾವ್ದು ಮಿತ್ತಲ್ಲಿ ಒಂದು ಪಾಯಿಂಟ್ ಹೇಳ್ಬೇಕು ನಿಮ್ಗೆ. ನೈಟ್ ಟೈಮ್ ಮಾಡುವಾಗ ಎದ್ದು ಕೂತಿನೇ ಕೂರಿಸ್ಬೇಕು. ಕೆಲವೊಂದ್ ಮಕ್ಳಿಗೆ ಏನಾಗುತ್ತೆ, ಆ ಸೂದನಿಂಗ್ ಎಫೆಕ್ಟ್ ಬೇಕು. ಸೊ ವಾಟ್ ದೇ ಡೂ, ಅವ್ರಿಗೆ ಯಾವಾಗ್ಲೂ ಇಲ್ಲೇ ಇರ್ಬೇಕು. ಸೊ ತುಂಬಾ ಹೊತ್ತು ಅವರು ಹಾಲನ್ನ ಕುಡಿಯೋದಿಲ್ಲ, ಬಾಯಿ ಇಟ್ಟಿರ್ತಾರೆ ನಿಪ್ಪಲಲ್ಲಿ, ಬಟ್ ದೇ ವಿಲ್ ನಾಟ್ ಬಿ ಮಿಲ್ಕ್ ಎಳಿತಾ ಇರೋದಿಲ್ಲ. ಸುಮ್ನೆ ಚಿಪ್ಕೊಂಡ್ ಅಂಡ್ ನಿಮ್ ಬಾಡಿ ಏನೋ ಅದು ಚೀಪಿದ ತಕ್ಷಣ ಕೊಡಲ್ಲ ಮಿಲ್ಕ್. ಬೇಬಿಗೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟಿರುತ್ತೆ. ಏನಾಗುತ್ತೆ, ಕೆಲವೊಬ್ಬರಿಗೆ ಮಲ್ಗಿ ಕುಡಿಸ್ಬಾರ್ದು, ಕಿವಿ ಇನ್ಫೆಕ್ಷನ್ ಆಗ್ಬಿಡುತ್ತೆ, ಕೂತನೆ ಕುಡಿಸ್ಬೇಕು, ಆತರ ಏನು ಇಲ್ಲ. ನಾನು 80%, ನಾಟ್ 80%, 90% ನಾನು ಫುಲ್ ಬ್ರೆಸ್ಟ್ ಫೀಡಿಂಗ್ ನಾನು ಮಲ್ಕೊಂಡೇನೆ ಮಾಡ್ಸಿರೋದು. ಆಲ್ರೆಡಿ ಸಮ್ ಆಫ್ ಯು ಸಿ ಸೆಕ್ಷನ್ ಮಾಡಿರ್ತೀರಾ, ಹೌದಾ? ಸಿ ಸೆಕ್ಷನ್ ಅಲ್ಲಿ ಮಾಡ್ಕೊಂಡಿರ್ತಾರ. ಕೆಲವೊಬ್ರು ನಾರ್ಮಲ್ ಡೆಲಿವರಿಯಲ್ಲಿ ಮತ್ತೆ ಕಾಲ್ ಮಡ್ಸಿ ಕೂರ್ಬೇಡಿ ಅಂತ ಹೇಳಿ ಕಳ್ಸಿರ್ತಾರೆ, ಸ್ಟಿಚಸ್ ಓಪನ್ ಆಗುತ್ತೆ ಅಂತ ಹೇಳಿ. ಸೊ ಆರಾಮಾಗಿ ಮಲ್ಕೊಂಡ್ ಕೂಡ್ಸಿ, ಯಾವ್ದೇ ಪ್ರಾಬ್ಲಮ್ ಇಲ್ಲ. ಮಲ್ಗಿ ಕೂಡ್ಸೋದ್ರಿಂದ ಮಗುಗೆ ಏನೂ ಎಫೆಕ್ಟ್ ಆಗೋದಿಲ್ಲ. ಹಲೋ ಅಶ್ವಿನಿ ಅಕ್ಕ ಹೇಳಿ. ಅಕ್ಕ, ಇದು ಡಾಕ್ಟರ್ ಹೇಳ್ತಾರೆ 3 months ವರ್ಗು ಬೇಬಿಗೆ ಕುತ್ಕೊಂಡೇ ಕುಡಿಸ್ಬೇಕು, ಮಲ್ಕೊಂಡ್ ಕುಡಿಸ್ಬೇಡಿ. ಇಲ್ಲ ಆತರ ಏನೂ ಇಲ್ಲ. ಇಮೋನಿಯಾ ಜಾಸ್ತಿ ಆಗ್ತಿದೆ, ಮಕ್ಕಳಿಗೆ ತೇಗ್ ಬರ್ಲಿಲ್ಲ, ಒಂದೇ ಮಂದಿ ಮಲ್ಕೊಂಡ್ ಈ ಪಾಯಿಂಟ್ ವ್ಯಾಲಿಡ್ ಪಾಯಿಂಟ್. ಯಾಕೆ ಅಂತ ಹೇಳಿದ್ರೆ, ಮಲ್ಕೊಂಡ್ ಕುಡಿಸ್ಬಿಟ್ಟು ಕೆಲವೊಂದ್ಸಲ ಬೇಬಿಗಳು ಏನಕ್ಕೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅಂದ್ರೆ, ಮಲ್ಕೊಂಡ್ ಕುಡಿಸ್ಬಿಡ್ತೀರಾ, ಹಾಗೆ ನಿದ್ದೆ ಹೋಗ್ಬಿಡ್ತೀರಾ. ಬರ್ಪಿಂಗ್ ಪಾಯಿಂಟ್ ಬರ್ತೀನಿ ನಾನು, ಅವಾಗ ನಿಮ್ಗೆ ಹೇಳ್ತೀನಿ. ಮಗುಗೆ ತೇಗಿಸ್ಬೇಕು. ತೇಗಿಸಿಲ್ಲ ಅಂದ್ರೆ ಮಗುಗೆ ಜೀರ್ಣ ಆಗೋದಿಲ್ಲ. ಜೀರ್ಣ ಆಗಿಲ್ಲ ಅಂದ್ರೆ ಹೊಟ್ಟೆ ನೋವು ಬರುತ್ತೆ, ಗ್ಯಾಸ್ ತುಂಬ್ಕೊಂಡ್ಬಿಡುತ್ತೆ. ಕೆಲವೊಂದ್ಸಲ ನಮಗೆ ಆಗ್ಲಿ ಹಾಲು ಚೆನ್ನಾಗಿ ಜೀರ್ಣ ಆಗೋದಿಲ್ಲ. ಓಕೆನಾ? ಅಂಡ್ ಎಷ್ಟೊಂದ್ಸಲ ಹಾಲು ಕುಡಿಯುವಾಗ ಗಾಳಿನ ಕೂಡ ಕುಡ್ಕೊಂಡ್ಬಿಡುತ್ತೆ ಅದು. ನೋಟಿಸ್ ಮಾಡಿದಿರಾ ನೀವು? ಸೌಂಡ್ ಕೆಲವೊಂದ್ಸಲ ಗಾಳಿ ಹೋಗೋದು ಹೊಟ್ಟೆ ಒಳಗಡೆ. ಸೊ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಆಗೇನ್ ಮಾಡ್ಬೇಕು, ಬರ್ಪಿಂಗ್ ಮಾಡ್ಸೋದು ತುಂಬಾ ಇಂಪಾರ್ಟೆಂಟ್. ಮಗು ಹೊಟ್ಟೆಯಲ್ಲಿರೋ ಗಾಳಿ ಆಚೆ ಬಂದ್ರೆ ಮಗು ನೆಮ್ಮದಿಯಾಗಿ ಮಲ್ಕೊಳ್ಳುತ್ತೆ, ಯಾವ್ದೇ ಹೊಟ್ಟೆ ನೋವಾಗ್ಲಿ ಇಂಡೈಜೆಷನ್ ಆಗ್ಲಿ ಆಗೋದಿಲ್ಲ. ಅದೇ ರೀಸನ್ಗೆ 3 months ವರ್ಗು, ಅಂಡ್ 3 months ವರ್ಗು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದ್ ಮಾಡೋದು. 3 months ಅಲ್ಲ, ಇನ್ಫ್ಯಾಕ್ಟ್ 6 months ವರ್ಗು ವೆರಿ ಇಂಪಾರ್ಟೆಂಟ್ ಬರ್ಪ್ ಮಾಡ್ಸೋದು. 3 months ವರ್ಗು ಯಾಕೆ ಹೇಳ್ತಾರೆ ಅಂದ್ರೆ, ಕೆಲವು ಮಕ್ಳು 3-4 ಗೆಲ್ಲ ಏನ್ ಹೇಳ್ತಾರೆ, ಟಮಿ ದಬಾಕೊಂಡ್ಬಿಡ್ತಾರೆ, ಹಿಂಗಾಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ಅದೇ ನ್ಯಾಚುರಲ್ ಆಗಿ ಬರ್ಪ್ ಮಾಡ್ಕೊಂಡ್ಬಿಡ್ತಾರೆ. ಕೆಲವೊಂದ್ಸಲ ವಾಮಿಟ್ ಆಗುತ್ತೆ, ಅಗ್ರಿ.
ಮೂವ್ಮೆಂಟ್ ಜಾಸ್ತಿ ಇರುತ್ತೆ ಕಂಪ್ಲೀಟ್ ಆಗೋವರೆಗೂ ಇದು ಕುತ್ಕೊಂಡ್ ಕುಡ್ಸಿ 4 ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ಬೇಕಾದ್ರೆ ಮಲ್ಕೊಂಡ್ ಕುಡ್ಸಿ ಅಂತ ಮಲ್ಕೊಂಡ್ ಕುಡ್ಸ್ಬೋದು. ಅಲ್ಲ ಮಲ್ಕೊಂಡ್ ಕುಡ್ಸ್ಬೋದು, ಆದ್ರೆ ಬರ್ಪಿಂಗ್ ಮರಿಬೇಡಿ. ಓಕೆನಾ? ಸೊ ನಾನ್ ಯಾರಿಗೆ ಇದನ್ನ ಈ ಪಾಯಿಂಟ್ ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವು ಮಕ್ಳು ಗಂಟೆಗಟ್ಲೆ ಹೀಗೆ ಇರ್ಬೇಕು ಅಂತ ಇಷ್ಟಪಡ್ತವೆ. ಓಕೆನಾ? ಆವಾಗ ನಿಮಗೆ ಕಷ್ಟ ಆಗುತ್ತೆ, ತುಂಬಾ ಹೊತ್ತು ಕೂರೋದಕ್ಕಾಗೋದಿಲ್ಲ. ಅವ್ರಿಗೆ ಆ ಕೇಸ್ಗಳಲ್ಲಿ ನೀವು ಆದಷ್ಟು ಮಲಗಿನೇ ಕುಡ್ಸೋದಕ್ಕೆ ಇದು ಮಾಡಿ. ನಿದ್ದೆನೂ ಚೆನ್ನಾಗಿ ಮಾಡ್ತಾರೆ ಮಕ್ಳು. ಅಂಡ್ ಬರ್ಪಿಂಗ್ ಮರಿಬೇಡಿ, ಮಿಸ್ ಮಾಡ್ಬೇಡಿ. ಓಕೆನಾ? ಅಂಡ್ ಒನ್ ಮೋರ್ ಪಾಯಿಂಟ್, ಈಗ ಫಾರಿನ್ ಕಂಟ್ರೀಸ್ ಎಲ್ಲ ಏನ್ ಮಾಡ್ತಾರೆ, ಜಾಸ್ತಿ ಬಾಟಲ್ ಅಲ್ಲಿ ಫೀಡ್ ಮಾಡೋದು ಅದೆಲ್ಲ ಮಾಡ್ತಾರೆ. ಸೊ ನನ್ನ ಕಡೆಯಿಂದ ಯಾರ್ಯಾರು ಫಾರ್ಮುಲಾ ಯೂಸ್ ಮಾಡ್ತಿದ್ರ ಅವ್ರನ್ನ ಬಿಟ್ಟು ಬೇರೆ ಯಾರಿದ್ದಾರೆ, ಹಾಲನ್ನ ತೆಗೆದು ಬಾಟಲ್ ಅಲ್ಲಿ ಹಾಕಿ ಮಗುಗೆ ಫೀಡ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಬೇಬಿನ ಎದೆಯಲ್ಲಿ ಹಾಕಿ ಹಾಲನ್ನ ಕುಡಿಸಿ. ಓಕೆನಾ? ಒಂದು, ನಿಮ್ಗೆ ಮಗುಗೆ ಬಾಂಡಿಂಗ್ ಜಾಸ್ತಿ ಚೆನ್ನಾಗಾಗುತ್ತೆ, ನಿಮ್ಮ ಮತ್ತೆ ಮಗುವಿನ ಬಾಂಡಿಂಗ್ ಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು, ನಿಮ್ ಬಾಡಿಗೆ ಗೊತ್ತಾಗುತ್ತೆ ಮಗುಗೆ ಎಷ್ಟು ಬೇಕು ಹಾಲು ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ರೀಸನ್. ಓಕೆನಾ? ಸೊ ನೆಕ್ಸ್ಟ್ ಸ್ಲೈಡ್ ಹೋಗೋಣ ಅಣ್ಣ. ನೆಕ್ಸ್ಟ್ ಸ್ಲೈಡ್. ಹಾ, ಸೊ ಯಾವ್ದೋ ಪಾಯಿಂಟ್ ನಿಮ್ಗೆ ಕಿರಿಕಿರಿ ಮಾಡ್ಬೋದು. ಇದಕ್ಕೆ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ಕೆಲವೊಬ್ಬರಿಗೆ ತುಂಬಾ ಸ್ಟ್ರಿಕ್ಟ್ ಬಾಣಂತನ ಮಾಡ್ತಾರಪ್ಪ. ನನ್ಗೆ ಲಾಸ್ಟ್ ಅಲ್ಲಿ ಮಾತಾಡೋಣ ಅದನ್ನ. ನನ್ಗೆ ಅಷ್ಟು ದೊಡ್ಡ ಮೆಸೇಜ್ ಓದೋದಕ್ಕೆ ಆಗೋದಿಲ್ಲ. ಓಕೆನಾ? ಓಕೆ, ಏನು ಪಾಯಿಂಟ್ಸ್ ಪ್ರಾಬ್ಲಮ್ ಆಗುತ್ತೆ ಅಂಡ್ ಯಾವ್ದಾದ್ರ ಮೇಲೆ ನೀವು ನೋಡ್ಕೋಬೇಕು ಅಂತ ಹೇಳಿದ್ರೆ, ಒಂದು, ನಿಮ್ಮ ಹಾರ್ಮೋನಲ್ ಚೇಂಜಸ್ ಆಗಿರೋದ್ರಿಂದ ನಿಮ್ಮನ್ನ ನೀವು ಪಾಸಿಟಿವ್ ಆಗಿ ಇಟ್ಕೋಬೇಕು. ನೆಕ್ಸ್ಟ್, ಮಗುನ ತುಂಬಾ ಪಾಸಿಟಿವ್ ಆಟಿಟ್ಯೂಡ್ ಜೊತೆಗೆ ನೋಡ್ಕೋಬೇಕು. ಅಂಡ್ ಅವ್ರಿಗೆ ಫೀಡ್ ಮಾಡೋದು ಹಾಗೆ ಇರ್ಬೇಕು. ನಿಮ್ಮ ಫ್ಯಾಮಿಲಿಯಲ್ಲಿ ಆದಷ್ಟು ಒಳ್ಳೆ ಎನ್ವಿರಾನ್ಮೆಂಟ್ ಇರೋ ತರ ನೋಡ್ಕೊಳ್ಳಿ. ತುಂಬಾ ಏನು ಸ್ಟ್ರೆಸ್ ಮಾಡೋ ತರ, ಮೆಂಟಲಿ ಡಿಪ್ರೆಸ್ ಆಗೋ ತರ ಇರೋದು ಬೇಡ. ಬರ್ತಾರೆ, ತುಂಬಾ ಸಜೆಷನ್ ಬರುತ್ತೆ ನಿಮ್ಗೆ, ಹಾಗ್ ಮಾಡು, ಹೀಗ್ ಮಾಡು, ಮಗು ಅಳ್ತಾ ಇದೆ, ನಿಂಗೆ ಹಾಲ್ ಬರ್ತಾ ಇಲ್ಲ, ಅದಕ್ಕೆ ಮಗು ಅಳ್ತಾ ಇದೆ, ನಿನ್ನ ಹಾಲ್ ಸಾಕಾಗ್ತಾ ಇಲ್ಲ, ಫಾರ್ಮುಲಾ ಕುಡ್ಸು, ಹಸು ಹಾಲ್ ಕುಡ್ಸು, ಇದೆಲ್ಲ ಬರ್ತಾ ಇರುತ್ತೆ. ಯಾವ್ದಕ್ಕೂ ತಲೆ ಕೆಡ್ಸ್ಕೊಬಿಡಿ. ಜಸ್ಟ್ ಲಿಸನ್, ಸ್ಮೈಲ್, ಲೆಟ್ ಇಟ್ ಗೋ ಅಷ್ಟೇ. ಕೇಳಿಸ್ಕೊಳ್ಳಿ, ನಕ್ಬಿಟ್ಟು ಬಿಟ್ಬಿಡಿ, ತಲೆನೇ ಕೆಡ್ಸ್ಕೊಬಿಡಿ. ನಿಮ್ಮ ಮದರ್, ನೀವು ಕೂಡ ಹೊಸದಾಗಿ ತಾಯಿ ಆಗಿರೋದು. ಬಟ್ ನಿಮಗ್ ಗೊತ್ತಿರುತ್ತೆ, ಬಂದವ್ರ ಹತ್ರ ಎಲ್ಲಾದ್ರೂ ನಾವು ಸಜೆಷನ್ ಕೇಳೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಆದಷ್ಟು ಮಗು ಯಾವಾಗ ಮಲ್ಗುತ್ತೆ ಆವಾಗ ಮಲ್ಕೊಳ್ಳಿ, ನಿಮ್ಗೂ ಒಳ್ಳೆ ನಿದ್ದೆ ಬರುತ್ತೆ. ಯಾಕಂದ್ರೆ ಕೆಲವೊಂದ್ಸಲ 2 hours ಒನ್ಸ್ ನೀವ್ ಎದ್ದು ಹಾಲು ಕುಡಿಸ್ತಾ ಇರ್ತೀರ, ನಿದ್ದೆ ಸಾಕಾಗೋದಿಲ್ಲ. ಆದಷ್ಟು ಮೊಬೈಲ್ ಬಿಟ್ಬಿಡಿ. ಮೊಬೈಲ್ ಬಿಟ್ಟು ಮಗು ಯಾವಾಗ ಮಲ್ಕೊಳ್ಳುತ್ತೆ ನೀವು ಮಲ್ಗಿ, ಮಗು ಯಾವಾಗ ಎದ್ದೇಳುತ್ತೆ ನೀವು ಮಗು ಜೊತೆ ಆಟ ಆಡಿ. ಸೊ ಆ ತರ ಮಾಡಿ. ಅದನ್ನ ಬಿಟ್ಟು ಇನ್ನೇನು ಅಂತ ಹೇಳಿದ್ರೆ, ಒಳ್ಳೆ ನಾಲೆಡ್ಜ್. ಎಷ್ಟೊಂದು ರೀಲ್ಸ್ ಎಲ್ಲ ನೋಡೋದ್ರ ಬದಲು ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಏನಾದ್ರು ಡೌಟ್ ಗಳಿದ್ರೆ ಎಷ್ಟೊಂದು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿರ್ತಾರೆ. ಅಥವಾ ನಮ್ಮ ರಾಜಮತದಲ್ಲಿ ಎಷ್ಟೊಂದ್ ಜನ ಗೊತ್ತಿರೋರು ಇದ್ದಾರೆ. ನೀವು ಪ್ರೆಸೆಂಟ್ ಇರೋ ಟೀಮ್ ಗ್ರೂಪ್ ಗಳಲ್ಲೇನೆ ಕೇಳಿದ್ರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮದರ್ಸ್ ಇರ್ತಾರೆ. ಸಾರಿ. ಸೊ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನಮ್ ಜೊತೆನೂ ಕೂಡ ಹೇಳ್ಬೋದು. ಅದ್ರ ಬಗ್ಗೆ ಒಳ್ಳೆ ನಾಲೆಡ್ಜ್ ಇಟ್ಕೊಳ್ಳಿ. ಸೊ ದಟ್ ನೀವು ಕೂಡ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೋದು, ನಿಮ್ಗೆ ನೀವು ಹೆಲ್ಪ್ ಮಾಡ್ಕೋಬಹುದು. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಹಾ, ಮಿತ್ಸ್. ಬಾಣಂತನದಲ್ಲಿ ಎಷ್ಟೊಂದ್ ಸಜೆಷನ್ ಕೊಡ್ತಾರೆ. ಜಾಸ್ತಿ ಹಾಲು ಕುಡಿ, ನಿಂಗೆ ಹಾಲು ಜಾಸ್ತಿ ಬರುತ್ತೆ. ನೀವು ಜಾಸ್ತಿ ಹಾಲು ಕುಡಿಯೋದ್ರಿಂದ ಹಾಲು ಬರೋದಿಲ್ಲ. ಓಕೆನಾ? ಒಳ್ಳೆ ಊಟ ತಿನ್ನಿ, ಬ್ಯಾಲೆನ್ಸ್ಡ್ ಫುಡ್ ತಿನ್ನಿ. ಕೆಲವೊಂದ್ ಕಡೆ ಸ್ಟ್ರಿಕ್ಟ್ ಡಯಟ್ ಇರುತ್ತೆ, ನೀವ್ ಅಗೇನೆಸ್ಟ್ ಅಮ್ಮ ಅಜ್ಜಿ ಹೋಗಕ್ ಆಗದೇ ಇಲ್ಲ. ಹೌದಾ? ಸೊ ಆದಷ್ಟು ಮಿಲ್ಕ್ ಜಾಸ್ತಿ ಕುಡಿದ್ರೇನೆ ಮಿಲ್ಕ್ ಬರುತ್ತೆ, ಗಂಜಿಯನ್ನ ತಿಂದ್ರೇನೆ ಮಿಲ್ಕ್ ಜಾಸ್ತಿ ಬರುತ್ತೆ. ತಿನ್ನಿ, ಅದೆಲ್ಲ ನಿಮ್ಮ ಡೈಜೆಷನ್ಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ, ಒಳ್ಳೆ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಕೊಡುತ್ತೆ ನಿಮ್ ಬಾಡಿಗೆ ಅಂತ ಹೇಳಿದ್ರೆ ಯು ಕ್ಯಾನ್. ಬಟ್ ಬರೀ ಮಿಲ್ಕ್ ಕುಡಿಯೋದು, ನಿನ್ ಕೆಲವೊಬ್ಬರಿಗೆ ಹಾಲಂದ್ರೇನೆ ಹಿಡ್ಸೋದಿಲ್ಲ, ಅವ್ರಿಗೆ ಹಾಲು ಕುಡಿ ನಿಂಗೆ ಹಾಲು ಬರುತ್ತೆ ಅಂತ ಹೇಳೋದು. ಸೊ ಇಟ್ ಇಸ್ ನಾಟ್ ರೈಟ್ ವೇ ಆಕ್ಚುಲಿ. ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್ ನ ಫಾಲೋ ಮಾಡಿ. ಕೆಲವೊಬ್ಬರಿಗೆ ಏನ್ ಹೇಳ್ತಾರೆ, ಚಿಕ್ಕದಾದಂತ ಬ್ರೆಸ್ಟ್ ಇರುತ್ತೆ, ಅದರಿಂದ ಅವ್ರಿಗೆ ಹಾಲು ಕಡಿಮೆ ಬರುತ್ತೆ ಅಂತ ಹೇಳ್ತಾರೆ. ಆತರ ಏನು ಇರೋದಿಲ್ಲ. ಇಟ್ ಇಸ್ ನಾಟ್ ಬೇಸ್ಡ್ ಆನ್ ನಿಮ್ಮ ಬ್ರೆಸ್ಟ್ ಸೈಜ್ ಮೇಲೆ ಇದು ಡಿಪೆಂಡ್ ಆಗಿರೋದಿಲ್ಲ ಆಕ್ಚುಲಿ. ಓಕೆನಾ? ಅಂಡ್ ಒಬ್ಬೊಬ್ರು ಹೇಳ್ತಾರೆ, ನಾರ್ಮಲ್ ಡೆಲಿವರಿ ಆಗಿರೋರ್ಗೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ, ಸಿ ಸೆಕ್ಷನ್ ಆಗಿರೋರಿಗೆ ಮಿಲ್ಕ್ ಪ್ರೊಡಕ್ಷನ್ ಆಗೋದಿಲ್ಲ. ಇಟ್ ಇಸ್ ನಾಟ್ ಎ ರಿಯಾಲಿಟಿ. ಇದ್ರಲ್ಲಿ ಎಷ್ಟು ಜನ ಇದ್ದೀರಾ ಸಿ ಸೆಕ್ಷನ್ ಮಾಡಿಸ್ಕೊಂಡಿರೋರು? ಹೇಳ್ಬೋದಾ? ಏನಾದ್ರು ಡಿಫ್ರೆನ್ಸ್ ಆಗಿದ್ಯಾ? ಹಾಲ್ ಸಾಕಾಗ್ತಾ ಇಲ್ಲ ಆತರ ಅನ್ಸಿದ್ಯಾ? ಇಲ್ಲ ಅಕ್ಕ, ನನಗೆ ಆತರ ಏನೋ ಇಲ್ಲ ಫೀಲ್ ಅಕ್ಕ. ಆಗಿಲ್ಲ. ಆತರ ನನಗೆ ಏನಾಗಿಲ್ಲ. ಇಮಿಡಿಯೇಟ್ ಬಂದ್ಬಿಡ್ತು. ಮತ್ ಡಾಕ್ಟ್ರಿಗೆ ಆಶ್ಚರ್ಯ, ಅಷ್ಟು ಜಾಸ್ತಿ ಹೌದು. ಬರ್ತಿತ್ತು. ನಿಮಗೆ ಫೋನ್ ಮಾಡಿದ್ದೆ ಒಂದಿನ, ಹೌದು. ಹಿಂದಿನ ದಿನ. ಹಾ ಹಾ ಹಾ
ಡಾಕ್ಟ್ರೇ ಬಂದ್ ಚೆಕ್ ಮಾಡಿದ್ರು. ನಾರ್ಮಲ್ ಡೆಲಿವರಿ ಆದವ್ರಿಗೆ ಎಷ್ಟೋ ಜನಕ್ಕೆ ಬಂದೇ ಇರ್ಲಿಲ್ಲ, ನನಗ್ ಬಂದ್ಬಿಟ್ಟಿತ್ತು ಹಾಲು. ಮೋಸ್ಟ್ ಆಫ್ ದ ಟೈಮ್ ಫಸ್ಟ್ ಬೇಬಿಗೆ ಇಮಿಡಿಯೇಟ್ ಮಿಲ್ಕ್ ಪ್ರೊಡಕ್ಷನ್ ಆಗೋದಿಲ್ಲ. 2 days 3 days ತಗೊಳುತ್ತೆ. ಆಗ ಕೆಲವೊಂದು ಪೌಡರ್ಸ್ ಕೊಡ್ತಾರೆ ಅಥವಾ ಕ್ಯಾಪ್ಸೂಲ್ಸ್ ಕೊಡ್ತಾರೆ ಮಿಲ್ಕ್ ಪ್ರೊಡ್ಯೂಸ್ ಆಗೋದಕ್ಕೆ. ಕೆಲವೊಂದು ಪರ್ಟಿಕ್ಯುಲರ್ ಫುಡ್ ನ ಸಜೆಸ್ಟ್ ಮಾಡ್ತಾರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಅಂಡ್ ಸಿ ಸೆಕ್ಷನ್ ಆದವ್ರಿಗೆ ಕಡಿಮೆ ಹಾಲು ಬರುತ್ತೆ, ನಾರ್ಮಲ್ ಡೆಲಿವರಿ ಆದವ್ರಿಗೆ ಜಾಸ್ತಿ ಹಾಲು ಬರುತ್ತೆ. ಆತರ ಏನೂ ಇಲ್ಲ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬಿಡಿ, ಅಯ್ಯೋ ನನ್ಗೆ ಸಿ ಸೆಕ್ಷನ್ ಆಗೋಗ್ಬಿಟ್ಟಿದೆ, ಮಗುಗೆ ಹಾಲು ಸಾಕಾಗಲ್ವಾ, ಈ ತರ ಎಲ್ಲ ಏನೂ ಇರೋದಿಲ್ಲ. ಅದನ್ನ ಬಿಟ್ರೆ ನೆಕ್ಸ್ಟ್ ನಾನ್ ನಿಮ್ಗೆ ಆಲ್ರೆಡಿ ಹೇಳಿದೆ, ಮಲ್ಕೊಂಡು ಕುಡಿಸ್ಬಾರ್ದು, ಇನ್ಫೆಕ್ಷನ್ ಆಗುತ್ತೆ ಆತರ ಎಲ್ಲ. ಎಲ್ಲಿವರೆಗೂ ಅದು ಸಜೆಸ್ಟ್ ಮಾಡೋದು ಅಂತ ಹೇಳಿದ್ರೆ, ಹಾಲ್ ಕುಡ್ದು ಸುಮ್ನೆ ಮಲ್ಕೊಂಡಿದೆ, ಹಾಲ್ ಕುಡಿತಾ ಇಲ್ಲ, ಬಟ್ ಬೇಬಿಗೆ ನಿಮ್ ನಿಪ್ಪಲ್ ಬಾಯಲ್ಲಿ ಇರ್ಬೇಕಂತ ಆಸೆ ಪಡ್ತಾ ಇದೆ. ಸೊ ಆವಾಗ ನೀವು ಕೂತ್ಕೊಂಡು ರಾತ್ರಿ ಇಡೀ ಬಾಯಿ ಒಳಗಡೆ ನಿಪ್ಪಲ್ ಇಟ್ಕೊಂಡು ರಾತ್ರಿ ಪೂರ ಕೂರೋದಕ್ಕಾಗೋದಿಲ್ಲ, ಹೌದಾ? ಆ ಟೈಮಲ್ಲಿ ನೀವು ಮಲಗಿ, ಬೇಬಿ ಪಕ್ಕದಲ್ಲಿ ಮಲಗಿ, ಜಸ್ಟ್ ಏನು ಲ್ಯಾಚ್ ಮಾಡ್ಕೋತಾ ಮಲ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಆದಷ್ಟು ಮಲಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಸೋದಕ್ಕೆ ಮಾಡಿ. ಅದು ನಿಮ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಬ್ಯಾಕ್ ಪೇನ್ ಆಗುತ್ತೆ, ತುಂಬಾ ಹೊತ್ತು ಕೂತ್ಕೊಂಡ್ರೆ ಶೋಲ್ಡರ್ ಪೇನ್ ಇದೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇದೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ. ಆದಷ್ಟು ಮಲಗಿ ಕೂರ್ಸೋದಕ್ಕೆ ಮಾಡಿ. ಒಂದೇ ಒಂದು ನೋಡ್ಬೇಕು ಅಂದ್ರೆ, ಕೂತು ಕುಡಿಸ್ತಾ ಇದ್ದೀರಾ, ನಾನು ಇದ್ರಲ್ಲಿ ಕವರ್ ಮಾಡ್ತೀನಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಹೇಗೆ ಪೊಸಿಷನ್ ನೋಡ್ಕೋಬೇಕು ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಓಕೆ, ಪೊಸಿಷನ್ಸ್. ಹೇಗೆ ಬೇಬಿ ಪೊಸಿಷನ್ಸ್. ನನ್ ಮಗ ಬಂದ, ನಾನ್ ಸೀರೆ ಹಾಕೋಬಿಟ್ಟಿದೀನಿ, ಎಲ್ಲ ಹೋಗ್ಬಿಡ್ತಾನೆ ಹೆದರ್ಕೊಂಡು, ಸಾರಿ. ಓಕೆ, ಹೇಗ್ ಮಾಡ್ತೀರಾ ಬೇಬಿ ಪೊಸಿಷನ್? ನ್ಯೂ ಮಾಮೀಸ್ಗೆ ಆಲ್ರೆಡಿ 5-6 ಆಗಿರೋರ್ಗೆ ಎಕ್ಸ್ಪೀರಿಯನ್ಸ್ ಆಗೋಗ್ಬಿಟ್ಟಿದೆ ಹೇಗೆ ಮಗುಗೆ ಕುಡಿಸ್ಬೇಕು ಅಂತ. ಬಾಯಿ ಹೇಗೆ ನಿಪ್ಪಲ್ ಅಲ್ಲಿ ಹೋಗ್ಬೇಕು ಅಂದ್ರೆ, ಫಸ್ಟ್ ಮೂಗನ್ನ ಏಮ್ ಮಾಡಿ ಬಾಯಿಯಿಂದ, ಇಲ್ಲಿ ನಿಮ್ಗೆ ಸ್ಲೈಡ್ ಅಲ್ಲಿ ಕಾಣಿಸ್ತಾ ಇರ್ಬೋದು ಫೋಟೋ. ಮೂಗಿಗೆ ಏಮ್ ಮಾಡಿದ್ರೆ ನಿಮ್ಮ ಅಪ್ಪರ್ ಲಿಪ್, ಬೇಬಿ ಅಪ್ಪರ್ ಲಿಪ್ಗೆ ಟಚ್ ಆದ್ರೆ ಬಾಯಿ ಓಪನ್ ಮಾಡ್ಲಿ, ಫುಲ್ ಬಾಯಿ ಓಪನ್ ಆಗಿ ನಿಮ್ಮ ಏರಿಯೋಲಾ, ದಿಸ್ ಬ್ಲಾಕ್ ಪಾರ್ಟ್ ಇರುತ್ತಲ್ಲ, ಯಾವಾಗ ಒಂದು ಪರ್ಫೆಕ್ಟ್ ಲ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ ಆ ಏರಿಯೋಲಾ ಫುಲ್ ಬೇಬಿ ಬಾಯಿ ಒಳಗಡೆ ಇರ್ಬೇಕು. ಸಮ್ಟೈಮ್ಸ್ ಏನಾಗುತ್ತೆ, ಮೇಲೆ ಸ್ವಲ್ಪ ಬಿಟ್ಬಿಡುತ್ತೆ, ಮೇಲೆ ಬಿಟ್ರೆ ಫೈನ್, ಬಟ್ ಕೆಳಗಡೆ ಏರಿಯೋಲಾ ಅಂದ್ರೆ ಬ್ಲಾಕ್ ಪಾರ್ಟ್ ಆಫ್ ದ ನಿಪ್ಪಲ್ ಇರುತ್ತಲ್ಲ, ಬ್ರೆಸ್ಟ್ ಇರುತ್ತಲ್ಲ, ಅದು ಏರಿಯೋಲಾ. ಬೇಬಿ ಬಾಯಿ ಆ ಕಂಪ್ಲೀಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಫುಲ್ ಕವರ್ ಮಾಡಿರ್ಬೇಕು. ನಿಪ್ಪಲ್ ಫುಲ್ ಬೇಬಿ ಬಾಯಿ ಒಳಗಡೆ ಹೋಗಿರ್ಬೇಕು. ಅಂಡ್ ಮೇಲೆ ಕೆಲವೊಂದ್ಸಲ ಗ್ಯಾಪ್ ಕಾಣಿಸುತ್ತೆ, ಮೇಲೆ ಏರಿಯೋಲಾ ಏನಿದೆ ಅದು ಗ್ಯಾಪ್ ಕಾಣಿಸುತ್ತೆ, ಅದು ಫೈನ್. ಆದ್ರೆ ತುದಿಯಲ್ಲಿ ಬ್ರೆಸ್ಟ್ ಫೀಡ್ ಮಾಡೋದು ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದ್ರೆ, ಒಳ್ಳೆ ಏನ್ ಹೇಳ್ತಾರೆ, ನಿಪ್ಪಲ್ ಕ್ರ್ಯಾಕ್ ಆಗೋದಿರ್ಬೋದು, ಅಥವಾ ಚೆನ್ನಾಗಿ ಲ್ಯಾಚ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗೋದಿರ್ಬೋದು. ಈ ತರ ಎಲ್ಲ ಇಶ್ಯೂಸ್ ಫೇಸ್ ಮಾಡ್ಬೇಕಾಗತ್ತೆ. ಆದಷ್ಟು ಬಾಯಿ ಒಳಗಡೆ ಪೂರ ಆ ಬ್ಲಾಕ್ ಪಾರ್ಟ್ ಆಫ್ ದ ಬ್ರೆಸ್ಟ್ ಏನಿದೆ ಅದು ಫುಲ್ ಬೇಬಿ ಬಾಯಿ ಒಳಗಡೆ, ಸ್ವಲ್ಪ ಎಡ್ಜಸ್ ಆಚೆ ಬರುತ್ತೆ, ಫೈನ್. ಅದನ್ನ ಬಿಟ್ರೆ ಬೇಬಿ ಬಾಯಿ ಒಳಗಡೆ ಫುಲ್ ಏರಿಯೋಲಾ ಹೋಗುವಷ್ಟು ನೋಡ್ಕೊಂಡು ನೀವು ಏನು ಲ್ಯಾಚ್ ಮಾಡಿಸಿ. ಕೆಲವೊಂದ್ಸಲ ಫಸ್ಟ್ ಬಾರ್ನ್ ಬೇಬೀಸ್ಗೆ ಏನಾಗುತ್ತೆ, ಅಂದ್ರೆ ಸಾರಿ, ಫಸ್ಟ್ ಬಾರ್ನ್ ಅಂತ ಅಲ್ಲ, ಆಗ ಹುಟ್ಟಿದ ಮಕ್ಕಳಿಗೆ ಬಾಯಿ ಫುಲ್ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡ್ತೀರಾ, ಜಸ್ಟ್ ಪ್ರೆಸ್ ದ ನಿಪ್ಪಲ್, ಸ್ವಲ್ಪ ಸ್ಯಾಂಡ್ವಿಚ್ ತರ ಹೀಗೆ, ರೈಟ್, ಹೀಗೆ ಪ್ರೆಸ್ ಮಾಡಿ ಬಾಯಿ ಒಳಗಡೆ ಇಡ್ತೀರಾ. ಅದಕ್ಕೆ ಪ್ರಾಕ್ಟೀಸ್, ಇಟ್ಸ್ ಅ ಸ್ಕಿಲ್. ನೀವು ಕೂಡ ಹೊಸದಾಗಿ ಕಲಿತಾ ಇದ್ರೆ, ಮಗು ಕೂಡ ಹೊಸದಾಗಿ ಕಲಿತಾ ಇರುತ್ತೆ. ಓಕೆನಾ? ನಿಮ್ಗೂ ಫಸ್ಟ್ ಟೈಮ್, ಮಗುಗೂ ಫಸ್ಟ್ ಟೈಮ್, ಹೌದಲ್ವಾ? ಇಟ್ಸ್ ಅ ಸ್ಕಿಲ್. ಒಂದ್ಸಲ ನೀವು ಕಲ್ತ್ರಿ ಅಂತ ಇಟ್ಕೊಳ್ಳಿ. ಏನ್ ಹೇಳಿ ನೆಕ್ಸ್ಟ್? ಎಕ್ಸ್ಪೀರಿಯನ್ಸ್ ಇರೋರು ಹೇಳಿ. ಯಾವ ಆಂಗಲ್ ಅಲ್ಲಿ ಬರ್ತಾರೆ ಗೊತ್ತಿಲ್ಲ, ಹೆಂಗ್ ಮಲ್ಕೊಂಡ್ ಕುಡಿತಾರೆ ಗೊತ್ತಿಲ್ಲ, ಹೌದಾ? ಯು ಶುಡ್ ಬಿ ರೆಡಿ ಟು ಹೋಲ್ಡ್ ದೆಮ್. ಹೆಂಗ್ ಬೇಕಾದ್ರೆ ತಿರ್ಕೊಂತಾರೆ, ಕತ್ತೆಲ್ಲ ನಿಂತ್ಕೊಂಡ್ಬಿಡುತ್ತೆ 6 ತಿಂಗಳು 7 ತಿಂಗಳು ಆಗೋಷ್ಟರಲ್ಲಿ, ಯಾವ ಕಡೆ ಬೇಕಂದ್ರೆ ಆ ಕಡೆ ತಿರ್ಕೊಂತಾರೆ. ಶಕ್ತಿ ಬೇರೆ ಬಂದ್ಬಿಟ್ಟಿರುತ್ತೆ, ಹಾಲ್ ಕೊಟ್ಟಿರ್ತೀವಲ್ವಾ, ಸೊ ಹೆಂಗ್ ಬೇಕಂದ್ರೆ ತಿರ್ಕೊಂತಾರೆ. ಓಕೆನಾ? ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಅದನ್ನ ನೋಡ್ಕೊಳ್ಳಿ. ಜಂಪು ಇದೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಒಂದು ಯಾವ್ಯಾವ ತರ ಪೊಸಿಷನ್ ಒಂದು ಹೇಳ್ದೆ ಅಲ್ವಾ, ನಿಪ್ಪಲ್ ಪೂರ ಏರಿಯೋಲಾ ಪಾರ್ಟ್ ಪೂರ್ತಿ ಬಾಯಿ ಒಳಗಡೆ ಹೋಗೋ ತರ ನೋಡ್ಕೊಳ್ಳಿ, ಅದು ಒಂದು. ಸೊ ಅದು ಬಿಟ್ರೆ ನೀವು ಕೂತು ಕುಡಿಸ್ತಾ ಇದ್ದೀರಾ ಬೇಬಿಗೆ ಅಂದ್ರೆ, ಮೇಕ್ ಶೋರ್, ನಾನು ಕಾಣಿಸ್ತಾ ಇದ್ದೀನಿ ಅಲ್ವಾ, ಫುಲ್ ಕಾಣಿಸ್ತಾ ಇದೀನಲ್ಲ, ಒಂದು ಪಿಲ್ಲೋ ಕಾಲು ಕೆಳಗಡೆ, ಓಕೆನಾ, ಇನ್ನೊಂದು ಪಿಲ್ಲೋ ಕಾಲಿನ ಮೇಲೆ ಹೀಗೆ, ಅಥವಾ ಸಿ ಪಿಲ್ಲೋ ಬರುತ್ತೆ ಇವಾಗ,
ಸೊ ಇಫ್ ಯು ಆರ್ ನಾಟ್ ಡೋಂಟ್ ವಾಂಟ್ ಟು ಯೂಸ್ ಫ್ಯಾನ್ಸಿ ಪಿಲೋಸ್ ಫ್ಯಾನ್ಸಿ ಥಿಂಗ್ಸ್ ಅಂತ ಹೇಳಿದ್ರೆ ನಾರ್ಮಲ್ ಪಿಲ್ಲೋ. ನಾನ್ ಸಿ ಪಿಲ್ಲೋ ತಗೊಂಡಿದ್ದೆ, ಬಟ್ ಅದು ಯೂಸ್ ಆಗ್ಲಿಲ್ಲ. ನನ್ ಮಗ ನಾರ್ಮಲ್ ಪಿಲ್ಲೋದಲ್ಲೇ ಜಾಸ್ತಿ ಕಂಫರ್ಟಬಲ್ ಆಗಿದ್ದ. ಅಂಡ್ ಸಡನ್ ಆಗಿ ಇದೇ ಸಿಗ್ತಾ ಇತ್ತು ನನಗೆ, ಅದಕ್ಕಿಂತ ಇದೇ ಕಂಫರ್ಟಬಲ್ ಅನಿಸ್ತಾ ಇತ್ತು ನನಗೆ ಯೂಸ್ ಮಾಡೋದಕ್ಕೆ. ಓಕೆನಾ? ಸೊ ಏನ್ ಮಾಡ್ತೀರಾ, ಮೋಸ್ಟ್ ಆಫ್ ದ ಟೈಮ್ ಬೇಬಿ ಇಲ್ಲಿ ಇರುತ್ತೆ ಅಂದ್ರೆ ಹೀಗೆ ಹೋಗಿ ಫೀಡ್ ಮಾಡೋ ಅವಶ್ಯಕತೆ ಇಲ್ಲ. ಏನಾಗುತ್ತೆ, ಬ್ಯಾಕ್ ಪೋಸ್ಚರ್, ಅಗೇನ್ ಯು ವಿಲ್ ಡೆವಲಪ್ ಬ್ಯಾಕ್ ಪೇನ್. ಹೌದಾ? ಸೊ ಆದಷ್ಟು ನಿಮ್ಮ ಬಾಡಿ ಸ್ಟ್ರೇಟ್ ಇರ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಸೋಫಾ ಮೇಲೆ ಚೇರ್ ಮೇಲೆ ಕುತ್ಕೊಂತಾ ಇದ್ದೀರಾ ಅಂದ್ರೆ ಮೇಕ್ ಶೋರ್ ಯು ವಿಲ್ ಸಿಟ್ ಸ್ಟ್ರೇಟ್. ನಿಮ್ ಬಾಡಿ ಸ್ಟ್ರೇಟ್ ಇರುತ್ತೆ. ಓಕೆನಾ? ನೀವು ಬೆಂಡ್ ಆಗೋದಾಗ್ಲಿ ಅಥವಾ ಬೇಬಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಡೌನ್ ಹೋಗೋದಾಗ್ಲಿ ಅದೆಲ್ಲ ಮಾಡ್ಬೇಡಿ. ಸೊ ಪಿಲ್ಲೋ ಸಪೋರ್ಟ್ ತಗೊಳ್ಳಿ. ನಾನು ಯೋಗ ಸೆಷನ್ಸ್ ಅಲ್ಲಿ ಹೇಳಿರ್ತಿದ್ದೆ ಯಾವಾಗ್ಲೂ, ಪಿಲ್ಲೋ ಇಸ್ ಯುವರ್ ಬೆಸ್ಟ್ ಫ್ರೆಂಡ್ ನಿಮ್ ಪ್ರೆಗ್ನೆನ್ಸಿಯಲ್ಲಿ, ಆಫ್ಟರ್ ಪ್ರೆಗ್ನೆನ್ಸಿಯಲ್ಲಿ ಅಂತೇಳಿ. ಸೊ ನೋಡಿ, ಬೇಬಿ ಎಲ್ಲಿಗೆ ಬಂತು, ಎಷ್ಟು ಮೇಲೆ ಬಂತು ಅಲ್ವಾ? ಬೇಬಿ ಪೊಸಿಷನ್ ಕರೆಕ್ಟ್ ಆಗಿ ಬ್ರೆಸ್ಟ್ ಹತ್ರ ಬರುತ್ತೆ. ನಿಮ್ಗೆ ಬೇಕಂದ್ರೆ ಪಿಲ್ಲೋ ಇನ್ನೊಂದು ಹಾಕೊಳ್ಳಿ. ಆದಷ್ಟು ಹೀಗೆ ಬೇಬಿ ಸ್ಲೈಟ್ ಆಗಿ ಹೀಗಿರ್ಬೇಕು. ಸೊ ಡೈಜೆಷನ್ ಚೆನ್ನಾಗಾಗುತ್ತೆ, ಹಾಲು ಕುಡ್ದಿದ್ದು ಹೋಗುತ್ತೆ, ವಾಮಿಟಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆನಾ? ಅಂಡ್ ಇಲ್ಲೇನ್ ಮಾಡ್ತೀರಾ, ಬಾಡಿ ಹೀಗಿರುತ್ತೆ, ನೆಕ್ ಮಾತ್ರ ಟರ್ನ್ ಮಾಡ್ಕೊಡ್ದು. ಕಾಣಿಸ್ತಾ ಇದೆಯಾ? ಬಾಡಿ ಸ್ಟ್ರೇಟ್ ಇರುತ್ತೆ, ಕೈ ಸಪ್ಪ, ನೆಕ್ ಮಾತ್ರ ಹೀಗೆ ಟರ್ನ್ ಮಾಡ್ಕೊಡೋದು. ದಿಸ್ ಇಸ್ ನಾಟ್ ದ ರೈಟ್ ವೇ. ಬೇಬಿ ಫುಲ್ ಟರ್ನ್ ಆಗ್ಬೇಕು. ಹೀಗಿದ್ರೆ ಬೇಬಿ ಬಾಡಿ ಕೂಡ ಟರ್ನ್ ಆಗ್ಬೇಕು. ನೆಕ್ ಮಾತ್ರ ಟರ್ನ್ ಆಗೋ ಹಾಗಿಲ್ಲ, ಬೇಬಿ ಪೂರಾ ಬಾಡಿ ಟರ್ನ್ ಆಗ್ಬೇಕು ನಿಮ್ ಕಡೆಗೆ. ಸೊ ನಿಮ್ಮ ಹೊಟ್ಟೆಗೆ ಅಥವಾ ಎದೆಗೆ ನಿಮ್ಮ ಬೇಬಿ ಹೊಟ್ಟೆ ಟಚ್ ಆಗ್ತಿರ್ಬೇಕು. ಓಕೆನಾ? ಇದು ಸ್ವಲ್ಪ ಚಿಕ್ಕ ಪಾಪು ಇದೆ, ನಿಮ್ದಿನ ಸ್ವಲ್ಪ ದೊಡ್ಡ ಪಾಪು ಇರುತ್ತೆ. ಹೀಗೆ ಟಚ್ ಆಗ್ಬೇಕು, ಬೇಬಿ ಬಾಡಿ ನಿಮ್ಗೆ ಟಚ್ ಆಗ್ಬೇಕು. ಅಂಡ್ ನಿಮ್ಗೆ ಹೋಲ್ಡಿಂಗ್ ಪೊಸಿಷನ್ ಹೇಳ್ಕೊಟ್ಟಿದ್ರಲ್ವಾ, ಹೀಗೆ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ, ಆಮೇಲೆ ಯಾವ ಇದು ಬೇಕಾಗಿರಲ್ಲ, ನೀವೇ ಮಾಡ್ಕೊಂತ ಇರ್ತೀರ. ಸೊ ನೆಕ್ಸ್ಟ್, ನೋಸ್ ಲೆವೆಲ್ ಇದನ್ನ ಹೇಳಿದಲ್ಲ, ಲ್ಯಾಚಿಂಗ್ ಮಾಡುವಾಗ್ಲೇ ಹೇಳಿದೆ. ನಿಮ್ಮ ನೋಸ್ ಬಂದ್ಬಿಟ್ಟು, ಸಾರಿ, ಬೇಬಿ ನೋಸ್ ಬಂದ್ಬಿಟ್ಟು ನಿಪ್ಪಲ್ ಲೆವೆಲ್ಗೆ ಬಂದ್ರೆ ಬಾಯಿ ಓಪನ್ ಆದ ತಕ್ಷಣ ಅಪ್ಪರ್ ಲಿಪ್ ಇದೆಯಲ್ಲ, ಅಪ್ಪರ್ ಲಿಪ್ ನಮ್ಮ ನಿಪ್ಪಲ್ಗೆ ಟಚ್ ಆಗುತ್ತೆ. ದೆನ್ ಹಿ ಕ್ಯಾನ್ ಓಪನ್ ಹಿಸ್ ಮೌತ್ ಅಂಡ್ ಕ್ಯಾಚ್ ಇಟ್. ಲ್ಯಾಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ಟೆ ಕಟ್ಟೋದು ಆಮೇಲೆ ಹೇಳ್ತೀನಿ ಅಕ್ಕ, ಒಂದ್ ನಿಮಿಷ. ಸೊ ನಾನು ಆವಾಗ್ಲೇ ಹೇಳಿದಾಗೆ, ಮಗು ಒಂದ್ ಕಡೆ ಬಾಡಿ ಒಂದ್ ಕಡೆ ಇಡ್ಬಾರ್ದ. ಮಗು ಸ್ಟ್ರೇಟ್ ಇರ್ಬೇಕು, ತಲೆ ಬಾಡಿ ಎರಡು ನೇರವಾಗಿರೋ ತರ ನೋಡ್ಕೊಬೇಕು. ಅದ್ರ ಜೊತೆಗೆ ಒಳ್ಳೆ ಸಪೋರ್ಟ್ ಇರ್ಬೇಕು. ಬೇಬಿ ತಲೆ ಇಲ್ಲಿ ಬರ್ಬೇಕು, ಇನ್ನೊಂದ್ರಲ್ಲಿ ನೀವು ಸಪೋರ್ಟ್ ಕೊಡ್ಬೇಕು. ಓಕೆನಾ? ಅಂಡ್ ಇನ್ನೊಬ್ಬೊಬ್ರು ಸೊ ಬೇಬಿನ ಹೀಗೆ ನೀವ್ ಇನ್ ಕೇಸ್ ಈ ಆಂಗಲ್ ಅಲ್ಲಿ ಕುಡಿಸ್ತಾ ಇದ್ದೀರಾ ಅಂದ್ರೆ, ಐ ಡೋಂಟ್ ಥಿಂಕ್ ಸೊ ಯಾರು ಇದನ್ನ ಟ್ರೈ ಮಾಡ್ತಾರೆ ಅಂತ ಹೇಳಿ, ಅಟ್ಲೀಸ್ಟ್ ಇನಿಷಿಯಲ್ ಡೇಸ್ ಅಲ್ಲಿ. ಪಿಲ್ಲೋ ಸಪೋರ್ಟ್, ಅಗೇನ್ ಪಿಲ್ಲೋ ಸಪೋರ್ಟ್ ತಗೋತೀರಾ. ಬ್ರೆಸ್ಟ್ ಫೀಡಿಂಗ್ ಟ್ವಿನ್ಸ್ ಇರೋರಿಗೆ ಹೆಲ್ಪ್ ಆಗ್ಬೋದು ಮೋಸ್ಟ್ಲಿ. ಯಾರಾದ್ರೂ ಟ್ವಿನ್ಸ್ ಇದೆಯಾ? ಇಲ್ವಾ? ಓಕೆ. ಸೊ ಆದಷ್ಟು ಓ ಸಾರಿ, ನಂದೇನೋ ಇಂಟರ್ನೆಟ್ ಪ್ರಾಬ್ಲಮ್ ಆಯ್ತು. ಕೇಳಿಸ್ತಾ ಇದೆಯಾ? ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ಬೋದಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸ್ಲೈಡ್ ಹೋಗ್ಬೋದಾ? ನೆಕ್ಸ್ಟ್ ಸ್ಲೈಡ್. ಓಕೆ, ಇದೊಂದು. ಅಕ್ಕ, ನನ್ಗೆ ಗೊತ್ತಾಗ್ತಾ ಇಲ್ಲ, ಬೇಬಿಗೆ ಹೊಟ್ಟೆ ತುಂಬ್ತಾ ಇದ್ಯಾ, ನನ್ ಹಾಲ್ ಸಾಕಾಗ್ತಾ ಇದ್ಯಾ ಅಂತ ಕೇಳ್ತಾರೆ. ಯಾರಾದ್ರೂ ಹೇಳಿ, 6-5 months ಅಲ್ಲಿರೋರ್ಗು ಹೇಗೆ ನೀವು ಐಡೆಂಟಿಫೈ ಮಾಡ್ತೀರಾ ಮಗುಗೆ ಹೊಟ್ಟೆ ತುಂಬಿದೆ ಇಲ್ಲ ಅಂತ ಹೇಳಿ ಯಾರಾದ್ರೂ? ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋಂಗೆ, ಪಾಪು ಫುಲ್ ಹಾಲ್ ಕುಡ್ದು ಅದಾಗೆ ನಿಪ್ಪಲ್ ಬಿಡುತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋಂಗೆ ಸ್ಟಾರ್ಟಿಂಗ್ ನನಗೆ ಗೊತ್ತಾಗ್ತಿರ್ಲಿಲ್ಲ, ಬಟ್ ನೋಡ್ತಿದ್ದೆ. ಬಟ್ ಅದಾಗೆ ನಿಪ್ಪಲ್ ಬಿಡೋ ತನಕ ನಾನು ಇರ್ತಿದ್ದೆ. ಆಮೇಲೆ ಮತ್ತೆ ಯಾವಾಗ ಹಸುವೆ ಆಗುತ್ತೋ ಅವಾಗ ಅಳಕ್ ಸ್ಟಾರ್ಟ್ ಮಾಡೋದು, ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೆ. ಇದು ಎಕ್ಸ್ಪೀರಿಯನ್ಸ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಯಾರಾದ್ರೂ ಹೇಳ್ಬೋದಾ? ಫೀಡಿಂಗ್ ಆದ್ಮೇಲೆ ತಾನಾಗಿ ಮಾಡಲ್ಲ, ಆಕ್ಟಿವ್ ಆಗಿರುತ್ತೆ. ಕರೆಕ್ಟ್ ಶ್ವೇತಾ ಅಕ್ಕ, ಕರೆಕ್ಟ್. ಫೀಡಿಂಗ್ ಆದ್ಮೇಲೆ ಬೇರೆ ಕಡೆ ನೋಡ್ತಕ್ಕ, ಅದು ಮಾಲಿಗೆ ಗೊತ್ತಾಗ್ಬಿಡುತ್ತೆ ಕೊಡ್ ತುಂಬಿದೆ ಅನ್ನೋದು. ಬೇರೆ ಕಡೆ ನೋಡುತ್ತೆ, ಬೇಡ ಸಾಕು. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಕ್ಕ, ಅದು ಹಾಲು ಸಾಕಾದ ತಕ್ಷಣ ಅದು
ನಿದ್ದೆಗೆ ಹೋಗುತ್ತೆ ಬೇಗ. ವೆರಿ ಗುಡ್, ಅದು ಪಾಯಿಂಟ್ ಕವರ್ ಮಾಡಿದ್ರು. ಬೇರೆ ಬೇರೆ ಇನ್ನೊಂದು ಮೇಜರ್ ಪಾಯಿಂಟ್, ಇದೆರಡರಲ್ಲೂ ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಎಷ್ಟು ಯೂರಿನ್ ಮಾಡುತ್ತೆ? ಎರಡು ಹೌದಾ? ಮುಷ್ಟಿ ಎಲ್ಲ ಮುಚ್ಕೊಂಡಿರುತ್ತಲ್ವಾ, ದೆನ್ ಅದಕ್ಕೆ ಅಳು ತುಂಬಾ ಬರ್ತಿದೆ ಅಂದ್ರೆ ಅದು ಅದು ನಿಜ. ಮುಷ್ಟಿ ಮುಚ್ಕೊಂಡಿರುತ್ತೆ. yes. ಹೊಟ್ಟೆ ತುಂಬಿದ್ರೆ ಫುಲ್ ಫಿಂಗರ್ಸ್ ನ ಓಪನ್ ಮಾಡುತ್ತೆ. ಅದು ಒಂದ್ ಪಾಯಿಂಟ್. ಅಕ್ಕ ಮೆಸೇಜ್ ಸೆಂಡ್ ಮಾಡಿದ್ದೆ, ನೀವ್ ರೀಡ್ ಮಾಡ್ಲಿಲ್ಲ. ಅದೇ ನಾವು ಲಂಗೂಟ್ಸ್ ಯೂಸ್ ಮಾಡೋದ್ರಿಂದ ಎಷ್ಟ್ ಸಲ ಯೂರಿನ್ ಮಾಡುತ್ತೆ ಅಂತ ಮಗು ಗೊತ್ತಾಗತ್ತೆ, ಅವಾಗ ಅದಕ್ಕೆ ಸಫಿಶಿಯಂಟ್ ಆಗತ್ತೆ ಇಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಡೈಪರ್ ಅಲ್ಲಿ ಅದನ್ನ ಐಡೆಂಟಿಫೈ ಮಾಡಕ್ ಆಗಲ್ಲ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಒನ್ ಆಫ್ ದ ವ್ಯಾಲಿಡ್ ಪಾಯಿಂಟ್ ಆಕ್ಚುಲಿ. ಸೊ ಮಗು ಎಷ್ಟು ಸಲ ಯೂರಿನ್ ಮಾಡುತ್ತೆ ಅನ್ನೋದ್ರ ಮೇಲೆ ಮಗುಗೆ ಹಾಲ್ ಸಾಕಾಗ್ತಾ ಇದೆಯಾ, ಮಗು ಸ್ಯಾಟಿಸ್ಫೈ ಆಗಿದ್ಯಾ, ಹೊಟ್ಟೆ ತುಂಬಿದ್ಯಾ ಅಂತ ಹೇಳಿ. ಒಂದು ಹಾಲ್ ಕೊಟ್ಟ ತಕ್ಷಣ ಮಗು ಆರಾಮಾಗಿ ಅದ್ರ ಪಾಡ್ಗ ಆಟ ಆಡ್ಕೊಂಡು ಅನ್ಕೊಂಡು ಅದೇನು ಜೋರ್ ಆಟ ಎಲ್ಲ ಆಡಕ್ಕಾಗಲ್ಲ. ಜಸ್ಟ್ ಸೌಂಡ್ ಮಾಡ್ಕೊಂಡು ಅದ್ರ ಪಾಡಿಗೆ ಅದು ಕಿರಿಕಿರಿ ಮಾಡ್ದಿರಾ ಇರುತ್ತೆ, ಖುಷಿಯಾಗಿ ಆರಾಮಾಗಿರುತ್ತೆ. ಇನ್ನೊಂದೇನು, ಆರಾಮಾಗಿ ಆಟ ಆಡ್ಕೊಂಡು ಮಲ್ಕೊಂಡ್ಬಿಡುತ್ತೆ. ಅದೊಂದು ನಿಮ್ಗೆ. ಇನ್ನೊಂದು ಪಾಯಿಂಟ್ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ, ನಿಮ್ಮ ಎದೆ ಟೈಟ್ ಆಗ್ತಾ ಬರುತ್ತೆ. ಅದು ಒನ್ ಆಫ್ ದ ಸೈನ್, ಓಕೆ ನನಗೆ ಹಾಲು ಅಡಿಕ್ವೇಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನಾನು ಹೇಳ್ದಾಗೆ ಯೂರಿನ್ ಇಷ್ಟು ಸಲ ಯೂರಿನ್ ಮಾಡ್ತಾ ಇದೆ ಅದನ್ನ ನೀವು ಕೌಂಟ್ ಮಾಡ್ಬೋದು. 8, 10, 12 ಟೈಮ್ಸ್ ಮಾಡ್ತಾ ಇದೆ, ಓಕೆ ಅಡಿಕ್ವೇಟ್ ಇದೆ ಇದಕ್ಕೆ ಅಂತ. ಇನ್ನೊಂದು ಮೇಜರ್ ಪಾಯಿಂಟ್, ವೆಯ್ಟ್ ಗೇನ್ ಆಗ್ತಾ ಇದೆಯಾ ಕರೆಕ್ಟ್ ಆಗಿ. ಅದೇನು ಕೆಜಿ ಅಲ್ಲಿ ಆಗಲ್ಲ, ಗ್ರಾಮ್ಸ್ ಅಲ್ಲಿ ಆಗುತ್ತೆ. 10 ಗ್ರಾಮ್ 20 ಗ್ರಾಮ್ಸ್ ಅದ್ರಲ್ಲಿ. ಅಂಡ್ ನೀವು ಪ್ರತಿ ಸಲ ಅಟ್ಲೀಸ್ಟ್ 1.5 month 2 months ಆದ್ರೂ ಒಂದ್ಸಲ ಹೋಗ್ತೀರಾ ಹಾಸ್ಪಿಟಲ್ಗೆ, ವ್ಯಾಕ್ಸಿನೇಷನ್ಗೆ ಅದಕ್ಕೆ ಅವಾಗ ಚೆಕ್ ಮಾಡ್ತೀರಾ ಆಬ್ವಿಯಸ್ಲಿ. ಅಲ್ಲಿ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ ಹಾಲ್ ಸಾಕಾಗ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ಅದನ್ನ ಐಡೆಂಟಿಫೈ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಪಾಪು ಅಕ್ಕ ನಂಗೆ ಮೆಸೇಜ್ ಓದಕ್ಕಾಗಿಲ್ಲ, 1 ನಿಮಿಷ. ಕೆಲವೊಂದು ಪಾಯಿಂಟ್ಸ್ ನಾನು ಇಲ್ಲಿ ಕವರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಒಂದು ನೈಟ್ ಟೈಮ್ ಫೀಡಿಂಗ್ದು. ಕೆಲವೊಬ್ಬರಿಗೆ ಡಾಕ್ಟರ್ ಹೇಳಿದ್ದಾರೆ ಕುತ್ಕೊಂಡು ಕುಡಿಸ್ಬೇಕು ಅಂತ ಹೇಳಿ, ಫೈನ್, ನೀವ್ ಅದನ್ನ ಫಾಲೋ ಮಾಡ್ತಾ ಇದ್ರೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಮಲ್ಗಿ ಕೂಡ್ಸೋದು, ನಾನು ಪ್ರಿಫರ್ ಮಾಡೋದು ಮಲ್ಗಿ ಕೂಡ್ಸೋದು. ಇಟ್ ಈಸ್ ವೆರಿ ಗುಡ್, ಬೆಟರ್, ನಮ್ಗೆ ಹೆಲ್ಪ್ ಆಗುವಂತದ್ದು. ಅದನ್ನ ಪಾಯಿಂಟ್ ನೋಡ್ಕೊಳ್ಳಿ. ಅಂಡ್ ಮೊದಲ ಹಾಲು 4 ಮಿಲ್ಕ್ ಮತ್ತೆ ಹಿಂಡ್ ಮಿಲ್ಕ್, ಫಸ್ಟ್ ಬರುವಂತ ಹಾಲು ಮತ್ತೆ ಹಿಂದೆ ಬರುವಂತ ಅದಾದ್ಮೇಲೆ ಬರುವಂತ ಗಟ್ಟಿ ಹಾಲು, ಇದೆರಡರ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಡಿಸ್ಕಸ್ ಮಾಡಿದೀನಿ. ಹಿಂದೆ ಬರುವಂತ ಹಾಲು ಕಂಪ್ಲೀಟ್ ಮಗುಗೆ ಕುಡಿದ್ರೆ ಮಾತ್ರನೇ ನಿಮ್ಗೆ ಒಳ್ಳೆ ಬೇಬಿಗೆ ಎಷ್ಟು ಬೇಕು ನ್ಯೂಟ್ರಿಷನ್ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನ್ಯೂಟ್ರಿಷನ್ ಮಗುಗೆ ಸಿಗುತ್ತೆ. ಇನ್ನೊಂದು, ಕೆಲವೊಂದ್ಸಲ ಈಗ ಹೊಸದಾಗಿ ಯಾರ್ಯಾರು 15 days 1 week ಅಲ್ಲಿ ಬೇಬಿ ಆಗಿದೆ ಅವ್ರಿಗೆ, ಕೆಲವೊಬ್ಬರಿಗೆ ಇನ್ವರ್ಟೆಡ್ ಮತ್ತೆ ಏನ್ ಹೇಳ್ತಾರೆ ನಿಪ್ಪಲ್ಸ್ ನಾರ್ಮಲ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಿಪ್ಪಲ್ ಹೇಗಿದೆ ಹೀಗಿರೋದಿಲ್ಲ, ಕೆಲವರಿಗೆ ಒಳಗ್ ಹೋಗ್ಬಿಟ್ಟಿರುತ್ತೆ, ಕೆಲವರಿಗೆ ಅಷ್ಟಕ್ಕೆ ಇರುತ್ತೆ. ಸೊ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾನು ಕೂಡ ಒಬ್ಳು ಅದನ್ನ ಫೇಸ್ ಮಾಡೋದ್ರಲ್ಲಿ. ಕೆಲವೊಬ್ರು ಏನ್ ಮಾಡ್ತಾರೆ, ಸಿರಿಂಜ್ ತೆಗೆದ್ಬಿಟ್ಟು, ಸಾರಿ ಇದನ್ನ ಮಾಡ್ತಾರಲ್ವಾ, ಇಂಜೆಕ್ಷನ್ ಮಾಡ್ತಾರಲ್ವಾ, ಅದ್ರಲ್ಲಿ ಸಿರಿಂಜ್ ತೆಗೆದ್ಬಿಟ್ಟು ಸಕ್ ಮಾಡೋದು ನಿಪ್ಪಲ್ನ, ಹಾಗೆಲ್ಲ ಮಾಡ್ತಾರೆ. ದಟ್ ಇಸ್ ಸೋ ಪೇನ್ಫುಲ್ ಆಕ್ಚುಲಿ. ನಾನು ಕೂಡ ಹೋಗಿದ್ದೆ, ಅದನ್ನ ಫೇಸ್ ಮಾಡಿದೀನಿ. ಒಂದೇ ಒಂದು ಸಿಂಪಲ್ ಸೊಲ್ಯೂಷನ್, ಲೆಟ್ ಬೇಬಿ ಟು ಲ್ಯಾಚ್. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಬಿ ಲ್ಯಾಚ್ ಮಾಡಿ. ಅದು ಎಷ್ಟು ಲ್ಯಾಚ್ ಮಾಡಿದಷ್ಟು ಬಾಡಿ ನ್ಯಾಚುರಲ್ ಆಗಿ ನಿಪ್ಪಲ್ ಬೇಬಿಗೆ ಬೇಕಾಗಿರೋ ಹಾಗೆ ನಿಪ್ಪಲ್ ಫಾರ್ಮ್ ಆಗುತ್ತೆ. ಅದಾದ್ಮೇಲೆ ಫ್ಯೂ ಡೇಸ್ ಕಷ್ಟ ಆಗುತ್ತೆ, ಅದಾದ್ಮೇಲೆ ಡೆಫಿನೆಟ್ಲಿ ನಿಮ್ ಬಾಡಿ ಅದನ್ನ ನೀಟಾಗಿ ನಿಮ್ಗೆ ಹೇಗ್ ಬೇಕು, ಬೇಬಿಗೆ ಹೇಗ್ ಬೇಕು ಹಾಗೇನೆ ಮಾಡುತ್ತೆ. ಇದ್ರ ಜೊತೆಗೆ ಮೇಜರ್ ಪ್ರಾಬ್ಲಮ್ ಯಾರ್ಯಾರು ಹೇಳಿ ನಿಪ್ಪಲ್ ಇಂಜುರೀಸ್, ನಿಪ್ಪಲ್ ಕ್ರ್ಯಾಕ್ ಆಗಿದೆ, ಹ್ಯಾಂಡ್ ರೈಸ್ ಮಾಡಿ. ಹೊಸದಾಗಿ 1 month ಒಳಗಡೆ ಇರೋರ್ಗೆ ಆಗಿರುತ್ತೆ ಅನ್ಕೊಂತೀನಿ. ಸೊ ನಿಪ್ಪಲ್ ಕ್ರ್ಯಾಕ್, ಎಸ್ ರಮ್ಯಾ ಅಕ್ಕ ಇದಾರೆ, ಯಾರು ಇಲ್ಲ ಅನ್ಕೊಂಡೆ. ಸುನೀತಾ ಅಕ್ಕ, ರಮ್ಯಾ ಅಕ್ಕ, ನೋ, ವೆರಿ ಗುಡ್. ಯಾರಿಗ ಆಗಿಲ್ಲ, ಯು ಆರ್ ರಿಯಲಿ ಬ್ಲೆಸ್ಡ್ ಆಕ್ಚುಲಿ. ಸೊ ಯಾರ್ಯಾರಿಗೆ ನಿಪ್ಪಲ್ ಕ್ರ್ಯಾಕ್ ಆಗಿದೆ ನನಗೆ ಗೊತ್ತಿದೆ, ತುಂಬಾ ಕಷ್ಟ ಅದು. ಒಂದ್ ಕಡೆ ಬೇಬಿ ಫೀಡ್ ಮಾಡ್ಬೇಕು, ಒಂದ್ ಕಡೆ ಮಿಲ್ಕ್ ಸ್ಟೋರ್ ಆಗ್ತಾ ಇರುತ್ತೆ, ಒಂದ್ ಕಡೆ ಮಾಡಕ್ ಆಗಲ್ಲ, ಕ್ರ್ಯಾಕ್ ಆಗಿರುತ್ತೆ, ಒಡ್ಕೊಂಡಿರುತ್ತೆ, ನಿಪ್ಪಲ್ ಒಡೆದಿರುತ್ತೆ, ಬ್ಲಡ್ ಬರುತ್ತೆ. ಸೊ ಈ ಟೈಮಲ್ಲಿ ನೀವು ಏನ್ ಮಾಡ್ತೀರಾ ಅಂದ್ರೆ, ಒಂದು ಹಾಸ್ಪಿಟಲ್ ಅಲ್ಲ ನಿಮ್ಗೆ ಒಂದು ಕ್ರೀಮ್ ಕೊಟ್ಟು ಕಳಿಸ್ತಾರೆ. ನನ್ನ ಕೇಳಿದ್ರೆ ಕ್ರೀಮ್ ಅವಶ್ಯಕತೆ ಇಲ್ಲ, ಆದಷ್ಟು ಮನೆಯಲ್ಲೇ ಕೊಬ್ಬರಿ ಎಣ್ಣೆ, ವರ್ಜಿನ್ ಕೋಕೋನಟ್ ಆಯಿಲ್ ತಂದಿಟ್ಕೊಳ್ಳಿ. ಮನೆಯಲ್ಲಿ ಏನಿದೆ, ತುಪ್ಪ ಕೂಡ ನೀವು ಯೂಸ್ ಮಾಡ್ಬೋದು. ಆದಷ್ಟು ಕೊಬ್ಬರಿ ಎಣ್ಣೆ ಒಂದು ಏನ್ ಮಾಡ್ಬೋದು, ನಿಪ್ಪಲ್ಗೆ ಹಾಕಿ ಅದನ್ನ ನೀವು ಕವರ್ ಮಾಡ್ಬಿಟ್ಟು, ಹಾಗೆ ಅದೆಷ್ಟು ಸಾಫ್ಟ್ ಆಗುತ್ತೆ ಅಷ್ಟು ಬೇಗ ನಿಮ್ಗೆ ಕ್ರ್ಯಾಕ್ಸ್ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಏನೂ ಇಲ್ಲ. ಓಕೆನಾ?
ಸೊ ನೀವ್ ಅದಕ್ಕೆ ಆದಷ್ಟು ಕ್ರೀಮ್ ಆಗ್ಲಿ, ಕ್ರೀಮ್ ಬಳಸಕ್ ಇಷ್ಟವರು ಇಟ್ ಇಸ್ ನಿಮ್ಮ ಚಾಯ್ಸ್ ಇದು. ಸೊ ಆದಷ್ಟು ಕೊಬ್ಬರಿ ಎಣ್ಣೆ ಹಚ್ಚಿ, ತುಪ್ಪ ಹಚ್ಚಿ ಸಾಫ್ಟ್ ಆಗೋ ತರ ಮಾಡಿ, ಕ್ರಾಕ್ ಎಲ್ಲ ಹೀಲ್ ಆಗೋ ತರ ನೋಡ್ಕೊಳ್ಳಿ ಬೇಗ. ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಭಯ ಪಟ್ಕೊಂಡು ಅಥವಾ ಪೇನ್ ತಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹಾಲನ್ನ ತೆಗಿದಲ್ಲೇ ಇಟ್ಕೊಂಡ್ಬಿಡ್ತಾರೆ. ಸೊ ಈ ಟೈಮಲ್ಲಿ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ ಆಚೆ ತೆಗೆದ್ಬಿಡಿ. ಆಚೆ ತೆಗೆದು ಬಾಟಲ್ ಇಂದ ಕುಡಿಸಿ. ಎಲ್ಲಿವರೆಗೂ? ಕ್ರಾಕ್ ಹೀಲ್ ಆಗೋವರೆಗೂ, ಆ ಕ್ರಾಕ್ ವಾಸಿ ಆಗೋವರೆಗೂ ಆದಷ್ಟು ಬಾಟಲ್ ಫೀಡ್ ಮಾಡಿ. ಓಕೆನಾ? ಅಲ್ಲಿವರೆಗೂ ಅಷ್ಟೇ, ಅದನ್ನೇ ಕಂಟಿನ್ಯೂ ಮಾಡ್ಬೇಡಿ. ಓಕೆನಾ? ನಿಮ್ಗೆ ಒಂದ್ಸಲ ನಿಮ್ಗೆ ಹೀಲ್ ಆಯ್ತು, ಇಟ್ ಮೇ ಟೇಕ್ 4-5 days, 7 days, 1 week ಅಲ್ಲಿ ವಾಸಿ ಆಗ್ಬಿಡುತ್ತೆ. ಬಟ್ ಆ 1 week ವರೆಗೂ ಪದೇ ಪದೇ ಬೇಬಿ ಲ್ಯಾಚ್ ಮಾಡ್ತಾ, ಪದೇ ಪದೇ ಬೇಬಿ ಸಕ್ ಮಾಡ್ತಾ ಇದ್ರೆ ಅದಿನ್ನ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ನೀವು ಹಾಲ್ ಕೊಡ್ದಲೇನೆ ಅದನ್ನೇನಾದ್ರೂ ಹಾಗೆ ಇಟ್ಕೊಂಡ್ರೆ ಗಂಟುಗಳಾಗುತ್ತೆ. ಲಮ್ಸ್ ಆಯ್ತು ಅಂದ್ರೆ ಮತ್ತೆ ನೀವು ಹಾಸ್ಪಿಟಲ್ ಹೋಗ್ಬೇಕು, ಅದನ್ನ ತೆಗಿಸ್ಬೇಕು, ಅದೆಲ್ಲ ಮಾಡ್ಬೇಕಾಗುತ್ತೆ. ಸೊ ಸಮ್ಟೈಮ್ಸ್ ನಿಮ್ಗೆ ಗಟ್ಟಿ ಆಗಿದೆ ಅಂತ ಹೇಳಿದ್ರೆ ಎದೆ ಮೇಲೆ ಬಿಸಿನೀರು ಹಾಕೊಳ್ಳಿ. ಓಕೆನಾ? ಬಿಸಿನೀರ್ ಯಾರ್ಯಾರು 1 month ಅಲ್ಲಿ ಇದೀರಲ್ಲ ಅವ್ರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನ ಬಿಟ್ರೆ ಕೆಲವೊಂದು ಟವಲ್ ತರ ಬಟ್ಟೆ ಬರುತ್ತೆ ಅಲ್ಲ, ದಪ್ಪ ಬಟ್ಟೆ ಇರೋದು, ಅದನ್ನ ಚೆನ್ನಾಗಿ ಬಿಸಿ ನೀರಲ್ಲಿ ಅದ್ಬಿಟ್ಟು ಚೆನ್ನಾಗಿ ಹಿಂಡಿ ಅದನ್ನ ಎದೆ ಮೇಲೆ ಹಾಕೊಳ್ಳಿ. ಸೊ ಹಾಲೆಲ್ಲ ಕರಗುತ್ತೆ, ಗಂಟುಗಳೆಲ್ಲ ಕರಗುತ್ತೆ. ಓಕೆನಾ? ಹಾಗ್ ಮಾಡಿ ನೀವು ಹಾಲನ್ನ ತೆಗೀರಿ. ಅಟ್ ಎನಿ ಕಾಸ್ಟ್ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ದ ಮಿಲ್ಕ್. ಎದೆಯಿಂದ ಹಾಲನ್ನ ಹೊರಗೆ ತೆಗಿಲೇಬೇಕು. ಓಕೆನಾ? ತೆಗ್ದಿಲ್ಲ ಅಂದ್ರೆ ನೀವು ಮತ್ತೆ ಹುಷಾರ್ ತಪ್ತೀರಾ, ಮತ್ತೆ ನೀವು ಹಾಸ್ಪಿಟಲ್ ಹೋಗ್ಬೇಕಾಗುತ್ತೆ ಮಗು ಬಿಟ್ಟು. ಓಕೆನಾ? ಸೊ ನಾನ್ ಪರ್ಸನಲ್ ಆಗಿ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ನನ್ನ ಫ್ರೆಂಡ್ಸು ಅಥವಾ ಈ ತರ ರಾಜಮಾತಾದಲ್ಲಿ ಹೇಳಿರೋದೆಲ್ಲ ಕೇಳಿದೀನಿ. ಹಾಗಾಗಿ ಇದು ತುಂಬಾ ಸ್ಟ್ರಾಂಗ್ ಸಜೆಷನ್. ತಲೆಯಲ್ಲಿ ಇಟ್ಕೊಳ್ಳಿ, ಯಾರ್ಯಾರು ಹೊಸ ಅಮ್ಮಂದಿರಿದ್ದೀರಾ ಹಾಲನ್ನ ಹೊರಗ್ ತೆಗಿಲೇಬೇಕು. ಓಕೆನಾ? ನೀವ್ ಇದಕ್ಕೆ ಎಲೆಕ್ಟ್ರಿಕ್ ಪಂಪ್ ಆದ್ರೂ ಯೂಸ್ ಮಾಡ್ಬೋದು, ಅಥವಾ ಮ್ಯಾನ್ಯುಯಲ್ ಕೂಡ ಬರುತ್ತೆ, ನೀವೇ ಕೈಯಲ್ಲಿ ಪ್ರೆಸ್ ಮಾಡಿ ತೆಗಿಯುವಂಥದ್ದು, ಅದನ್ನ ಕೂಡ ನೀವು ಯೂಸ್ ಮಾಡ್ಬೋದು. ಓಕೆ, ಬ್ರೆಸ್ಟ್ ಪಂಪ್. ಅಥವಾ ನೀವೆಲ್ಲಾದ್ರೂ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಬ್ರೆಸ್ಟ್ ಪಂಪ್ ಅಲ್ಲಿ ತೆಗೆದ್ಬಿಟ್ಟು ಕೂಡ ಹೋಗ್ಬೋದು. ಸಮ್ಟೈಮ್ಸ್ ನಿಮ್ಗೆ ಏನಾದ್ರು ಅರ್ಜೆಂಟ್ ಕೆಲಸ ಇದೆ ಅಥವಾ ಯಾವ್ದಾದ್ರು ಫಂಕ್ಷನ್ ಇದೆ ಅಂತ ಹೇಳಿದಾಗ ಒಂದೇ ಒಂದು ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಎಕ್ಸಾಮ್ ಕೊಡ್ತಾ ಇದ್ದೆ ಅವಾಗ 1 month, ನನ್ ಮಗ 1 month 1.5 month ಏನೋ ಇದ್ದ. ಏನಕ್ಕೆ ತೆಗಿಬೇಕು ಅಂದ್ರೆ, ಯಾಕೆ ತೆಗಿಬೇಕು, ವೈ ವಿ ಹ್ಯಾವ್ ಟು ಅಂತನಾ? ನೀವ್ ತೆಗ್ದಿಲ್ಲ ಅಂದ್ರೆ ಗಂಟಾಗುತ್ತೆ ಅಕ್ಕ, ಹಾಲು ಗಂಟಾಗುತ್ತೆ. ಗಂಟಾದ್ಮೇಲೆ ಅದು ನಿಮ್ಗೆ ತುಂಬಾ ಪೇನ್ ಕೊಡುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಅದು ಹಾಲು ತೆಗಿಲೇಬೇಕು ನೀವು ಹೊರಗಡೆ. ನಿಮ್ಮ ಬೇಬಿಗೆ ಬೇಕಾಗಿರುವಂತ ಮಿಲ್ಕ್ ಪ್ರೊಡ್ಯೂಸ್ ಆಗೇ ಆಗಿರುತ್ತೆ ನಿಮ್ಗೆ. ನೀವು ತೆಗ್ದಿಲ್ಲ ಅಂದ್ರೆ ಅದು ಇನ್ಫೆಕ್ಷನ್ ಆಗ್ಬಿಡುತ್ತೆ. ಇನ್ಫೆಕ್ಷನ್ ಆಗುತ್ತೆ, ಎದೆ ಊದ್ಕೊಳುತ್ತೆ, ಬ್ರೆಸ್ಟ್ ಊದ್ಕೊಳುತ್ತೆ, ನಿಮಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ನೀವು ತೆಗಿಲೇಬೇಕು. ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ, ಏನೋ ಪಂಪ್ ಬರುತ್ತೆ, ಮ್ಯಾನ್ಯುಯಲ್ ಬರುತ್ತೆ, ಎಲೆಕ್ಟ್ರಿಕ್ ಬರುತ್ತೆ, ಯಾವ್ದಾದ್ರು ಯೂಸ್ ಮಾಡ್ಬೋದು. ನಿಮ್ಗೆ ಏನೋ ಕೈಯಲ್ಲೇ ಮಾಡೋದು ನನ್ನ ಕೇಳಿದ್ರೆ, ಇಫ್ ಯು ಕ್ಯಾನ್ ಅಫೋರ್ಡ್ ಎಲೆಕ್ಟ್ರಿಕ್ ಹೋಗಿ ಅಂತ ಹೇಳ್ತೀವಿ. ಬಿಕಾಸ್ ನಮ್ಗೆ ಕೈಯಲ್ಲಿ ಮಾಡಿ ಮಾಡಿ ಕೈಯೆಲ್ಲ ಪೇನ್ ಬಂದ್ಬಿಡುತ್ತೆ. ನಾನ್ ಕೂಡ ಮ್ಯಾನ್ಯುಯಲ್ ಯೂಸ್ ಮಾಡಿದ್ದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಪದೇ ಪದೇ ಈ ತರ ನಾನಂದ್ರೆ ಎಕ್ಸಾಮ್ ಹೋಗ್ತಾ ಇದ್ದೆ ಅಥವಾ ಬೇರೆ ಬೇರೆ ಇದಕ್ಕೆ ಹೋಗ್ತಾ ಇದ್ದೆ ಅಂದಾಗ ತೆಗ್ದಿರ್ತಾ ಇದ್ದೆ. ಹಲೋ ಅಕ್ಕ. ಶ್ವೇತಾ ಅಕ್ಕ ಹೇಳಿ. ಹೇಮಾ ಅಕ್ಕ. ಹೇಳಿ ಅಕ್ಕ. ಒಂದು ಸಜೆಷನ್ ಏನಂದ್ರೆ, ನನಗಾದ ಎಕ್ಸ್ಪೀರಿಯನ್ಸ್ ಮೇಲೆ ಈ ಟಾಪಿಕ್ ಇದೆ ಅಂತ ಹೇಳ್ತಿದ್ದೀನಿ. ಯಾರೀಗ ಫಸ್ಟ್ ಮತ್ತೆ ಸೆಕೆಂಡ್ ಮಂತ್ ಅಲ್ಲಿ ಇದ್ದೀರಾ, ಅಕ್ಕ ಹೇಳಿದಾಗೆ ಅದು ಬ್ರೆಸ್ಟ್ ಮಿಲ್ಕ್ ನ ಎಕ್ಸ್ಪ್ರೆಸ್ ಮಾಡಿ ತೆಗೆದ್ಬಿಡಿ. ಇಲ್ಲ ನನಗೆ ಏನಾಗ್ಬಿಟ್ಟಿತ್ತು ಅಂದ್ರೆ, ಸ್ವಲ್ಪ ಇನ್ವರ್ಟೆಡ್ ನಿಪ್ಪಲ್ ಇದ್ದಿದ್ದಕ್ಕೆ ಇನ್ಫೆಕ್ಷನ್ ಆಗಿ ಸುಮಾರು 3 days ಫೀವರ್ ಬಂದು ತುಂಬಾ ನೋವಾಯ್ತು ನನಗೆ. ಅದೇನಾದ್ರೂ ನಾನು ಪ್ರೊಟೆಕ್ಟ್ ಮಾಡ್ಕೊಡಿಲ್ಲ ಅಂದ್ರೆ ನೆಕ್ಸ್ಟ್ ಆಪರೇಷನ್ ಲೆವೆಲ್ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟಿದ್ರು ಡಾಕ್ಟ್ರು. ಸೊ ನಾನು ಇವನ್ ನೈಟ್ 3 ಗಂಟೆ 4 ಗಂಟೆ ಯಾವಾಗ ಎಚ್ಚರ ಆಗುತ್ತೆ ಅವಾಗ ಎದ್ದೆದ್ದೆ ಹಾಲು ಎಕ್ಸ್ಪ್ರೆಸ್ ಮಾಡಿ ತೆಗೆದೆ. ಸೊ ನಂಗೆ ಅದು ಪ್ರಾಬ್ಲಮ್ ಎಲ್ಲ ಹೋಯ್ತು, ಇವಾಗ ಆರಾಮಾಗಿದೆ. ವೆರಿ ಗುಡ್ ಅಕ್ಕ. ಈ ತರ ನಾನ್ ನೋಡಿದೀನಿ, ಒಬ್ರಿಗೆ ಆಪರೇಷನ್ ಕೂಡ ಮಾಡಿದ್ರು, ನನಗೆ ಗೊತ್ತಿರೋರೇ. ಅದು ಆಪರೇಷನ್ ಮಾಡಿದ್ರೆ ತುಂಬಾ ಕಷ್ಟ. 2 ಸಲ ಆಪರೇಷನ್ ಮಾಡಿದ್ರು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇದನ್ನ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಆದಷ್ಟು ಹಾಲನ್ನ ಹೊರಗಾಕಿ. ಕ್ರಾಕ್ ಇದೆ ಅಂತ ಭಯ ಪಟ್ಕೊಂಡು ಕುಡಿಸ್ತಲೇ ಇರೋದೆಲ್ಲ ಬೇಡ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಹಲೋ ಹೇಳಿ ಅಕ್ಕ. ಅಲ್ಲ ಅಕ್ಕ, ಇದು ಈ ತರ ಆಗುತ್ತೆ ಅಂತ ಅಂದ್ರಲ್ಲ, ಬಟ್ ನಮಗ್ ಆತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ಡಾಕ್ಟ್ರು 2 hours ಒಂದ್ಸಲ ಎದ್ದು ಹಾಲು ಕುಡ್ಸಿ ಅಂತ ಹೇಳ್ತಾರೆ. ಅದಾದ್ರೂನು ಆತರ ಆಗಲ್ಲಲ್ವಾ ಅಕ್ಕ? ಈಚ್ ಬಾಡಿ ಡಿಫ್ರೆಂಟ್ ಅಕ್ಕ, ಎಲ್ಲಾರ ಬಾಡಿನೂ ಹಾಗೆ ಇರ್ಬೇಕಂತ ಇಲ್ಲ. ಕೆಲವೊಬ್ಬರಿಗೆ ಆಗುತ್ತೆ, ಯಾಕಂದ್ರೆ ಕ್ರ್ಯಾಕ್, ನನ್ಗೆ ಕೂಡ ಕ್ರ್ಯಾಕ್ ಆಗಿತ್ತು. ಓಕೆನಾ? ನಿಪ್ಪಲ್ ಕ್ರ್ಯಾಕ್ ಆಗಿತ್ತು. ಸೊ ಅದರಿಂದ ನನ್ಗೆ ಫೀಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಬಟ್ ಸಂಭವ್ ನಾನು ಅದನ್ನ ಕೊಬ್ಬರಿ ಎಣ್ಣೆ ಅದೆಲ್ಲ ಮಾಡ್ಕೊಂಡೆ. ಬಟ್ ನನಗೆ ಗೊತ್ತಿರೋರ್ಗೊಬ್ರಿಗೆ ಅದನ್ನ ತೆಗಿಯಕ್ ಆಗ್ಲೇ ಇಲ್ಲ. ಹಾಲ್ ತೆಗಿಯಕ್ ಆಗ್ದಿರ ಅದು ಗಂಟಾಗ್ಬಿಟ್ಟು 2 ಸಲ ಸರ್ಜರಿ ಮಾಡಿಸ್ಕೊಂಡ್ರು. ಸೊ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ. ಸೊ ಯಾರಿಗಾದ್ರೂ ಅದೇ ತರ ಫೇಸ್ ಮಾಡ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ.
ಅಲ್ಲ ಡಾಕ್ಟರ್ 2 hours ಒಂದ್ಸಲ ಹಾಲು ಕುಡಿಸಿದಾಗ ನಮ್ ಬಾಡಿಲಿ 2 hours ಒಂದ್ಸಲ ಮಗುಗೆ ಹಾಲು ಕೊಡ್ತೀವಲ್ವಾ, ಕೊಟ್ಮೇಲೂ ಆತರ ಪ್ರಾಬ್ಲಮ್ ಆಗಲ್ಲ ಅಲ್ವಾ ಅಂತ ನಾನು ಕೊಡಕ್ ಆಗ್ದಲ್ಲ ಇದ್ದಾಗ ಅಕ್ಕ ನಾನು ಹೇಳ್ತಾ ಇರೋದು, ನಿಪ್ಪಲ್ ಕ್ರ್ಯಾಕ್ ಆಗ್ಬಿಟ್ಟು ಅವ್ರಿಗೆ ಕುಡ್ಸಕ್ ಆಗಲ್ಲ, ಉರಿತಾ ಇರುತ್ತೆ, ಅವ್ರಿಗೆ ನೋವಾಗ್ತಾ ಇರುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಭಯ ಬಿದ್ಬಿಟ್ಟು ಸ್ಟಾಪ್ ಮಾಡ್ಬಿಡ್ತಾರೆ. ಅಕ್ಕ ಅದು ಮುಂಚೆನೆ ಅವರು ಮಗುಗೆ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಡಾಕ್ಟರ್ ಹೇಳ್ದಂಗೆ ಮಾಡಿದ್ರೆ ಆತರ ಪ್ರಾಬ್ಲಮ್ ಆಗಲ್ಲ ಅಲ್ವಾ ಅಂತ. ಹೌದು ಹೌದು, ಆತರ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ. ಇನ್ ಕೇಸ್ ಯಾರು ಮಾಡ್ದಲ್ಲ ಇರ್ತಾರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಓಕೆನಾ, ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಅಕ್ಕ ನಿಪ್ಪಲ್ ಕ್ರ್ಯಾಕ್ 2 hours ಒಂದ್ಸರಿ ಕುಡ್ಸಿದ್ರೇನು ಆಗತ್ತೆ ಅಕ್ಕ, ಬಿಕಾಸ್ ನನಗ್ ಹೌದು, ಆಗಿತ್ತು. ನಿಪ್ಪಲ್ ಕ್ರ್ಯಾಕ್ ಆಗುತ್ತೆ. ನಿಪ್ಪಲ್ ಕ್ರ್ಯಾಕ್ ಯಾರಿಗ್ ಬೇಕಾದ್ರೂ ಆಗ್ಬೋದು. ಯಾರ್ಯಾರಿಗೆ ನಿಪ್ಪಲ್ ಕ್ರ್ಯಾಕ್ ಆಗಿಲ್ಲ ದೇ ಆರ್ ಲೈಕ್ ಲಕ್ಕಿ ಆಯ್ತಾ. ಯಾರ್ಯಾರಿಗೆ ಮೋಸ್ಟ್ ಆಫ್ ದೆಮ್ ವಿಲ್ ಫೇಸ್ ದಿಸ್ ಆಯ್ತಾ. ನಿಪ್ಪಲ್ ಕ್ರ್ಯಾಕ್ ಆಗೇ ಆಗುತ್ತೆ. ಒಂದ್ 10% ಆಗಲ್ಲ ಅಂತ ಇಟ್ಕೊಂಡು 10-20% ತುಂಬಾ ಜನಕ್ಕೆ ಆಗುತ್ತೆ, ಫೇಸ್ ಮಾಡ್ತಾರೆ. ಭಯ ಪಟ್ಕೊಂಡು ಅವ್ರು ಕುಡಿಸ್ದಲ್ಲೇ ಇದ್ದಾಗ ಲಂಪ್ಸ್ ಆಗುತ್ತೆ. ಅದಾಗಿ ಆವಾಗ ನೀವೇನ್ ಮಾಡ್ಬೇಕು, ಹಾಲ್ನ ತೆಗಿಬೇಕು ಅಂತ ಹೇಳ್ತಾ ಇರೋದು. ಅಕ್ಕ ಒಂದ್ ಪಾಯಿಂಟ್ ಹೇಳ್ಬೋದಲ್ಲ? ಹೇಳಿ ಅಕ್ಕ, ಹೇಳಿ ಅಕ್ಕ. ಅದ್ರ ಬಗ್ಗೆ ಏನಿದೆ ಅಂದ್ರೆ, ನನಗೆ ಕ್ರ್ಯಾಕ್ ಕೂಡ ಏನಾಗಿಲ್ಲ, ನಿಪ್ಪಲ್ ಕ್ರ್ಯಾಕ್ ಏನೂ ಆಗಿಲ್ಲ. ಬಟ್ ನನ್ಗೆ ಇದು 2 ಬೇಬೀಸ್ ಇದು ಸೆಕೆಂಡ್ ಬೇಬಿ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡೋದಾದ್ರೆ, ಫಸ್ಟ್ ಬೇಬಿದು ಮತ್ತೆ ಸೆಕೆಂಡ್ ಬೇಬಿಲಿ ನನಗೆ ಫೀಡಿಂಗ್ ತುಂಬಾ ಚೆನ್ನಾಗಿದೆ, ಹಾಲ್ ತುಂಬಾ ಪ್ರೊಟೆಕ್ಷನ್ ತುಂಬಾ ಚೆನ್ನಾಗಿದೆ, ನನಗೆ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ಒಂದೊಂದ್ಸತಿ ನನಗೆ ಫೀಡಿಂಗ್ ಮಾಡಾದ್ಮೇಲೂ ಅದಾಗಿ ಉತ್ಪತ್ತಿ ಆದಾಗ ತುಂಬಾ ಪೈನ್ ಬರೋ ಚಾನ್ಸಸ್ ಇರುತ್ತೆ ನನಗೆ. ಆಗ ನಾನು ಅದನ್ನ ನೀವು ಹೇಳಿದ್ರಿ ಪಂಪ್ ಕೂಡ ವೆರಿ ಗುಡ್. ಹೌದಕ್ಕ, ಕೆಲವೊಬ್ಬರಿಗೆ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ, ಆ ಟೈಮಲ್ಲಿ ತೆಗಿಯೋದು ಒಳ್ಳೇದು. ಹೌದು, ಇದು ಒಂದು ಪಾಯಿಂಟ್ ಅಕ್ಕ. ಥ್ಯಾಂಕ್ ಯು, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಹೌದು, ಇದ್ರಿಂದ ತುಂಬಾ ಅಂದ್ರೆ ನನಗ್ ಸ್ವಲ್ಪ ಆರಾಮ್ ಅನ್ಸುತ್ತೆ, ಫ್ರೀ ಆಗ್ತೀನಿ. ಹಾಗಾಗಿ ನಾನು ಅದನ್ನ ರಿಮೂವ್ ಮಾಡ್ಕೊಂತಾ ಇರ್ತೀನಿ. ತುಂಬಾ ಬೇಬಿಗೂ ತುಂಬಾ ನನಗ್ ಬರ್ತದೆ ಅನ್ನೋ ಕಾರಣಕ್ಕೆ ಬೇಬಿಗೆ ಆಗಾಗ ಕುಡ್ಸಕ್ ಆಗೋದಿಲ್ಲ. ಹಾಗಾಗಿ ಆರಾಮಾಗಿರುತ್ತಲ್ವಾ, ನಮ್ಮ ಒಂದು ಫೀಡಿಂಗ್ ಎಕ್ಸ್ಟ್ರಾ ಬಂದಿರೋದ್ನ ಹಾಲ್ನ ತೆಗೆದು ಇದ್ ಮಾಡ್ಕೋಬೇಕು. ವೆರಿ ಗುಡ್, ವೆರಿ ಗುಡ್ ಅಕ್ಕ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ, ನೆಕ್ಸ್ಟ್ ಸ್ಲೈಡ್ ಗೆ. ಮತ್ತೊಂದು ಪಾಯಿಂಟ್ ಇದಕ್ಕೆ ರಿಲೇಟೆಡ್ ಆಗಿದೆ. ಏನಂದ್ರೆ ಇವಾಗ ಬ್ರೆಸ್ಟ್ ಇದಾಗುತ್ತೆ ಅಂತ ಹೇಳಿದ್ರಲ್ಲ, ಅಂದ್ರೆ ಕ್ರ್ಯಾಕ್ ತರ ಆಗುತ್ತೆ ಅಂತ ಹೇಳಿದ್ರಲ್ಲ. ಸೊ ಹಾಗೆ ಆಗ್ಬಾರ್ದಂದ್ರೆ ನಾವು ಪ್ರೆಗ್ನೆನ್ಸಿಯಲ್ಲಿ ಇರ್ತೀವಲ್ಲ, ಅವಾಗ್ಲೇ ಆ ಬ್ರೆಸ್ಟಿಗೆ ಕೋಕೋನಟ್ ಆಯಿಲ್ ನ ಹಚ್ಚಬೇಕು ಡೈಲಿ. ಕೆಲವ್ರು ಏನ್ ಮಾಡ್ತಾರೆ, ಇನಿಷಿಯಲ್ ಡೇಸ್ ಇಂದಾನೇ ಹೇಳ್ತಾರೆ, 3-4 months ಇಂದಾನೇ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಕೆಲವೊಬ್ರು ಒಂದು 3rd trimester ಅಲ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ನಾನ್ ಮಾಡಿದ್ದೆ ಕೂಡ, ಪ್ರೆಗ್ನೆನ್ಸಿಯಲ್ಲಿ ನಾನು ಮಾಡಿದ್ದೆ ಕೂಡ. ಸ್ಟಿಲ್ ನನ್ಗೆ ಡೆಲಿವರಿ ಆದ್ಮೇಲೆ ನನಗೆ ನಿಪ್ಪಲ್ ಕ್ರ್ಯಾಕ್ ಆಯ್ತು. ಸೊ ಎಲ್ಲಾರು ಒಂದೇ ತರ ಇರೋದಿಲ್ಲ, ಒಬ್ಬೊಬ್ರು ಬಾಡಿ ಒಂದೊಂದ್ ತರ ಆಗುತ್ತೆ ಅಕ್ಕ. ಸೊ ಅದಕ್ಕೆ ಆ ಟೈಮಿಗೆ ಆ ಬಾಡಿ ಏನ್ ಬೇಕೋ ಅದನ್ನ ನಾವು ಮಾಡ್ಬೇಕಾಗುತ್ತೆ ಅಷ್ಟೇ. ಅಕ್ಕ ಯೂಶಲಿ ನಿಪ್ಪಲ್ ಕ್ರ್ಯಾಕ್ಸ್ ಏನಕ್ ಆಗತ್ತೆ ಅಂದ್ರೆ, ನಿಪ್ಪಲ್ ಯೂಶಲಿ ನಮ್ಗೆ ಫಸ್ಟ್ ಟೈಮ್ ಫೀಡ್ ಮಾಡೋ ಮುಂಚೆ ಏನಾಗುತ್ತೆ, ತುಂಬಾ ಚಿಕ್ಕದಿರುತ್ತೆ. ಸೊ ಬೇಬಿಗ್ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೇಕಾದ್ರೆ, ಆಗ್ಬೇಕಾದ್ರೆ ಅದು ನಿಪ್ಪಲ್ ಕ್ರ್ಯಾಕ್ ಮೇ ಬಿ ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಅಲ್ಲಿ ಕಾಮನ್ ಅಕ್ಕ, ಎಲ್ಲಾರ್ಗುನು ಆಲ್ಮೋಸ್ಟ್ ಮಾಡೇ ಮಾಡಿ. ನನ್ಗನ್ನಿಸ್ದಂಗೆ 1 month ಆದ್ಮೇಲೆ ಇರೋದಿಲ್ಲ ಅದು, ದೇ ವಿಲ್ ಬಿ ಯೂಸ್ ಟು ಇಟ್ ಅನ್ಸುತ್ತೆ. ಫಸ್ಟ್ ಮಂತ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಆಕ್ಚುಲಿ. ಕಾಮನ್ ಅಕ್ಕ. ಫಸ್ಟ್ ವೀಕ್ 10 days ಒಳಗಡೆ ತುಂಬಾ ಜನ ಸಫರ್ ಮಾಡ್ತಾರೆ. ಹಾ ಅಕ್ಕ, ನಾನೇನ್ ಮಾಡ್ತಿದ್ದೆ ಅಂದ್ರೆ, ಯೂಶಲಿ ನನ್ಗೆ ನಿಪ್ಪಲ್ ಕ್ರ್ಯಾಕ್ ಆದಾಗ ನಾನು ಅಲ್ಲಿ ಪರ್ ಡೇ ಲೈಕ್ ಈ ಕಡೆ 5 times ಕುಡಿಸಿದ್ರೆ ಇನ್ನೊಂದ್ ಕಡೆ 10 times ಕುಡಿಸ್ತಾ ಇದ್ದೆ. ಸೊ ಈ ಕಡೆ ಲಾಂಗ್ ಕುಡಿಸ್ತಾ ಇದ್ದೆ. ಸೊ ಅವಾಗ ನನ್ಗೆ ಆ 1 time ಶಿಫ್ಟ್ ಮಾಡಿರ್ತೀನಲ್ವಾ, ಸೊ ಅವಾಗ ಅದು ಸ್ವಲ್ಪ ಹೀಲ್ ಆಗ್ತಿತ್ತು. ಸೊ ನಾನು ಹಂಗ್ ಮಾಡಿ ಒಂದ್ 2 daysಗೆನೆ ನನ್ಗೆ ಆಲ್ಮೋಸ್ಟ್ ಸೆಟಲ್ ಆಗೋಯ್ತು ಅಕ್ಕ. ಸೊ ಏನು ಪ್ರಾಬ್ಲಮ್ ಇಲ್ಲ ಅಕ್ಕ. ವೆರಿ ಗುಡ್. ನೋಡಿ, ಎಷ್ಟೊಂದ್ ಜನ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಎಲ್ರು ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ ಹೊಸೊಬ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಅಕ್ಕ ಇನ್ನೊಂದ್ ಸಜೆಷನ್ ಹೇಳಿ ಅಕ್ಕ. ಕ್ರ್ಯಾಕ್ ಓನ್ಲಿ ಅಂದ್ರೆ ಪಾಪು ಸಣ್ಣದಿರತ್ತಕ್ಕ ಆಗುತ್ತಂತ ಏನಲ್ಲ. ಡಾಕ್ಟರ್ ನನಗ್ ಸಜೆಸ್ಟ್ ಮಾಡಿದ್ದೇನಂದ್ರೆ, ಕರೆಕ್ಟ್ ಲ್ಯಾಚಿಂಗ್ ಆಗ್ಲಿಲ್ಲ ಅಂದ್ರೂ ಕ್ರ್ಯಾಕ್ ಆಗುತ್ತಂತೆ. ಓಕೆ ಓಕೆ. ಈ ಪಾಯಿಂಟ್ ಅಲ್ಲಿ ಏನಂದ್ರೆ, ನಾನು ಹೇಳದ್ನಲ್ವಾ, ಲ್ಯಾಚಿಂಗ್ ಅಲ್ಲಿ ಫುಲ್ ಏರಿಯೋಲಾ ಫುಲ್ ಹೋದ್ರೆ ನಿಮ್ಗೆ ನಿಪ್ಪಲ್ ಕ್ರ್ಯಾಕಿಂಗ್ ಒನ್ ಆಫ್ ದ ರೀಸನ್. ಅದು ಕೂಡ ಫುಲ್ ಏರಿಯೋಲಾ ಬೇಬಿ ಬಾಯಿ ಒಳಗಡೆ ಹೋದ್ರೆ ನಿಪ್ಪಲ್ ಕ್ರ್ಯಾಕ್ ಚಾನ್ಸಸ್ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಬರೀ ನಿಪ್ಪಲ್ ಹೋಲ್ಡ್ ಮಾಡಿ ಲ್ಯಾಚ್ ಮಾಡೋದ್ರಿಂದ ನಿಪ್ಪಲ್ ಕ್ರ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಬೇಬಿ ಕರೆಕ್ಟ್ ಲ್ಯಾಚಿಂಗ್ ಪೊಸಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಅಕ್ಕ. ಅಕ್ಕ ಒಂದ್ ಡೌಟ್ ಅಂದ್ರೆ, ಕನಕ ಹೇಳಿದ್ರಲ್ಲ, ನನ್ಗೂ ಓವರ್ ಪ್ರೊಡಕ್ಷನ್ ಆಗುತ್ತೆ, ಬಟ್ ನಾನು ಎಕ್ಸ್ಪ್ರೆಸ್ ಮಾಡಲ್ಲ, ಅದೇ ಲೀಕ್ ಆಗತ್ತೆ. ನಂಗ್ ಭಯ ಏನಂದ್ರೆ, ಎಕ್ಸ್ಪ್ರೆಸ್ ಮಾಡಿದ್ರೆ 4 milk ಹೋಗ್ಬಿಡತ್ತೇನೋ ಅಂತ. ಇಲ್ಲ 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 ಇಲ್ಲ, ಆತರ ಏನೂ ಇಲ್ಲ. ಏನ್ ಹೇಳ್ತಾರೆ, ನಿಮ್ಗೆ ಫಸ್ಟ್ ನೀರಿನ ಅಂಶ ಇರೋ ಹಾಲು ಏನಿರುತ್ತೆ ಅದೇ ಜಾಸ್ತಿ ಲೀಕ್ ಆಗೋದು. ಹಿಂದೆ ಬರೋ ಹಾಲು ನ್ಯೂಟ್ರಿಷನ್ ಇರುತ್ತಲ್ಲ, ಆ ಹಾಲು ನಿಮ್ಗೆ ಲೀಕ್ ಆಗೋದಿಲ್ಲ. ಅಂಡ್ ಬೇಬಿಗೂ ಯಾವ್ದೇ ನ್ಯೂಟ್ರಿಷನ್ ವ್ಯಾಲ್ಯೂ ಹೋಗುತ್ತೆ ಅನ್ನೋ ತರ ಏನು ಇರೋದಿಲ್ಲ.
ಸೊ ಸುಮ್ನೆ ವೇಸ್ಟ್ ಮಾಡೋದ್ಕಿಂತ ನೀವ್ ತೆಗೆದ್ಬಿಟ್ಟು, ಅಲ್ಲ ನಾನು ಈಗ್ಲೂ ಒಂದು ಸಜೆಷನ್ ಕೊಡ್ತೀನಿ, ಯಾರ್ಯಾರಿಗೆ ಜಾಸ್ತಿ, ನನಗೆ ಆಸೆ ಇತ್ತು ಓಕೆನಾ, ನನ್ಗೆ ಬ್ರೆಸ್ಟ್ ಮಿಲ್ಕ್ ಡೊನೇಟ್ ಮಾಡ್ಬೇಕಂತ ಆಸೆ ಇತ್ತು, ಬಟ್ ಬೇಬಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇತ್ತು. ಸೊ ಯಾರ್ಯಾರಿಗೆ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಅವ್ರು ಆದಷ್ಟು ಸ್ಟೋರ್ ಮಾಡಿ, ಎಷ್ಟೊಂದ್ ಜನಕ್ ಮಕ್ಳಿಗೆ ಹಾಲಿಲ್ಲ ಬರೀ ಫಾರ್ಮುಲಾ ಕೊಡ್ತಾರೆ, ಅವ್ರಿಗೆಲ್ಲ ನೀವು ಡೊನೇಟ್ ಮಾಡ್ಬೋದು ಇನ್ಫ್ಯಾಕ್ಟ್. ನನ್ಗೂ ನೋಡಿ ಇಷ್ಟ ಒಳ್ಳೆ ಇದೆ ಬಟ್ ಇಲ್ಲಿ ಚಾನ್ಸ್. ರೂರಲ್ ಏರಿಯಾದಲ್ಲಿ ಅದ್ರದ್ದು ಇದೆಲ್ಲ ಇಲ್ಲ, ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಎಲ್ಲ, ಅದ್ರಿಂದ ಸ್ವಲ್ಪ ನಾವೇನ್ ಮಾಡಕ್ ಆಗಲ್ಲ. ಸಜೆಷನ್ ನಿಮಗೆ ನೋಡಿ, ಸಾಧ್ಯ ಆದ್ರೆ ಯಾರ್ಯಾರಿಗೆ ನೀವು ಟ್ರೈ ಮಾಡ್ಬೋದು ಅದೊಂದು. ಅಕ್ಕ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ, ಆಕ್ಚುಲಿ ನಾನು ಕೂಡ ಫಸ್ಟ್ ಬೇಬಿ ಡೆಲಿವರಿ ಆದಾಗ ನಾರ್ಮಲ್ ಡೆಲಿವರಿ ಆಗಿತ್ತು. ಎರಡು ಕೂಡ ನಂಗೆ ನಾರ್ಮಲ್ ಡೆಲಿವರಿನೇ ಆಗಿದ್ದು. ಹಾಸ್ಪಿಟಲ್ ಅಲ್ಲಿ ಫಸ್ಟ್ ಬೇಬಿ ಆಗಿದ್ದು ನನಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಹೋಗಿ ಅಲ್ಲೇ ಡೆಲಿವರಿ ಎಲ್ಲ ಆಗಿದ್ದು ಆರಾಮಾಗಿ. ನನ್ನ ಅಕ್ಕಪಕ್ಕ ಎಲ್ಲರನ್ನೂ ನಾನು ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗಿ ಮಾಡ್ಕೊಬಿಟ್ಟಿದ್ದೆ, ನನ್ನ ಅಕ್ಕಪಕ್ಕ ಇರೋ ಬೆಡ್ನವ್ರನ್ನೆಲ್ಲ. ಅವ್ರಿಗೆಲ್ಲ ತುಂಬಾ ಅಂದ್ರೆ ಬ್ರೆಸ್ಟ್ ಸೈಜ್ ನೋಡಿದ್ರೆ ಅಂದ್ರೆ ತುಂಬಾ ಹೆವಿ ಇದೆ, ಬಟ್ ಹಾಲ್ ಬರ್ತಾ ಇಲ್ಲ ಅವರಿಗೆ, ಆ ಪ್ರಾಬ್ಲಮ್ ಇತ್ತು. ಸೊ ಹಾಗೆ ನನ್ಗೆ ಬ್ರೆಸ್ಟ್ ಬಂದು ಸೈಜ್ ತುಂಬಾ ಸ್ಮಾಲ್ ಇತ್ತು. ನಿಮ್ಗೆ ಹಾಲ್ ಬರ್ತಾ ಇದೆಯಾ, ನನಗ್ ಬರ್ತಾ ಇಲ್ಲ ಅಂತ ಹೀಗೆ ತುಂಬಾ ಸಫರ್ ಆಗ್ತಾ ಇದ್ರು. ಮತ್ತೆ ಮಕ್ಳು ಕೂಡ ತುಂಬಾ ಕಿರಿಕಿರಿ ಮಾಡ್ತಾ ಇದ್ರು, ಹಾಲ್ ಕುಡಿಯಕ್ ಹೊಟ್ಟೆ ಹಸಿವಿಂದ ತುಂಬಾ ಅಳು, ಈ ತರದೆಲ್ಲ ಸಿಚುವೇಶನ್ ಇತ್ತು. ನನ್ನ ಮಗಳು ಚೆನ್ನಾಗ್ ಹಾಲ್ ಕುಡಿಯೋದು, ನಿದ್ದೆ ತುಂಬಾ ವಿಪರೀತ ನಿದ್ದೆ, ನನಗೆ ಹಾಲ್ ಕುಡಿಸ್ಬೇಕು ಅಂದ್ರೂ ಅದ್ ನಿದ್ದೆ ಎದ್ದೇಳ್ತಾ ಇರ್ಲಿಲ್ಲ. ಈ ತರದೊಂದು ಸಿಚುವೇಶನ್ ಅಲ್ಲಿ ಇದಾಗಿತ್ತು. ಅಲ್ಲಿ ಒಬ್ರು ಪಾಪ ಮಗು ಅಳ್ತಿರೋದ್ ನೋಡಿ, ಅಮ್ಮ ಕೂಡ ನಮ್ಮ ನನ್ನ ತಾಯಿ ಜೊತೆಲಿ ಇದ್ದಿದ್ರಿಂದ ಅವ್ರಿಗೆ ಫ್ರೆಂಡ್ ಆದವರು ತುಂಬಾ ಅಳ್ತದೆ, ನಮ್ಮ ಮಗಳಿಂದ ಹಾಲ್ ಕೊಡ್ತೀನಿ ಅದನ್ನ ಕುಡಿಸ್ತೀರಾ ಅಂತ ಕೇಳಿ ಅಮ್ಮ ನನ್ನಿಂದ ಕೊಟ್ಟು ಅವರಿಗೆ ಪಾಪ ಆ ಪಾಪು ಇಲ್ಲ ಇವತ್ತು ಹೌದು, ಅವ್ರ ಪಾಪ ಹೇಳಿದ್ರು ಇವತ್ತು ತುಂಬಾ ಆರಾಮಾಗಿ ನಿದ್ದೆ ಮಾಡ್ತು, 2 days ಇಂದ ನಿದ್ದೆನೆ ಮಾಡಿರ್ಲಿಲ್ಲ ಮಗು ಅಂತ. ನನಗೆ ತುಂಬಾ ಖುಷಿ ಅನ್ನಿಸ್ತು. ಇದರಿಂದ ಯಾರಿಗೆ ಚಾನ್ಸ್ ಇದೆ ಮೇಕ್ ಯೂಸ್ ಆಫ್ ಇಟ್. ಹಲೋ ಹಲೋ ಹೇಳಿಕ್ಕ ಕೆಲವ್ರಿಗೆ ಡೆಲಿವರಿ ಆದ ತಕ್ಷಣ ಇದು ಹಾಲ್ ಬರಲ್ಲ ಅಂತ ಹೇಳ್ತಿರಲ್ಲ ಅಕ್ಕ, ಆದ್ರೆ ಪ್ರೆಗ್ನೆನ್ಸಿಲಿ ಇದ್ದಾಗ ನಾವು ನಿಪ್ಪಲ್ನ ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಮಸಾಜ್ ಮಾಡ್ಕೊಂಡ್ರೆ ಡೆಲಿವರಿ ಆದ ತಕ್ಷಣ ಬರುತ್ತೆ, ಕೆಲವ್ರು ಮಾಡ್ಕೊಂಡಿರಲ್ಲ ಅದಕ್ಕೆ ಬರಲ್ಲ ಅಂತಾರಲ್ಲ, ಅದೆಷ್ಟು? ಇಲ್ಲ ಆತರ ಏನು ಇಲ್ಲ ಆತರ ಏನು ಇಲ್ಲ. ಕೆಲವೊಬ್ಬರಿಗೆ ಅದು ನ್ಯಾಚುರಲ್. ಫಸ್ಟ್ ಬೇಬಿಗೆ ಇಮಿಡಿಯೇಟ್ ಡೆಲಿವರಿ ಆದ ತಕ್ಷಣ ಬರೋದಿಲ್ಲ. ಸೊ ಒಂದು 2 days ಅಥವಾ 1 ದಿನ 2 ದಿನ 3 ದಿನದವರೆಗೂ ಟೈಮ್ ತಗೊಳುತ್ತೆ. ನನಗೆ ಫಾರ್ ಎಕ್ಸಾಂಪಲ್ 2 days ವರೆಗೂ ನನಗೆ ಹಾಲು ಬಂದಿರ್ಲಿಲ್ಲ. ಇಟ್ ಡಿಪೆಂಡ್ಸ್, ಒಬ್ಬೊಬ್ರು ಬಾಡಿ ಒಂದೊಂದ್ ತರ ಇರುತ್ತೆ. ಅದ್ರ ಮೇಲೆ ಅಥವಾ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬಂತು ಆತರ ಹೇಳೋದಕ್ಕೆ ಆಗೋದಿಲ್ಲ. ಕೆಲವೊಬ್ರು ಹೇಳ್ತಾರೆ ನೀವು ಸ್ಟಿಮ್ಯುಲೇಟ್ ಮಾಡ್ಕೊಂಡಿರ್ತೀರಾ ಹಾಗಾಗಿ ನಿಮ್ಗೆ ಹಾಲ್ ಬಂತು ಅಂತ ಹೇಳಿ. ಡಿಪೆಂಡ್ಸ್. ಐ ಡೋಂಟ್ ರಿಯಲಿ ಥಿಂಕ್ ಅದರಿಂದ ಆಗುತ್ತೆ ಅಥವಾ ಮಸಾಜ್ ಮಾಡ್ಕೊಂಡಿದ್ರೆ ಆಗುತ್ತೆ ಅಂತ ಹೇಳಿ. ಹೇಳಿದ್ರು ಆತರ ಮಾಡ್ಕೊಳ್ಳಿ ಅಂತ. ನಾನು ಪ್ರೆಗ್ನೆನ್ಸಿ ಮೇ ಬಿ ಹೆಲ್ಪ್ ಆಗ್ಬೋದು ಅಕ್ಕ, ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದಕ್ಕೆ ಹೇಳಿರ್ತಾರೆ, ಹೆಲ್ಪ್ ಆಗ್ಬೋದು. ಡೆಲಿವರಿ ಆದ ತಕ್ಷಣ ಹೇಳಿದ್ರು ನಿಮ್ದು ನಿಪ್ಪಲ್ ಚೆನ್ನಾಗಿದೆ, ಮಗುಗೆ ನನ್ ಡೆಲಿವರಿ ಆದ ತಕ್ಷಣ ಹಾಲ್ ಬಂತು, ಹುಟ್ಟಿದ ತಕ್ಷಣ 10 ನಿಮಿಷಕ್ಕೇನೆ ಹಾಲ್ ಕುಡ್ಸಿದ್ರು. ಒಳ್ಳೇದು ಅಕ್ಕ. ಯಾಕಂದ್ರೆ ಆಕ್ಚುಲಿ ಮೊದಲನೇ ಅಬೋಷನ್ ಆಗಿದ್ದಕ್ಕ ಬೇಬಿ. ಆಕ್ಚುಲಿ ನಂಗೆ ಈ ಮಗುಗೆ ಹಾಲ್ ಬರುತ್ತೆ ಅಲ್ವಾ ಅಂತ ಡೌಟ್ ಇತ್ತು, ಯಾಕಂದ್ರೆ ನಂಗೆ ಅದು ಹಾಲೇ ನಿಲ್ಲಿಲ್ಲ. ಕೊನೆಗೆ ಡಾಕ್ಟ್ರು 2 ಟ್ಯಾಬ್ಲೆಟ್ ಕೊಟ್ಟಿ ಆಮೇಲೆ ಹಾಲು ನಿಲ್ಲಂಗ್ ಮಾಡಿದ್ದು. ಸೊ ಈ ಬೇಬಿಗೆ ಬರುತ್ತೆ ಅಂತ ಡೌಟ್ ಇತ್ತು, ಬಟ್ ಏನಿಲ್ಲ ಅಂತ ಕೆಲವ್ರು ಅಂತ ಹೇಳಿದ್ರು ನನಗೆ. ಅದಕ್ಕೆ ಡೌಟ್ ಇಲ್ಲ. ನೆಕ್ಸ್ಟ್ ಇದೊಂದ್ ಸ್ವಲ್ಪ ಮುಗಿಸ್ಬಿಡೋಣ, ಅದಾದ್ಮೇಲೆ ನಾವು ಮಾತಾಡೋಣ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೇ ಹಾಕಿ ಅಣ್ಣ. ಓಕೆ, ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಏನ್ ಮಾಡ್ಬೇಕು, ಬರೀ ಹಾಲ್ ಕೊಡೋದ್ರಿಂದ ಅಥವಾ ನನ್ ಮಗು ಹಾಲ್ ಸಾಕಾಗ್ತಾ ಇಲ್ಲ, ಬೇಕಾಗಿರೋ ಹಾಲ್ ಬರ್ತಾ ಇಲ್ಲ ಅನ್ನಿಸ್ತಾ ಇದೆ, ಅಷ್ಟು ಸಾಕಾಗ್ತಾ ಇಲ್ಲ ಅನ್ಸುತ್ತೆ ಅಂದ್ರೆ, ಎಷ್ಟೊಂದ್ ಜನ ಮನೆಯಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತಾರೆ. ಸಬ್ಸಿಗೆ ಸೊಪ್ಪು ಕೊಡೋದು, ಬರೀ ಸೊಪ್ಪಿಂದು ಕಟ್ ಮಾಡಿ ಕೊಡೋದು, ಈ ತರ ಎಲ್ಲ ಮಾಡಿರ್ತಾರೆ. ಚೆನ್ನಾಗಿ ನನ್ನ ಕೇಳಿದ್ರೆ ಚೆನ್ನಾಗಿ ಊಟ ಮಾಡಿ, ಬ್ಯಾಲೆನ್ಸ್ಡ್ ಫುಡ್ ಇರ್ಲಿ, ಆದಷ್ಟು ಹೆಚ್ಚು ನೀರ್ ಕುಡಿರಿ, ಹೆಚ್ಚು ಬ್ಯಾಲೆನ್ಸ್ಡ್ ಊಟ ಇರ್ಲಿ, ಫೈಬರ್ ಮತ್ತೆ ಪ್ರೋಟೀನ್ ಇರುವಂತ ಊಟ ತಿನ್ನಿ. ಖಾರ ಇರೋದು ಅಥವಾ ಹುಳಿ ಇರೋ ಪದಾರ್ಥಗಳನ್ನ ಸ್ವಲ್ಪ ಕಡಿಮೆ ತಿನ್ನಿ. ಅದೊಂದು ಬಿಟ್ರೆ ನೀವು ಎಲ್ಲದನ್ನು ತಿನ್ಬೋದು. ಬಟ್ ಎಲ್ಲದನ್ನು ತಿನ್ಬೋದು ಅಂತ ನಾನು ಹೇಳಿದ್ರೆ ಹಿಂದೆ ನಿಮ್ಮ ಅಮ್ಮ ಮತ್ತೆ ನಿಮ್ಮ ಅಜ್ಜಿ ಯಾರಾದ್ರೂ ಕೇಳಿಸ್ಕೊಂತ ಇದ್ರೆ ನನಗ್ ಬಂದ್ಬಿಟ್ಟು ಚೆನ್ನಾಗಿ ಬೈತಾರೆ. ಅವ್ರು ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡಿ, ಓಕೆನಾ? ಬಟ್ ನಾಟ್ ಟೂ ಮಚ್. ಕೆಲವೊಬ್ರು ಹೇಳ್ತಾರೆ ನೀರ್ ಜಾಸ್ತಿ ಕುಡಿಬಾರ್ದು, ಹೊಟ್ಟೆ ಊದುತ್ತೆ, ಮೈ ಊದುತ್ತೆ ಅಂತ. ಇಟ್ ಇಸ್ ನಾಟ್ ದ ರೈಟ್ ಥಿಂಗ್. ಹಿಂದೆ ಯಾವ್ದೋ ಒಂದ್ ರೀಸನ್ಗೆ ಏನೋ ಮಾಡಿರ್ತಾರೆ,
ನೀವು ಹೆಚ್ಚು ಹೆಚ್ಚು ನೀರ್ ಕುಡಿದಷ್ಟು ನಿಮ್ಗೆ ಹಾಲು ಅಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಸೊಪ್ಪು ತರಕಾರಿ ಹಣ್ಣುಗಳನ್ನ ಚೆನ್ನಾಗಿ ತಿನ್ನಿ. ಕೆಲವೊಬ್ರು ಹೇಳ್ತಾರೆ ಹಣ್ಣುಗಳನ್ನ ಕೊಡಲ್ವಂತೆ, ಹೆಣ್ಮಗು ಆದ್ರೆ ಹಣ್ಣು ಕೊಡಲ್ವಂತೆ, ಹೆಣ್ಮಗು ಆದ್ರೆ ಡ್ರೈ ಫ್ರೂಟ್ಸ್ ಕೊಡಲ್ವಂತೆ, ಇದೆಲ್ಲ ಹೇಳ್ತಾರೆ. ದಯವಿಟ್ಟು ಅದ್ ಯಾವ್ದನ್ನು ಫಾಲೋ ಮಾಡ್ಬೇಡಿ. ಇಫ್ ಇನ್ ಕೇಸ್ ನಿಮ್ ಮನೆಯಲ್ಲಿ ಯಾರಾದ್ರೂ ಆತರ ಬಿಲೀವ್ ಇನ್ನು ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆ ಎಜುಕೇಟ್ ಮಾಡಿ, ಹೇಳಿ ಅವ್ರಿಗೆ ಈ ತರ ಅಲ್ಲ ಅಂತ ಹೇಳಿ. ಆದಷ್ಟು ಹಣ್ಣುಗಳನ್ನ, ತರಕಾರಿಗಳನ್ನ, ಸೊಪ್ಪುಗಳನ್ನ ಚೆನ್ನಾಗಿ ತಿನ್ನಿ. ನೀವು ತಿನ್ನೋದಲ್ದಲೆ ನೀವ್ ಇನ್ನೊಂದ್ ಮಗುಗೆ ಸಪ್ಲೈ ಮಾಡ್ಬೇಕು ನಿಮ್ ಬಾಡಿಯಿಂದ, ಹೌದಾ? ಸೊ ಕೆಲವೊಂದು ಮನೆಯಲ್ಲಿ ಯಾವ್ದು ಆಲ್ವಾ ಬೀಜಸ್ ಅಂತ ಬೀಜಗಳು ಬರುತ್ತೆ, ಸೀಡ್ಸ್, ಅದನ್ನ ತಿನ್ನಿ. ಅದು ತಿನ್ನೋದ್ರಿಂದ ನಿಮ್ಗೆ ಬಾಡಿಗೆ ಕ್ಯಾಲ್ಸಿಯಂ ಸಿಗೋದ್ರ ಜೊತೆಗೆ ಹಾಲು ಜಾಸ್ತಿ ಬರೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಊಟದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೇನೆ ಬಾಡಿ ಹೀಟ್ ಆಗಿ ಇರ್ಲಿ. ಒಂದ್ ನಿಮಿಷ ಹೇಳ್ತೀನಿ. ಬಾಡಿ ಸ್ವಲ್ಪ ಏನ್ ಹೇಳ್ತಾರೆ, ಬಿಸಿ ಆಗಿರ್ಲಿ ಅನ್ನೋ ಕಾರಣಕ್ಕೆ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಕೊಡ್ತಾರೆ. ಸೊ ಬೆಳ್ಳುಳ್ಳಿ ತಿನ್ನೋದ್ರಿಂದ ಆಗಿರ್ಬೋದು, ಸಬ್ಸಿಗೆ ಸೊಪ್ಪಿನ ಸಾರು, ಕಟ್ಟು, ಇದೆಲ್ಲ ಚಟ್ನಿ ಪುಡಿಗಳು ಸಿಗುತ್ತೆ. ಸಬ್ಬಕ್ಕಿ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತಾರೆ ಕೆಲವೊಬ್ರು, ಅದನ್ನ ಚೆನ್ನಾಗಿ ತಿನ್ನಿ. ಹಣ್ಣುಗಳು, ಮೇಜರ್ಲಿ ಹಣ್ಣು ತರಕಾರಿಗಳನ್ನ ಚೆನ್ನಾಗಿ ತಿನ್ನಿ. ಸೊಪ್ಪುಗಳು ಇದೇ ಅದೇ. ಆಮೇಲೆ ದಂಟಿನ ಸೊಪ್ಪು ಕೊಡ್ಬೇಡಿ, ಶೀತ ಆಗುತ್ತೆ ಅಂತಾರೆ. ಆತರ ಏನು ಇಲ್ಲ, ದಯವಿಟ್ಟು ತಿನ್ನಿ. ಆತರ ಏನು ಆಗುದಿಲ್ಲ, ಶೀತ ಏನು. ಕಾಳುಗಳು ತಿನ್ಬೋದಾ ಅಕ್ಕ? ತಿನ್ಬೋದು ಅಕ್ಕ, ಎಲ್ಲಾ ಕಾಳನ್ನು ತಿನ್ಬೋದು. ಒಂದೇ ಸ್ಪೈಸಿ ಫುಡ್, ಖಾರ ಮತ್ತೆ ಹುಳಿ ಇರುವಂತಹ ಆಹಾರಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಎಲ್ರು ಹೇಳ್ತಾರೆ ಹೊರಗಿನ ಫುಡ್ ತಿನ್ಬೋದು ಅದು ಇದು ಅಂತ. ನೋ, ಕಂಪ್ಲೀಟ್. ಇವಾಗ ನಿಮ್ಗೆ ಹುಷಾರಿಲ್ಲ ಅಂದ್ರೆ ಏನ್ ಮಾಡ್ತೀರಾ, ಹೌದಲ್ವಾ? ನಿಮ್ ಬಾಡಿ ಹೀಲ್ ಆಗ್ತಾ ಇರುತ್ತೆ. 9 months ಒಂದ್ ಬೇಬಿನ ಪ್ರೊಡ್ಯೂಸ್ ಮಾಡಿ ಎಷ್ಟು ರೆಸ್ಟ್ ಅಲ್ಲಿ ಇರುತ್ತೆ ಅಥವಾ ಎಷ್ಟು ರಿಕವರಿ ಫೇಸ್ ಅಲ್ಲಿ ಇರುತ್ತೆ. ಆದಷ್ಟು ಹೊರಗಿನ ಆಹಾರನ ಕಂಪ್ಲೀಟ್ ಅವಾಯ್ಡ್ ಮಾಡಿ. ನನ್ನ ಕೇಳಿದ್ರೆ ಅಟ್ಲೀಸ್ಟ್ ಅಪ್ ಟು 5-6 months ನೋ ಔಟ್ ಫುಡ್, ಔಟ್ಸೈಡ್ ಫುಡ್. ಮನೆಯಲ್ಲಿ ಮಾಡುವಂತ ಆರೋಗ್ಯಕರ ಆಹಾರ ತಿನ್ನಿ, ಚೆನ್ನಾಗಿ ಊಟ ಮಾಡಿ. ಕೆಲವೊಬ್ರು ಮೆಂತ್ಯ ಮುದ್ದೆ ಮಾಡಿ ಕೊಡ್ತಾರೆ, ರಾಗಿ ಕೊಡ್ತಾರೆ, ಎಲ್ಲವನ್ನು ತಿನ್ನಿ. ಈಟ್ ಎವ್ರಿಥಿಂಗ್ ಇನ್ ಲಿಮಿಟ್ಸ್. ಟ್ರೂ. ಗ್ರೈನ್ಸ್ ಕೂಡ ಕೆಲವೊಬ್ರು ಏನ್ ಹೇಳ್ತಾರೆ, ಕಾಳುಗಳನ್ನ ತಿನ್ನೋದ್ರಿಂದ ಮಗುಗೆ ಇದಾಗತ್ತೆ, ಗ್ಯಾಸ್ಟ್ರಿಕ್ ಆಗತ್ತೆ, ಆಸಿಡಿಟಿ ಆಗುತ್ತೆ, ಹೊಟ್ಟೆ ಊದುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲದನ್ನು ತಿನ್ನಿ. ಅವ್ರು ಹೇಳಿದಾಗೆ ಎಲ್ಲದನ್ನು ತಿನ್ನಿ, ಸೊಪ್ಪು ತರಕಾರಿ ಎಲ್ಲದನ್ನು ತಿನ್ನಿ. ಎಲ್ಲದು ಎಷ್ಟು ಬೇಕೋ ಅಷ್ಟ್ರಲ್ಲೇ ಇರ್ಲಿ. ಯಾವ್ದು ಅತಿ ಆದ್ರೆ ಅಮೃತನು ವಿಷ ಅಂತ ಹೇಳ್ತಾರಲ್ಲ ಹಾಗೆ, ಯಾವ್ದು ಅತಿ ಆಗೋದು ಬೇಡ. ಚೆನ್ನಾಗಿ ಹಾಲು ಕುಡಿರಿ, ನಿಮ್ಮನ್ನ ನೀವು ಹೈಡ್ರೇಟೆಡ್ ಆಗಿ ನೀರ್ ಕುಡಿರಿ, ಹಾಲು ಕುಡಿರಿ, ಜ್ಯೂಸ್ಗಳನ್ನ ಕುಡಿರಿ, ಫ್ರೆಶ್ ಜ್ಯೂಸ್ ನ ಕುಡಿರಿ. ಆದಷ್ಟು ನನ್ನ ಕೇಳಿದ್ರೆ ಜ್ಯೂಸ್ನು ಕೂಡ ಅವಾಯ್ಡ್ ಮಾಡಿ. ಹಣ್ಣುಗಳು ಏನ್ ಹೇಳುತ್ತೆ, ಆಪಲ್ ಇದ್ರೆ ಫುಲ್ ಆಪಲ್ ಹಾಗೆ ತಿನ್ನಿ. ಡ್ರೈ ಫ್ರೂಟ್ಸ್ ತಿನ್ಬೋದು, ಡೆಫಿನೆಟ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಬೋದು. ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ನೀವು ನೆಕ್ಸ್ಟ್ ಮಗುನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಶಕ್ತಿ ಇರುತ್ತೆ. ಓಕೆನಾ? ಸೊ ಇನ್ನೇನಾದ್ರೂ ಇದ್ರಲ್ಲಿ ಯಾರಿಗಾದ್ರೂ ಆಡ್ ಮಾಡ್ಬೋದು, ಹೇಳ್ಬೋದು ಅಂತ ಹೇಳಿದ್ರೆ, ಜೀರಾ ವಾಟರ್ ಕುಡೀರಿ ಅಂತ ಹೇಳಿದ್ರು. ಎಸ್, ಡೆಫಿನೆಟ್ಲಿ ನಿಮ್ಗೆ ಡೈಜೆಷನ್ಗೆಲ್ಲ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಮೆಂತ್ಯ ನೈಟ್ ನೆನ್ಸ್ಬಿಟ್ಟು ಬೆಳಿಗ್ಗೆ ಆ ನೀರನ್ನ ಕುದಿಸ್ಬಿಟ್ಟು ಕುಡೀರಿ. ಇದೆಲ್ಲ ನಿಮ್ಗೆ ಡೈಜೆಷನ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಮೂಡನ್ನ ಚೆನ್ನಾಗಿ ಮಾಡೋದಕ್ಕಿರ್ಬೋದು, ನಿಮ್ಮ ಹಾರ್ಮೋನ್ಸ್ ನ ಒಂದು ಬ್ಯಾಲೆನ್ಸ್ಡ್ ಆಗಿ ಇರೋದಕ್ಕೆ ಇರ್ಬೋದು, ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬೇರೆ ಯಾರಿಗಾದ್ರೂ ಐಡಿಯಾ ಗೊತ್ತಿದ್ರೆ ಯು ಕ್ಯಾನ್ ಮೆಸೇಜ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಹೇಳ್ಬೋದು. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಮೇ ಬಿ ಲಾಸ್ಟ್ ಸ್ಲೈಡ್, ರೈಟ್? ಓಕೆ. ಬೇಬಿಗೆ ಬರ್ಪಿಂಗ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಕೆಲವೊಬ್ರಿಗೆ, ಇವಾಗ ನಮ್ಗೆನೆ ಆಗಿರ್ಬೋದು, ದೊಡ್ಡವ್ರಿಗೆನೆ, ಕೆಲವೊಬ್ರಿಗೆ ಹಾಲು ಕುಡಿದ್ರೆ ಚೆನ್ನಾಗಿ ಡೈಜೆಷನ್ ಆಗಲ್ಲ, ಕೆಲವರಿಗೆ ವಾಮಿಟಿಂಗ್ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಟೈಮ್ ತಗೊಳುತ್ತೆ ಡೈಜೆಷನ್ ಆಗೋದಕ್ಕೆ ಅಂತ. ಇನ್ನ ಮಕ್ಕಳಲ್ಲಿ ಇನ್ನೂ ಡೈಜೆಷನ್ ಇದು ಕಂಪ್ಲೀಟ್ ಆಗಿರೋದಿಲ್ಲ, ಇನ್ನು ಟೈಮ್ ತಗೊಳ್ತಾ ಇರುತ್ತೆ. ಸೊ ಆವಾಗ ಏನ್ ಮಾಡ್ಬೇಕು, ಅದ್ರ ಜೊತೆಗೆ ಹಾಲು ಕುಡಿಯುವಾಗ ಏನ್ ಮಾಡುತ್ತೆ, ಗಾಳಿನ ಕೂಡ, ಈಗ ಎಕ್ಸ್ಪೀರಿಯನ್ಸ್ ಇರೋರ್ಗೆ ಗೊತ್ತಾಗಿರುತ್ತೆ, ಗಾಳಿನ ಕೂಡ ನುಂಗಿರುತ್ತೆ ಅದು. ಯು ಕ್ಯಾನ್ ಲಿಟ್ರಲಿ ಫೀಲ್ ದಟ್ ಸೌಂಡ್, ಗಾಳಿ ಕುಡಿಯುವಾಗ ಹೇಗ್ ಹೋಗ್ತಾ ಇರುತ್ತೆ ಹಾಲ್ ಜೊತೆ ಅಂತ ಹೇಳ್ಬಿಟ್ಟು. ಸೊ ಆವಾಗ ಏನ್ ಮಾಡ್ತೀರಾ, ಆವಾಗ ಅಂತಲ್ಲ, ಪ್ರತಿ ಬಾರಿ ನೀವು ನೈಟ್ ಅಲ್ಲಿ ಆಗಿರ್ಬೋದು, ಮಾರ್ನಿಂಗ್, ಯಾವಾಗ ನೀವು ಫೀಡ್ ಮಾಡಿದ್ರು ಬರ್ತ್ ಮಾಡೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೇಗ್ ಬರ್ತ್ ಮಾಡ್ತೀರಾ, ಬೇಬಿ ತಲೆ ನಿಲ್ಲೋದಿಲ್ಲ, ಸಪೋರ್ಟ್ ಕೊಡ್ತೀರಾ ಶೋಲ್ಡರ್ಗೆ, ನೆಕ್ಕಿಗೆ. ಶೋಲ್ಡರ್ ಹಿಡ್ಕೊಂಡ್ರೆ ನೆಕ್ಕಿಗೂ ಸಪೋರ್ಟ್ ಸಿಗುತ್ತೆ. ಹಿಡ್ಕೊಂಡು ಕೂರಿಸ್ಕೊಂತೀರಾ, ಇದು ಕೂತ್ಕೊಳ್ಳಲ್ಲ, ಓಕೆನಾ? ಕೂರಿಸ್ಕೊಂಡು ನಿಧಾನವಾಗಿ ಟ್ಯಾಪ್ ಮಾಡ್ತೀರಾ. ಟ್ಯಾಪ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನಿಧಾನವಾಗಿ ಹೀಗೆ, ಜೋರಾಗೆಲ್ಲ ಹೊಡಿಯೋದೆಲ್ಲ ಮಾಡಬೇಡಿ, ನಿಧಾನಕ್ಕೆ ಹೀಗೆ ಮಾಡಿ, ನಿಧಾನಕ್ಕೆ ಮಾಡಿ. ಓಕೆನಾ? ಬರ್ತಾ ಇಲ್ವಾ, ಬರ್ತ್ ಮಾಡಿಲ್ವಾ, ಫೈನ್. ಹೀಗೆ ಶೋಲ್ಡರ್ ಮೇಲೆ ಹಾಕೊಳ್ಳಿ, ಡೆಫಿನೆಟ್ ಆಗಿ ಮಾಡುತ್ತೆ. ಹೀಗೆ ನಿಧಾನವಾಗಿ ಬರ್ತ್ ಮಾಡಿಸಿ. ಮನೇಲಿ ಓಡಾಡ್ತಾ ಇರ್ತಾರಲ್ವಾ ಅಜ್ಜಿ, ತಾತ, ಅಪ್ಪ, ಅತ್ತೆ, ಮಾವ, ಕೊಡಿ ಕೈಲಿ, ತಗೊಳ್ಳಿ ಮಗು ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಡಿ. ನಿಧಾನವಾಗಿ ವಿತ್ ಸಪೋರ್ಟ್ ಇರ್ಲಿ.
ಬರ್ಕ್ ಮಾಡಿಸಿ. ನಿಧಾನವಾಗಿ ಹೀಗೆ ಮಾಡಿದ್ರೆ ಬೇಬಿ ಬರ್ಕ್ ಮಾಡುತ್ತೆ. ಇಫ್ ಇನ್ ಕೇಸ್ ಬರ್ಕ್ ಮಾಡಿಸ್ಲೇಬೇಕಾ? ಮಾಡಿಸ್ಬೇಕು. ಇಫ್ ಇನ್ ಕೇಸ್ ಬರ್ಲೇ ಇಲ್ಲ ಅಂದ್ರೆ ಡೋಂಟ್ ವರಿ. ಟೈಮ್ಸ್ ಅದು ಬರ್ಕ್ ಮಾಡ್ದಲೇ ಇರೋ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ? ಅವಾಗ ಅಯ್ಯೋ ಬರ್ಕ್ ಮಾಡಿಲ್ಲ ಅದೇ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಓಕೆನಾ? ಇದು ಕಂಪ್ಲೀಟ್ ಆಯ್ತು. ಇನ್ನು ಒಂದೇ ಒಂದು ಪಾಯಿಂಟ್ ಆಡ್ ಮಾಡ್ಬೇಕು. ಹಸುವಿನ ಹಾಲು ಕೊಡ್ಬೋದಾ? ನೋ, ಸ್ಟ್ರಿಕ್ಟ್ಲಿ ನೋ. ಅಪ್ ಟು 1 year. 1 year ವರೆಗೂ ಅದ್ರಲ್ಲಿ ಇರುವಂತ ನ್ಯೂಟ್ರಿಷನ್ ಮಗುಗೆ ಡೈಜೆಸ್ಟ್ ಮಾಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ಪ್ಯಾಕೆಟ್ ಹಾಲು, ಹಸುವಿನ ಹಾಲು, ಎಮ್ಮೆ ಹಾಲು, ಕತ್ತೆ ಹಾಲು ದಯವಿಟ್ಟು ಯಾರು ಕೊಡ್ಬೇಡಿ. ಕತ್ತೆ ಹಾಲು ಅವ್ರು ಬರ್ತಾರಲ್ವಾ, 50 rupees ಒಂದು ಇದು ಅಂತ ಹೇಳ್ಬಿಟ್ಟು ಅಂತ ಬರ್ತಾರೆ. ಸೊ ನೋ ಕತ್ತೆ ಹಾಲು. ಇಫ್ ಇಟ್ ಆಲ್ ಕತ್ತೆ ಹಾಲು ಕೊಡ್ಬೇಕು ಅಂದ್ರೆ ಒಂದ್ 4 years ಆಗ್ಲಿ. 4 years 3, 4, 5 ಆದ್ಮೇಲೆ ಕೊಡಿ, ಮಗು ಬುದ್ಧಿವಂತ ಆಗ್ಬೇಕು ಅಂದ್ರೆ. ಸೊ ಅದಕ್ ಮುಂಚೆ ಬಿಫೋರ್ 1 year ನೋ, ವಿತಿನ್ 1 year ನೋ ಅದರ್ ಮಿಲ್ಕ್ ಅದರ್ ದಾನ್ ಅಮ್ಮ ಹಾಲು. ಓಕೆನಾ? ಅದ್ ಬಿಟ್ರೆ ಫಾರ್ಮುಲಾ ಯಾರು ಕೊಡ್ತಾ ಇದ್ದೀರಾ ಕೊಡಿ, ನೋ ಪ್ರಾಬ್ಲಮ್. ಶಿಫ್ಟ್ ಮಾಡ್ಬೇಡಿ ಬಾಟಲ್, ನಿಪ್ಪಲ್, ಐ ಮೀನ್ ಬ್ರೆಸ್ಟ್ ಫೀಡಿಂಗು, ಬಾಟಲ್ ಫೀಡಿಂಗು ಎರಡನ್ನೂ ಮಿಕ್ಸ್ ಮಾಡ್ಬೇಡಿ. ಬೇಬಿಗೆ ಕನ್ಫ್ಯೂಸ್ ಆಗುತ್ತೆ. ಯಾರ್ಯಾರಿಗೆ ಇನ್ವರ್ಟೆಡ್ ನಿಪ್ಪಲ್ ಇದೆ ಅವರು ನಿಪ್ಪಲ್ ಶೀಲ್ಡ್ ಹಾಕೊಳ್ಳೋದು, ಶೀಲ್ಡ್ ಹಾಕಿ ಕುಡಿಸೋದು ಮಾಡ್ಬೇಡಿ. ಬೇಬಿಗೆ ನಿಮ್ಮ ಬಾಡಿ ಸ್ಪರ್ಶ ತುಂಬಾ ಇಂಪಾರ್ಟೆಂಟ್. ಆವಾಗ್ಲೇ ನಿಮ್ಗೆ ಸ್ಟಿಮ್ಯುಲೇಷನ್ ಆಗೋದು, ಚೆನ್ನಾಗಿ ಹಾಲ್ ಬರೋದು. ಸೊ ನೋ ಶೀಲ್ಡ್. ಯಾರಾದ್ರೂ ಇಫ್ ಇನ್ ಕೇಸ್ ಯಾರು ಮಾಡ್ತಿಲ್ಲ ಅಂತ ಅನ್ಕೊಂಡಿದೀನಿ, ನೆಕ್ಸ್ಟ್ ನಿಮಗೆ ಗೊತ್ತಿರೋರು, ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಹೇಳಿ ನೋ ಫಾರ್ ನಿಪ್ಪಲ್ ಶೀಲ್ಡ್. ನಿಪ್ಪಲ್ ಶೀಲ್ಡ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಬೇಬಿಗೆ ಸಕ್ ಮಾಡಿಸಿ, ಚೆನ್ನಾಗಿ ಲ್ಯಾಶ್ ಮಾಡಿಸಿ, ಅದು ಸರಿ ಹೋಗುತ್ತೆ. ಇನ್ವರ್ಟೆಡ್ ನಿಪ್ಪಲ್ಸ್ ಅಥವಾ ನಿಪ್ಪಲ್ ವಾಟ್ ಎವರ್ ದ ರೀಸನ್ ಇರ್ಬೋದು, ಒಳಗಿರೋದು, ಬರ್ತಲೇ ಇರ್ಬೋದು, ಅಷ್ಟಕ್ಕೆ ಇರೋದು, ಏನೇ ಇದ್ರೂನು ಇಟ್ ವಿಲ್ ಬಿ ಫೈನ್. ಲ್ಯಾಶ್ ಮಾಡ್ಬೇಕು. ಓನ್ಲಿ ಥಿಂಗ್ ಲ್ಯಾಚ್ 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 ಲ್ಯಾಚ್. ಯಾವಾಗ್ಲೂ ಮಗು ತಗೊಳ್ಳಿ, ಎದೆ ಮೇಲೆ ಹಾಕೊಳ್ಳಿ, ಮಗು ತಗೊಳ್ಳಿ, ಎದೆ ಹತ್ರ ಇಟ್ಕೊಳ್ಳಿ ಇನಿಷಿಯಲ್ ಡೇಸ್ ಅಲ್ಲಿ. ಓಕೆನಾ? ಆಮೇಲೆ 6 ತಿಂಗಳಾದ್ಮೇಲೆ ತಗೊಂಡು ಹೇಳೋದು ಬೇಡ. ನನ್ ಮಗ ಬಂದ್ಬಿಟ್ಟು ಇವಾಗ ಹೇಳ್ತಾನೆ, ಹಿಂಗೆ ಬಂದ್ಬಿಟ್ಟು ತೋರಿಸ್ತಾನೆ, ಕುಡ್ಸು ಹಾಲು ಕುಡ್ಸು ಅಂತ ಹೇಳ್ಬಿಟ್ಟು. ಆ ರೇಂಜಿಗೆ ಆಗ್ತಾರೆ ಅವ್ರು. ಏನೋ ಕೇಳಿದ್ರಿ ಅಕ್ಕ, 1 ನಿಮಿಷ ಹೇಳ್ತೀನಿ, ಮುಗಿದು ಇದೊಂದ್ ಸ್ವಲ್ಪ ಮುಗಿದ್ ಬಿಡ್ಲಿ. ಸೊ ಬರ್ಪಿಂಗ್ ಹೇಳಿದಾಯ್ತು. ಆಮೇಲೆ ಹಾಲಿಲ್ಲ, ಕತ್ತೆ ಹಾಲು, ಹಸುವಿನ ಹಾಲು, ಪ್ಯಾಕೆಟ್ ಹಾಲು, ನೋ ಎನಿ ಹಾಲು ಅದರ್ ದನ್ ಅಮ್ಮ ಹಾಲು. ನೆಕ್ಸ್ಟ್ ಪಾಯಿಂಟ್, ನೀರ್ ಕೊಡ್ಬೋದಾ? ಬೇಬಿಗೆ ಬಾಯಿರಿಸುತ್ತೆ. ನೋ ನೀರು ಟಿಲ್ 6 months. 6 months ಆಗೋವರೆಗೂ ನೀರಿನ ಅವಶ್ಯಕತೆನೂ ಇಲ್ಲ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ, 4-5 ತಿಂಗಳಿಗೆ ಬಂದ ತಕ್ಷಣ ಆಲ್ಮಂಡ್, ಬಾದಾಮಿ ಎಲ್ಲ ತೇದು ಹಾಲಲ್ಲಿ ಹಾಕಿ ಕುಡ್ಸೋದು ಎಲ್ಲ ಮಾಡ್ತಾರೆ. ಐ ಡೋಂಟ್ ಥಿಂಕ್ ಸೊ. ಕೆಲವೊಬ್ರು ಫಾಲೋ ಮಾಡ್ತಿದ್ರೆ ಅದನ್ನ ನೋ ಅಂತ ಹೇಳೋದು ಇಲ್ಲ. ನಾನು ಯಾವ್ದು ಫಾಲೋ ಮಾಡಿಲ್ಲ. ಡಾಕ್ಟರ್ ಕೇಳಿದ್ರು ಓನ್ಲಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತಾನೆ ಹೇಳ್ತಾರೆ. ನನ್ಗೂ ಕೂಡ ಅದೇ ಹೇಳಿದ್ರು. ನಾನು ಕೇಳಿದ್ದೆ ಸಜೆಷನ್, ಬೇಕಾಗಿಲ್ಲ. 6 months ಆದ್ಮೇಲೆ ಯು ಕ್ಯಾನ್ ಡೂ ಓನ್ಲಿ ಬ್ರೆಸ್ಟ್ ಫೀಡಿಂಗ್ ಅಷ್ಟೇ ಹೇಳಿದ್ರು. ಸೊ ನೋ ಹನಿ, ಸ್ಟ್ರಿಕ್ಟ್ಲಿ ನೋ ಹನಿ, ನೋ. ಆಗುತ್ತೆ ಅಕ್ಕ. ತುಂಬಾ ಎನರ್ಜಿ ಬೇಕಲ್ಲ ಫೀಡ್ ಮಾಡೋದಕ್ಕೆ. ನಾರ್ಮಲ್ ಸಕ್ಕರೆ ನೀರು, ಜೇನುತುಪ್ಪ ಅಂತೂ 1 ವರ್ಷ ಮೇಲೆ ಆದ್ರೂ ಸರಿ ಕೊಡೋದ್ ಬೇಡ. ನೋ ಜ್ಯೂಸ್. ಸ್ವಲ್ಪ ಏನು ಸ್ವೀಟ್ ಇದೆ, ಸ್ವಲ್ಪ ಟೀ ಅಥವಾ ಸ್ವಲ್ಪ ಕಾಫಿ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಬೆಲ್ಲ, ನೋ. ಅಪ್ ಟು 6 months ನೋ ಫಾರ್ ಎವ್ರಿಥಿಂಗ್. ಸಾಲಿಡ್ ಸ್ಟಾರ್ಟ್ ಮಾಡಿದ್ಮೇಲೂ ಕೂಡ ಅಪ್ ಟು 2 years ದಯವಿಟ್ಟು ಯಾರು ಸ್ವೀಟ್ ಕೊಡಕ್ ಹೋಗ್ಬೇಡಿ. ಕಂಪ್ಲೀಟ್ ಅವಾಯ್ಡ್ ಮಾಡಿ. ಸಾಲ್ಟ್ ಕೂಡ ಅಟ್ಲೀಸ್ಟ್ 1 year ಸಾಲ್ಟ್ ಅವಾಯ್ಡ್ ಮಾಡಿ. ಮನೇಲಿ ಕೆಲವರು ಹೇಳ್ತಾರೆ ಸಾಲ್ಟ್ ಹಾಕಿಲ್ಲ ಅಂದ್ರೆ ತಿನ್ನಲ್ಲ ಅಂತ ಹೇಳಿ. ಟ್ರೈ ಮಾಡಿ, ಆಗತ್ತೆ. ನ್ಯಾಚುರಲ್ ಸ್ವೀಟ್ನರ್ ಆಪಲ್ ಮಿಕ್ಸ್ ಮಾಡಿ ಹಾಕಿ. ಇವಾಗ ಸರ್ಲಾಕ್ ಏನಾದ್ರು ಮಾಡಿದ್ರೆ ಅದಕ್ಕೆ ಸ್ವಲ್ಪ ಆಪಲ್ ನ ಹಾಕಿ ಮಿಕ್ಸ್ ಮಾಡಿ, ಬನಾನಾ ಹಾಕಿ ಮಿಕ್ಸ್ ಮಾಡಿ, ಆತರ ಮಾಡಿ ಕೊಡಿ. ಅವಾಯ್ಡ್ ಮಾಡಿ, ಆದಷ್ಟು ಅವಾಯ್ಡ್ ಮಾಡಿ ಸ್ವೀಟ್, ಸಾಲ್ಟ್. ಇಷ್ಟು ಮಾತ್ರ. ಸ್ವೀಟ್ ನಾನು ಒಂದೇ ಒಂದು ಹೇಳ್ಬೇಕು. ಮೊನ್ನೆ ಯಾವ್ದೋ ಒಂದು ಫಂಕ್ಷನ್ ಹೋಗಿದ್ರೆ ನನ್ ಮಗ ಹೋಗಿ ಬಾಳೆಹಣ್ಣು, ಆರೆಂಜು, ಆಪಲ್ ಎಲ್ಲ ಎತ್ಕೊಂತ ಇದ್ದಾನೆ. ಅಲ್ಲೆಲ್ಲ ಸ್ವೀಟ್ ಇದ್ರು ಸ್ವೀಟ್ ಮುಟ್ಟಲ್ಲ. ಬಿಕಾಸ್ ಹಿ ಡಸಂಟ್ ನೋ ಅದು ಸ್ವೀಟು ಅಂತ ಹೇಳ್ಬಿಟ್ಟು. ಸೊ ಸ್ವೀಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬಿಡಿ. ಎಷ್ಟು ಲೇಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತೀರೋ ಅಷ್ಟು ಒಳ್ಳೇದು ನಿಮ್ಗೆ. ಸೊ ಐ ಥಿಂಕ್ ನಮ್ದು ಸ್ಲೈಡ್ಸ್ ಮುಗ್ದಿದೆ ಅನ್ಸುತ್ತೆ. ಯಾರಾದ್ರೂ ಏನಾದ್ರೂ ಡೌಟ್ ಇದ್ರೆ ನಾವು ಕೇಳಬಹುದು ಇವಾಗ. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆಯಾ? ಅಕ್ಕ, ಹಲೋ ಅನುಷಾ ಅಕ್ಕ ಹೇಳಿ. ಅಕ್ಕ, ಕೆಲವು ಸರಿ ಅದು ಮಿಲ್ಕ್ ಸ್ಪೀಡ್ ಅಪ್ ಬರುತ್ತೆ, ಅವಾಗ ಅದು ನೆತ್ತಿಗೆ ಹತ್ತಿರೋ ತರ ಆಗಿ ಕೆಮ್ಮೋದು, ಅದು ನಮ್ಗೆ ಗೊತ್ತಾಗಲ್ಲ ಯಾವಾಗ ಸ್ಪೀಡ್ ಅಪ್ ಬರುತ್ತೆ ಆತರ ಅಂತ. ನಿಪ್ಪಲ್ ಅಲ್ಲಿ ಏನಾಗುತ್ತೆ, ಕೆಲವೊಂದ್ಸಲ ಒಂದೇ ಕಡೆ ಬರೋದಿಲ್ಲ, 4-5 ಹೋಲ್ಸ್ ಅಲ್ಲಿ ಬರುತ್ತೆ. ಹೌದಾ? ಸೊ ಅವಾಗ ಏನ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ಟ್ರೈ ಮಾಡಿ. ಯು ಕಾಂಟ್ ಕಂಪ್ಲೀಟ್ ಆಗಿ ಹೋಲ್ಡ್ ಮಾಡಕ್ ಆಗಲ್ಲ.
ಆದಷ್ಟು ಹೋಲ್ಡ್ ಮಾಡಿ ಬಿಡೋದಕ್ಕೆ ಟ್ರೈ ಮಾಡಿ. ಸ್ವಲ್ಪ ಬಿಗಿನಿಂಗ್ ಒನ್ ಫ್ಯೂ ಸೆಕೆಂಡ್ಸ್ ಹಂಗಾಗುತ್ತೆ, ಅದಾದ್ಮೇಲೆ ಬೇಬಿಗೆ ಫ್ಲೋ ಹೋಲ್ಡ್ ಮಾಡುತ್ತೆ ಅದು. ಸೊ ಇನಿಷಿಯಲಿ ಅದಾಗುತ್ತೆ ಆಕ್ಚುಲಿ. ಅದೇ ಹೇಳಿದ್ನಲ್ಲ, ಒಂದೇ ಒಂದು ಹೋಲ್ ಇರೋದಿಲ್ಲ, ಮಲ್ಟಿಪಲ್ ಇರೋದ್ರಿಂದ ಹಾಗಾಗುತ್ತೆ. ಆದಷ್ಟು ಹೋಲ್ಡ್ ಮಾಡಿ ಬಿಡಿ ಸ್ಟಾರ್ಟಿಂಗ್ ಅಲ್ಲಿ, ಅದಾದ್ಮೇಲೆ ಸರಿ ಹೋಗ್ಬಿಡುತ್ತೆ. ಇನಿಷಿಯಲಿ ಅಷ್ಟೇ ಆಗುತ್ತೆ ಅಕ್ಕ, ಆಮೇಲೆ ಸರಿ ಹೋಗುತ್ತೆ. ಇಲ್ಲ ಆತರ ಆಗಲ್ಲ. ಹೌದೌದು, ನೆತ್ತಿಗೆ ಹತ್ತೋದು ಅದೆಲ್ಲ ಆಗುತ್ತೆ. ಸ್ವಲ್ಪ ಹೋಲ್ಡ್ ಮಾಡಿ ಬಿಡಿ, ಸರಿ ಹೋಗುತ್ತೆ. ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ, ನಿಪ್ಪಲ್ ಪ್ರೆಸ್ ಮಾಡಿ, ಕಡಿಮೆ ಹೋಗುತ್ತೆ. ನಿಧಾನಕ್ಕೆ ಬಿಡಿ, ಸರಿ ಹೋಗುತ್ತೆ. ಅದಾದ್ಮೇಲೆ ಲ್ಯಾಚಿಂಗ್ ಕೂಡ ಕಂಪ್ಲೀಟ್ ಬಂದ್ಬಿಡುತ್ತೆ ಮಗುಗೆ, ತಲೆ ಕೆಡಿಸ್ಕೊಬೇಡಿ. ಓಕೆ ಅಕ್ಕ, ಥ್ಯಾಂಕ್ ಯು. ಹಲೋ ಅಕ್ಕ. ನೆಕ್ಸ್ಟ್ ಕ್ವೆಶ್ಚನ್, ಬೇಬಿಗೆ ಗ್ಯಾಸ್ ರಿಲೀಸ್ ಮಾಡೋದು ನಾರ್ಮಲ್ ಅಲ್ವಾ? ಅಂಡ್ ಎಸ್, ಎಕ್ಸಾಕ್ಟ್ಲಿ, ಇದೊಂದು ಹೇಳ್ಬೇಕು ಪ್ಲೀಸ್, ಹೋಲ್ಡ್ ಮಾಡಿ. ಬೇಬಿಗೆ ಎಕ್ಸರ್ಸೈಸ್ ಮಾಡಿಸಿ. ಒಂದು ಬರ್ಪಿಂಗ್ ಮಾಡುತ್ತೀರಾ, ಆರಾಮಾಗಿ ಆಟ ಆಡ್ತಾ ಇರುತ್ತೆ, ಇವಾಗ ನಿದ್ದೆಯಿಂದ ಎದ್ದಿದೆ ಅಂದಾಗ ಅಥವಾ ಮೋಷನ್ ಮಾಡ್ತಾ ಇಲ್ಲ ಅಂದಾಗ ಕಾಲನ್ನ ಸ್ವಲ್ಪ, ಯಾರ್ಯಾರು ಓಕೆ ನಿಮ್ಗೆ ಹೇಳ್ಕೊಟ್ಟಿಲ್ಲ ಪವನ ಮುಕ್ತಾಸನ ಅಲ್ವಾ, ಕಾಲನ್ನ ಸ್ವಲ್ಪ 2 ಕಾಲುಗಳನ್ನ ಹಿಡಿದು ಹೀಗೆ ಮಾಡಿ, 2 ಕಾಲು ಹಿಡ್ಕೊಂತೀರಾ, ಸ್ವಲ್ಪ ಮಂಡಿ ಹೊಟ್ಟೆ ಹತ್ರ ಬರ್ಬೇಕು. ಮಗು ಮಂಡಿ ನೀ ಏನಿದೆ ಹೊಟ್ಟೆಗೆ ಟಚ್ ಆಗ್ಬೇಕು. ಹಾಗೆ ನಿಧಾನಕ್ಕೆ 2 ಕಾಲನ್ನ ಪ್ರೆಸ್ ಮಾಡಿ 1 by 1 ಮಾಡಿ. ಅದಾದ್ಮೇಲೆ 2 ಕಾಲುಗಳು, ನಾವೊಂದು ರೀಲ್ಸ್ ಕಳ್ಸೋಣ, ಒಂದು ಯಾವ್ದಾದ್ರು ವಿಡಿಯೋ ನಿಮ್ಗೆ ಶೇರ್ ಮಾಡ್ತೀನಿ. ಸ್ಟೋನ್ ರೀಲ್ಸ್ ಮಾಡ್ತಾರೆ, ಅದ್ರ ಮೇಲೆ ನಿಮ್ಗೊಂದು ವಿಡಿಯೋ ಶೇರ್ ಮಾಡ್ತೀನಿ, ಅದ್ರ ಮೇಲೆ ಹೇಗೆ ಗ್ಯಾಸ್ ರಿಲೀಸ್ ಮಾಡಿಸ್ಬೇಕು ಅಂತ. ಓಕೆನಾ? ಸೊ ಆಫ್ಟರ್ 2 months, ಮೇ ಬಿ 1 month ಅಲ್ಲೇ ಹೇಳ್ತಾರೆ ಅನ್ಸುತ್ತೆ, ಟಮಿ ಟೈಮ್ ಕೊಡೋದು ಅದೆಲ್ಲ ಸ್ಟಾರ್ಟ್ ಮಾಡಿ. ತುಂಬಾ ಕೊಡ್ಬೇಡಿ, ಇನಿಷಿಯಲಿ ವೆರಿ ಸ್ಲೋ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿ ಟಮಿ ಟೈಮ್ ಕೊಡೋದಕ್ಕೆ. ಉಲ್ಟಾ ನೀವೇ ಮಲಗಿಸಿ ಕತ್ತೆತ್ತೋದಕ್ಕೆ ಟ್ರೈ ಮಾಡುತ್ತೆ. ಅದಾದ್ಮೇಲೆ ಗ್ರಾಜುಯಲಿ ಒಂದೊಂದು ನಿಮಿಷ ಇನ್ಕ್ರೀಸ್ ಮಾಡ್ತಾ ಹೋಗಿ. ಅಕ್ಕ ಯಾರೋ ಏನೋ ಕ್ವೆಶನ್ ಕೇಳ್ತಾ ಇದ್ರಿ, ಹೇಳಿ. ಹೇಳಿ ಅಕ್ಕ. ಶಶಿಕಲಾ ಅಕ್ಕ. ಅಕ್ಕ, ನೆತ್ತಿಗೆ ಹತ್ತದು ಅಂತ ಹೇಳಿದ್ರಲ್ಲ, ಆ ಟೈಮಲ್ಲಿ ಪಾಪುವನ್ನ ಹೇಗೆ ನಾವು ಆ ಟೈಮಲ್ಲಿ ಹೇಗೆ ನೋಡ್ಬೇಕಂದ್ರೆ? ಏನು ಇಲ್ಲ, ಮಗು ಕೆಮ್ತಾ ಇರುತ್ತೆ ಅಥವಾ ನೆತ್ತಿಗತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಸಮಾಧಾನ ಮಾಡಿ ಅಷ್ಟೇ, ಏನೂ ಆಗೋದಿಲ್ಲ. ಸ್ವಲ್ಪ ಮಗುವನ್ನ ಆ ಟೈಮಲ್ಲಿ ಕತ್ತಿಗೆ ನೀವು ಸಪೋರ್ಟ್ ಕೊಡ್ಲೇಬೇಕು. ತಲೆ ನಿಂತಿರೋದಿಲ್ಲ, ಇನ್ನು ಕತ್ತು ನಿಂತಿರೋದಿಲ್ಲ. ಕತ್ತಿಗೆ ಸಪೋರ್ಟ್ ಕೊಟ್ಬಿಟ್ಟು ನಿಧಾನವಾಗಿ ಸ್ವಲ್ಪ ಸಮಾಧಾನ ಮಾಡಿ ಅಷ್ಟೇ, ಏನೂ ಆಗೋದಿಲ್ಲ. ಕೆಮ್ಮತ್ತೆ ಮಾಮೂಲಿ, ನಮ್ಗೆ ನೆತ್ತಿಗೆ ಹತ್ತಿದ್ರೆ ಏನಾಗುತ್ತೆ ಅಷ್ಟೇ ಆಗುತ್ತೆ ಮಗುಗೆ. ಸೊ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದ್ರೆ ನಮ್ಮ ಅಜ್ಜಿ ಅವರೆಲ್ಲ ಏನ್ ಮಾಡ್ತಾರೆ, ಅಜ್ಜಿ ಅವರೆಲ್ಲ ಎಂತ ಮಾಡ್ತಾರೆ ಅಂದ್ರೆ, ಕೈಗೆ ಸ್ವಲ್ಪ ಉಸಿರನ್ನ ಹೀಗೆ ಹಾಕಿ ಅವ್ರದ್ದು ನೆತ್ತಿ ಮೇಲೆ ಸ್ವಲ್ಪ ಹೀಗೆ ಇಡ್ತಿರ್ತಾರೆ. ಹಾಗೆ ಡಾಕ್ಟರ್ಸ್ ಹಾಗೆ ಮಾಡಿ ಹೇಳ್ತಾರೆ. ಆದ್ರೆ ನನ್ಗೆ ಯಾವ ರೀತಿ ಪ್ರಾಪರ್ ಆಗಿ ಅವ್ರಿಗೆ ಸ್ವಲ್ಪ ಟೈಮ್ ಆದ್ರೂ ಅದು ಹಾಗೆ ಇರ್ತಾರಲ್ಲ, ಅದು ಯಾವ ರೀತಿ ನೆತ್ತಿ ಜಾಸ್ತಿ ಎಲ್ಲ ಹೊಡಿಯೋದೆಲ್ಲ ನಾವು ಡೆಫಿನೆಟ್ ಆಗಿ ಮಾಡಕ್ಕಾಗಲ್ಲ, ಬಿಕಾಸ್ ನೆತ್ತಿ ಕೂಡಿರೋದಿಲ್ಲ. ಓಕೆನಾ? ಅಜ್ಜಿ ಏನ್ ಮಾಡಿದ್ರು ಸ್ವಲ್ಪ ಬಿಸಿ ಮಾಡ್ಬಿಟ್ಟು ನೆತ್ತಿ ತಲೆಗೆ ಮುಟ್ಟೋದು ಅದೆಲ್ಲ ಓಕೆ. ಸ್ವಲ್ಪ ಸಮಾಧಾನ ಮಾಡಿ ಅಷ್ಟೇನೆ, ಸರಿ ಹೋಗ್ಬಿಡುತ್ತೆ. ತಲೆ ನಿಲ್ದೇ ಇರೋದ್ರಿಂದ ನಿಮಗೆ ಸ್ವಲ್ಪ ಭಯ ಅನ್ನಿಸ್ಬೋದು ಅಷ್ಟೇನೆ. ಸ್ವಲ್ಪ ಕತ್ತಿಗೆ ಸಪೋರ್ಟ್ ಕೊಟ್ಬಿಟ್ಟು ನಿಧಾನವಾಗಿ ಸಮಾಧಾನ ಮಾಡಿ, ಅಥವಾ ಕೂರಿಸ್ಕೊಳ್ಳಿ ಅಷ್ಟೇನೆ. ಕೂರಿಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಸರಿ ಹೋಗಿ. ನನ್ ಮಗಳು ಇವಾಗ 8 month ಇದ್ದಾಳೆ, ಆದ್ರೂ ಕೂಡ ಕೆಲವೊಮ್ಮೆ ಹೀಗ್ ಮಾಡ್ಕೋತಾಳೆ, ನೆತ್ತಿಗೆ ಹತ್ತಿಸ್ಕೊತಾಳೆ. ಅವಳು ತಲೆಯಲ್ಲಿ ನನ್ ಮಗ 1 ವರ್ಷ 3 ತಿಂಗಳು ಅಕ್ಕ. ನನ್ ಮಗ 1 ವರ್ಷ 3 ತಿಂಗಳು ಅಕ್ಕ, ಇವಾಗ್ಲೂ ಮಾಡ್ತಾನೆ ಅಕ್ಕ. ಅದಕ್ಕೆ ಫ್ಯಾನ್ ನೋಡು ಅಂತ ಹೇಳ್ತೀನಿ, ನೋಡ್ತಾನೆ, ಸರಿ ಹೋಗುತ್ತೆ ಅಕ್ಕ. ಅದೇ ಅಪ್ರೈಟ್ ಪೊಸಿಷನ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ ನೆತ್ತಿಗೆ ಹತ್ತಿದ. ಹೌದು, ಹೀಗೆ ಕೂರಿಸ್ಕೊಂಬಿಡಿ ಅಷ್ಟೇ. ಈಗ ಕೂಡಿಸ್ತಾ ಇರ್ತೀರಾ, ನೆತ್ತಿಗೆ ಹತ್ತಂದ್ರೆ ಕೂರಿಸ್ಕೊಳ್ಳಿ. ಹೀಗೆ ಕೂರಿಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಅಷ್ಟೇನೆ, ಸರಿ ಹೋಗ್ಬಿಡುತ್ತೆ. ಕತ್ತೆ ಹಿಡ್ಕೊಳ್ಳಿ, ಸಪೋರ್ಟ್ ಕೊಡಿ. ಮುಂದೆ ಕತ್ತಿ ಸಪೋರ್ಟ್ ಕೊಡ್ತೀರಾ, ಹಿಂದೆ ಸ್ವಲ್ಪ ಸಮಾಧಾನ ಮಾಡಿ, ಮುದ್ದು ಮಾಡಿ, ಸರಿ ಹೋಗ್ಬಿಡುತ್ತೆ ಅಷ್ಟೇ. ಅಕ್ಕ, ನಂದೊಂದ್ ಡೌಟ್ ಇದೆ. ಹೇಳಿ. ನನ್ ಮಗಳು ಹೆಂಗಂದ್ರೆ ಹಾಲ್ ಕುಡಿತಾಳೆ 10 ನಿಮಿಷಕ್ಕೆ, ಆಮೇಲೆ ನಿದ್ದೆ ಹೋಗ್ಬಿಡ್ತಾಳೆ, ಬಿಟ್ಬಿಡ್ತಾಳೆ. ಆಮೇಲೆ ಮತ್ತೆ ನಾನ್ ಸರಿಯಾಗಿ ಮಲ್ಗ್ಸಕ್ ಹೋದ್ರೆ ಮತ್ತೆ ನಾನು ಎಬ್ಸಿ ಕುಡ್ಸಕ್ ಟ್ರೈ ಮಾಡ್ತೀನಿ, ಇಲ್ಲಾಂದ್ರೆ ಎಚ್ಚರ ಆಗುತ್ತೆ. ಬಟ್ ನನ್ಗೆ ಅವಾಗ ಹೆಂಗಾಗತ್ತೆ ಅಂದ್ರೆ, ತುಂಬಾ ಕೆಲವೊಂದ್ಸರಿ 1 hour ತನಕನೂ ಇದೇ ತರ ಆಗಿರತ್ತಾ, ಎಲ್ಲಿ ಓವರ್ ಫೀಡಿಂಗ್ ಆಗಿರುತ್ತೆ ಅಂತ ಭಯ ಆಗತ್ತೆ. ಇಲ್ಲ, ಓವರ್ ಫೀಡಿಂಗ್ ಎಲ್ಲ ಏನು ಆಗಲ್ಲ, ತಲೆ ಕೆಡಿಸ್ಕೊಬೇಡಿ. ಮಗುಗೆ ಎಷ್ಟು ಬೇಕೋ ಅಷ್ಟೇ ತಗೊಳುತ್ತೆ. ಒಂದು ನಿದ್ದೆ ಪದೇ ನಿದ್ದೆ ಹೋಗಿರುತ್ತೆ ಅಷ್ಟೇ. ಇಟ್ಸ್ ಕಾಮನ್, ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಇದಕ್ಕೆ. ಕೆಲವೊಂದ್ಸಲ ಆಗುತ್ತೆ, ಮಲ್ಟಿಪಲ್ ಟೈಮ್ಸ್ ಕುಡಿತಾರೆ ಮಕ್ಳು. ಇನ್ನೊಂದ್ಸಲ ಕೆಲವೊಂದ್ ಮಕ್ಳು ಬಿಡೋದೇ ಇಲ್ಲ. ಹತ್ತತ್ರ ನೀವು ತಗೊಂಡ್ರೆ 2 hours ವರ್ಗುನು ಅವ್ರಿಗೆ ನಿಪ್ಪಲಲ್ಲೇ ಹಾಗೆ ಬಾಯಿ ಕಚ್ಕೊಂಡು ಹಾಗೇ ಇರ್ತಾರೆ. ಸೊ ಇಟ್ಸ್ ಕಾಮನ್, ಏನು ಮಾಡೋದಕ್ಕೆ ಆಗೋದಿಲ್ಲ. ಸ್ವಲ್ಪ ರೊಟೀನ್ ಬರೋವರ್ಗುನು ನೀವು ಒಂದ್ ಸ್ವಲ್ಪ ನೋಡ್ಕೋಬೇಕು. ಓವರ್ ಫೀಡಿಂಗ್ ಆಗುತ್ತೆ ಅಥವಾ ಕಡಿಮೆ ಫೀಡಿಂಗ್ ಆಗುತ್ತೆ ಅಂತ ಏನು ಇಲ್ಲ. ಮಗುಗೆ ಎಷ್ಟು ಬೇಕು ಅದು ತಗೊಳುತ್ತೆ, ತಲೆ ಕೆಡಿಸ್ಕೊಬೇಡಿ.
ಓಕೆ. ಅವಳಿಗೆ ಒಂದ್ ಸ್ವಲ್ಪ ಲೂಸ್ ಮೋಷನ್, ಫ್ರೋತಿ ಮೋಷನ್ ತರ ಹೋಗ್ತಾ ಇದೆ, ಅಂದ್ರೆ ನೊರೆ ನೊರೆ ತರ. ಎಷ್ಟು ತಿಂಗಳು ಅಕ್ಕ? 1 ತಿಂಗಳು, ಇನ್ನ ಜಸ್ಟ್ ಇವತ್ತಿಗೆ 1 ಮಂತ್ ಕಂಪ್ಲೀಟ್. ಇಲ್ಲಿ ಇರೋರ್ಗೆ ಎಲ್ರಿಗೂ ಹೇಳ್ಬೇಕು, 1 ತಿಂಗಳಿಂದ ಅಂದ್ರೆ ಫಸ್ಟ್ ಬೇಬಿ ಹುಟ್ಟದಾಗಿಂದ ನೀವು ಸಾಲಿಡ್ ಸ್ಟಾರ್ಟ್ ಮಾಡೋವರೆಗೂ ಬೇಬಿ ಬೇದಿ ಮಾಡ್ಕೊಂತಾ ಇದೆ, ಲೂಸ್ ಮೋಷನ್ ತರ ಬರ್ತಾ ಇದೆ, ನೊರೆ ತರ ಬರ್ತಾ ಇದೆ, ಇಟ್ ಇಸ್ ಆಲ್ ಕಾಮನ್. ಓಕೆನಾ? ಬರೀ ಹಾಲ್ ಕೊಡುವಾಗ ಮಲ್ಟಿಪಲ್ ಟೈಮ್ಸ್ ಬರುತ್ತೆ, ಅದನ್ನು ಮಲ್ಟಿಪಲ್ ಟೈಮ್ಸ್ ಮೋಷನ್ ಮಾಡ್ಕೊಳುತ್ತೆ, ಇಟ್ ಇಸ್ ಕಾಮನ್. ಅಥವಾ 3 ದಿನ 4 ದಿನ 10 ದಿನದವರೆಗೂ ಮೋಷನ್ ಮಾಡ್ಕೊಳಲ್ಲ, ಇಟ್ ಇಸ್ ಆಲ್ಸೋ ಕಾಮನ್. ಅಂಡ್ ಗಟ್ಟಿ ಮಾಡುತ್ತೆ, 3-4 ದಿನ ಆದ್ಮೇಲೆ ಗಟ್ಟಿ ಮಾಡುತ್ತೆ, ಇದು ಕೂಡ ಕಾಮನ್. ಓಕೆನಾ? ನಿಮ್ಗೆ 6 ತಿಂಗಳಾದ್ಮೇಲೆ ನೀವು ಸಾಲಿಡ್ ಸ್ಟಾರ್ಟ್ ಮಾಡಿದ್ಮೇಲೆ ಅಥವಾ ನೀರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಗುಗೆಲ್ಲ ಫೀಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಅದಾದ್ಮೇಲೆ ಮೋಷನ್ ನಾರ್ಮಲ್ ಆಗುತ್ತೆ. ನಾರ್ಮಲ್ ಹೇಗೆ ಮೋಷನ್ ಮಾಡ್ಬೇಕು ಮಕ್ಳು, ಅದೇ ತರ ಮೋಷನ್ ಕ್ಲಿಯರ್ ಆಗುತ್ತೆ. ಓಕೆನಾ? ನೊರೆ ತರ ಬರೋದು ನೊರೆ ಇದೆಲ್ಲ ತರ common. ಮುಂಚೆ ಹೋಗ್ತಿರ್ಲಿಲ್ಲ, ಈಗ ಒಂದ್ 3-4 ಡೇಸ್ ಇಂದ ನೊರೆ ತರ ಹೋಗ್ತಾ ಇದೆ. ನಾನ್ ಅಂದ್ರೂ ಹಾಸ್ಪಿಟಲ್ಗೆ ಒಂದ್ಸರಿ ಹೋಗ್ ಬಂದೆ. ಅವರು ಮೇ ಬಿ ಲ್ಯಾಕ್ಟೋಸ್ ಎನ್ಸೈಮ್ ಏನಾದ್ರೂ ಇದಾಗಿದ್ರೆ ಅಂತ ಹೇಳಿ ಅದ್ರದ್ದು ಡ್ರಾಪ್ಸ್ ಕೊಟ್ರು, ಅಂದ್ರೂ ಏನ್ ಕಮ್ಮಿ ಆಗಿಲ್ಲ. ಮನೇಲಿ ಏನ್ ಹೇಳಿದ್ರು ಅಂದ್ರೆ ಅವಳಿಗೆ ಶೀತ ಆಗಿದೆ ಅಂತ ಶೀತ ಆಗಿದ್ರು ಹಂಗ ಆಗತ್ತೆ ಅಂತ ಹೇಳಿದ್ರು ದೊಡ್ಡವರು. ಸ್ವಲ್ಪ ಚೇಂಜಸ್ ಆಗುತ್ತೆ ಅಕ್ಕ, ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ನೊರೆ ತರ ಬರೋದು ಅಥವಾ ಒಡಕಲು ಅಂತ ಹೇಳ್ತಾರೆ ನೋಡಿ, ಕೈಂಡ್ ಆಫ್ ಮೊಸರು ಹೊಡೆದಿರೋ ತರ ಬರೋದು, ಆತರ ಎಲ್ಲ ಬರುತ್ತೆ. ಅದು ಕಾಮನ್ ಅಕ್ಕ, ಅದು ನಾರ್ಮಲ್, ಕಾಮನ್ ಏನ್ ಅಂತ ಟೆನ್ಷನ್ ಗೊತ್ತಿತ್ತು, ಬಟ್ ಮಾಡ್ಕೋಬೇಡಿ. ಇದ್ ನೊರೆದು ಗೊತ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಬೇದಿನೂ ಹೋಗ್ತಾ ಇದ್ಲು, ಅದ್ರಿಂದ ಸ್ವಲ್ಪ ಡೈಪರ್ ರ್ಯಾಶಸ್ ಆಗ್ಬಿಟ್ಟಿದೆ. ಹೆಂಗೆ ಅಂದ್ರೆ ಜಾಸ್ತಿ ಹೋಗ್ತಾಳೆ ಅಲ್ವಾ, ನಾವು ವೈಪ್ ಮಾಡಿ 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 ಅದ್ ಫುಲ್ ರ್ಯಾಶ್ ರೆಡ್ಡಿಶ್ ಆಗ್ಬಿಟ್ಟಿದೆ. ನಂಗೆ ಅದೊಂದ್ ಸ್ವಲ್ಪ ಟೆನ್ಷನ್ ಆಗಿದೆ ಅಷ್ಟೇ. ಇಲ್ಲ ಅದೊಂದ್ ಸ್ವಲ್ಪ ರ್ಯಾಶಸ್ ಕ್ರೀಮ್ ತಗೊಂಬನ್ನಿ. ಇಫ್ ಇನ್ ಕೇಸ್ ನಿಮ್ಗೆ ಕ್ರೀಮ್ ಇಲ್ಲ ಅಂದ್ರೆ ಮಾಯಿಶ್ಚರೈಸರ್ ಏನ್ ಯೂಸ್ ಮಾಡ್ತಾ ಇದ್ರೆ ಅದನ್ನೇ ಯೂಸ್ ಮಾಡಿ. ಆದಷ್ಟು ಡೈಪರ್ ಫ್ರೀ ಟೈಮ್ ಕೊಡಿ. ಬಟ್ಟೆಗಳು ಕಾಟನ್ ಕ್ಲಾತ್ಸ್, ಸಾಫ್ಟ್ ಕಾಟನ್ ಲಂಗೋಟ್ಸೆ ಯೂಸ್ ಮಾಡ್ತಾ ಇರೋದು, ಡೈಪರ್ ಯೂಸ್ ಮಾಡ್ತಿಲ್ಲ. ನೀವ್ ಆಲ್ರೆಡಿ ಯೂಸ್ ಮಾಡಿರೋಂತ ಕಾಟನ್ ಕ್ಲಾತ್ ಇರುತ್ತಲ್ಲ, ನೈಟಿ ಪೀಸ್ ಗಳಾಗಿರ್ಬೋದು, ಪಂಚೆದಾಗಿರ್ಬೋದು, ಆತರ ಕಾಟನ್, ಕಂಪ್ಲೀಟ್ ಕಾಟನ್, ಅದನ್ನ ಯೂಸ್ ಮಾಡಿ ಆದಷ್ಟು. ಅಂಡ್ ಕ್ಲೀನ್ ಮಾಡುವಾಗ ಆದಷ್ಟು ಸುಮ್ನೆ ಟಚ್ ಮಾಡಿ, ಟ್ಯಾಪ್ ಮಾಡಿ, ಇದನ್ನ ಮಾಡಿ. ಅದನ್ನ ಬಿಟ್ಬಿಟ್ಟು ಉಜ್ಜಿ ಒರ್ಸೋದು ಎಲ್ಲ ಮಾಡ್ಬೇಡಿ, ರ್ಯಾಶಸ್ ಆಗ್ಬಿಡುತ್ತೆ. ಆದಷ್ಟು ಡೈಪರ್ ಯೂಸೇಜ್ ಯಾವಾಗ ಆದಷ್ಟು ಏನ್ ಹೇಳ್ತಾರೆ, ಡೈಪರ್ ಫ್ರೀ ಟೈಮ್ ಕೊಡಿ ಮಗುಗೆ, ಕಡಿಮೆ ಆಗುತ್ತೆ ಅಕ್ಕ. ಅದು ಕಾಮನ್. ಅದು ಅದ್ರಲ್ಲೂ ಫಸ್ಟ್ 3 ಮಂತ್ಸ್ ತುಂಬಾ ಸಲ ಏನ್ ಹೇಳ್ತಾರೆ, ಯೂರಿನ್ ಮಾಡ್ಕೊಳುತ್ತೆ, ಮೋಷನ್ ಮಾಡ್ಕೊಳುತ್ತೆ, ಸ್ವಲ್ಪ ದಿನ ಸರಿ ಹೋಗ್ಬಿಡುತ್ತೆ, ಸ್ವಲ್ಪ ತಾಳ್ಮೆ. ಅಂಡ್ ಇಟ್ ಇಸ್ ಕಾಮನ್. ನೊರೆ ಮಾಡೋದೆಲ್ಲ ಕಂಪ್ಲೀಟ್ಲಿ ಕಾಮನ್. ಆಯ್ತಾ? ಯಾರೋ ಏನೋ ಹೇಳ್ತಾ ಇದಾರೆ ಟಿಪ್ಸ್. ಅಕ್ಕ, ಒಂದ್ ಸ್ಮಾಲ್ ಟಿಪ್. ಇದು ತಲೆ ನತ್ತಿ ಈಗ ಹತ್ಕೊಡುತ್ತೆ ಅಂತ ಹೇಳ್ತಿದ್ರಲ್ವಾ, ಒಂದಿಬ್ರು ಮದರ್ಸ್ ಹೇಳಿದ್ರಲ್ವಾ, ಸೊ ನತ್ತಿಗೆ ಹತ್ರ ಏನಾದ್ರು ಹತ್ಕೊಂಡಿದ್ರೆ ಒಂದ್ ಸ್ವಲ್ಪ ಬೇಬಿ ತಲೆ ಹತ್ರ ಅಥವಾ ನತ್ತಿ ಹತ್ರ ಒಂದ್ 2-3 ಟೈಮ್ಸ್ ಸ್ವಲ್ಪ ಉಫ್ ಅಂತ ಊದಿದ್ರೆ ಅದ್ ಸ್ವಲ್ಪ ಇದಾಗುತ್ತೆ. ಆಕ್ಚುಲಿ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಆತರ ಮಾಡಿದಾಗ ಸ್ವಲ್ಪ ಬೇಗ ಕಮ್ಮಿ ಆಗಿದೆ. ಸೊ ಅದಕ್ಕೆ ಟಿಪ್ ಟ್ರೈ ಮಾಡ್ಬೋದು. ಯಾಕೆಂದ್ರೆ ತಟ್ಟೋದೇನು ಮಾಡ್ಬಾರ್ದು, ತಟ್ಟಬಾರ್ದು, ಬರೀ ಲೈಟ್ ಆಗಿ ಮುಖಕ್ಕಲ್ಲ, ನತ್ತಿಗ್ ಮಾತ್ರ ಲೈಟ್ ಆಗಿ ಒಂದ್ 3 ಸಲ ಊದಿದ್ರೆ ಸಾಕು. ಹೌದು. ಓಕೆ, ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಸಿ ಸೆಕ್ಷನ್ ಗೆ ಬಟ್ಟೆ ಕಟ್ಟೋದು ಹೇಗೆ ಅಂತ ಕೇಳಿದ್ರಿ. ನಿಮ್ಗೆ ನಾನು ಕಾಲ್ ಮಾಡ್ತೀನಿ ಮತ್ತೆ. ಬಾಯಲ್ಲಿ ಕೈ ಇಡ್ತೇನೆ, ಫೀಡ್ ಮಾಡಿದ್ಮೇಲೆ ಹೊಟ್ಟೆ ಫುಲ್ ಆಗಿಲ್ಲ, ನಂಗೆ ಅರ್ಥ ಆಗಿಲ್ಲ, ಅನ್ಮ್ಯೂಟ್ ಮಾಡಿ ಹೇಳಿ ಅಕ್ಕ. ಬಾಯಲ್ಲಿ ಬೆರಳಿರೋದು ಕೆಲವರು ಹೇಳ್ತಾರೆ, ಹಸ್ವಾದಾಗ ಬೆರಳಿಡ್ತಾರೆ, ಅದೆಲ್ಲ ನಿಜ. ಬಟ್ ಬಾಯಲ್ಲಿ ಬೆರಳಿರೋದು ಆದಷ್ಟು ಅವಾಯ್ಡ್ ಮಾಡಿಸಿ. ಏನಂದ್ರೆ ಕೆಲವರು ಹೇಳ್ತಾರೆ 7-8 ಮಂತ್ಸ್ ಅಲ್ಲಿ ಬಿಟ್ಬಿಡ್ತಾರೆ ಅಂತ ಹೇಳಿ, ಬಿಡೋದಿಲ್ಲ ಕೆಲವು ಮಕ್ಳು. ಫಾರ್ ಎಕ್ಸಾಂಪಲ್ ನನ್ ಮಗ ಇದ್ದಾನೆ, ಇವಾಗ 13-15 ಮಂತ್ಸ್ ಆಗ್ತಾ ಬಂತು, ಇವಾಗ್ಲೂ ಕೂಡ ಬೆರಳು ಇಟ್ಕೊಂಡು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೊ ನನ್ನ ಕೇಳಿದ್ರೆ ಬಿಡಿಸ್ಬಿಟ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಸೊ ದೇ ವಿಲ್ ನಾಟ್ ಬಿ ಯೂಸ್ ಟು ಇಟ್ ಅವಾಗ. ಇಲ್ಲ ಅಂದ್ರೆ ಎಲ್ಲಾರು ತುತ್ತೂರಿ ಅಂತ ಕರೆಯೋದು ಸ್ಟಾರ್ಟ್ ಮಾಡ್ತಾರೆ. ಇಟ್ಸ್ ವೆರಿ ಡಿಫಿಕಲ್ಟ್. ಆಫ್ಟರ್ 8-9 ಮಂತ್ಸ್ ಆದ್ಮೇಲೆ ತೆಗ್ಸೋದು ತುಂಬಾ ಕಷ್ಟ ಆಗುತ್ತೆ. ಹೇಳಿ ಅಕ್ಕ. ಹೇಳಿ ಅಕ್ಕ. ಹಲೋ, ಕೇಳಿಸ್ತಾ ಇದೆ? ಹೇಳಿ ಅಕ್ಕ. ಕೇಳಿಸ್ತಿದೆ ಹೇಳಿ. ಅದೇ 1 yearವರೆಗೂ ಸಾಲ್ಟ್ ಕೊಡಬಾರ್ದು ಅಂತ ಹೇಳ್ತಾರಲ್ಲ ಡಾಕ್ಟ್ರು. ಅಶ್ವಿನಿ ಅಕ್ಕ, ಹೇಳಿ ಅಕ್ಕ. 1 yearವರೆಗೂ ಮಗುಗೆ ಸಾಲ್ಟ್ ಕೊಡ್ಬೇಡಿ ಅಂತ ಹೇಳ್ತಾರೆ ಡಾಕ್ಟ್ರು. ಅದು ಕರೆಕ್ಟ್ ಅಲ್ವಾ ಅಕ್ಕ? ಎಷ್ಟ್ ದಿನ ಆದ್ಮೇಲೆ? ಹೌದು, 1 year ವರ್ಗುನು ಇಲ್ಲ 1 year ವರ್ಗುನು ಆದಷ್ಟು ಕಂಪ್ಲೀಟ್ ಅವಾಯ್ಡ್ ಮಾಡಿ. ಝೀರೋ ಶುಗರ್, ಝೀರೋ ಸಾಲ್ಟ್ ಆದಷ್ಟುನು. ಸೊ ಅವ್ರಿಗೆ ಅವಶ್ಯಕತೆ ಇಲ್ಲ, ಅವ್ರಿಗೆ ಟೇಸ್ಟೇ ಗೊತ್ತಿರಲ್ಲ ಅಂದಾಗ ಅವ್ರಿಗೇನು ಕಿರಿಕಿರಿ ಮಾಡೋದಿಲ್ಲ. ನೀವೇನ್ ಕೊಡ್ತೀರೋ ಅದನ್ನ ರೂಢಿ ಮಾಡಿ ಆದಷ್ಟುನು. ಮನೆಯಲ್ಲೇ ಮಾಡಿದ್ದು ಸೆಲೆಕ್ಟ್ ಪೌಡರ್ ಇರ್ಬೋದು, ಡ್ರೈ ಫ್ರೂಟ್ಸ್ ಎಲ್ಲ ಆಡ್ ಮಾಡಿ ಮಾಡ್ತಿರಲ್ಲ, ಆ ತರದ್ದನ್ನೇ ಯೂಸ್ ಮಾಡಿ. ಸಾಲ್ಟ್ ಅನ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿ ದಯವಿಟ್ಟು. ಸಾಲ್ಟ್ ಸ್ವೀಟ್, ನೋ ಸ್ವೀಟ್, ನೋ ಸಾಲ್ಟ್. ಬೇಬಿ ಹೆಡ್ ಶೇಪ್ ಮೇಂಟೈನ್ ಮಾಡೋದ್ರ ಬಗ್ಗೆ ಹೇಳಿ.
ಏನೇಕ ಏನೋ ಬೇಬಿ ಕೇಳಿದ್ರಿ ಇವಾಗ ಹೆಡ್ ಶೇಪ್ ಮೇಂಟೈನ್ ಮಾಡೋದ್ರ ಬಗ್ಗೆ ಹೇಳಿ ಸ್ವಲ್ಪ ಬೇಬಿದು. ನಂಗೆ ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸಲ ಹೇಳಿ ಅಕ್ಕ. ಯಾರು ಹೇಳಿದ್ದು? ಶಶಿಕಲಾ ನಾಗರತ್ನ. ಬೇಬಿ ಹೆಡ್ ಶೇಪ್ ಮೇಂಟೈನ್ ಮಾಡೋದ್ರ ಬಗ್ಗೆ ಸ್ವಲ್ಪ ಹೇಳಿ ಅಕ್ಕ ಅಂದ್ರೆ. ಹೆಡ್ ಶೇಪ್ ಮೇಂಟೈನ್ ಮಾಡೋದ್ರ ಬಗ್ಗೆನಾ? ಹಾ, ಕೆಲವರು ಏನ್ ಮಾಡ್ತಾರೆ, ಕಂಪ್ಲೀಟ್ ಈ ಬಟ್ಟಲ್ ತರ ಮಾಡ್ತಾರೆ ಕೆಳಗಡೆ. ಬಟನ್ ತರ ಮಾಡ್ಬಿಟ್ಟು ನೀವು ಹಾಗೆ ಮಲಗಿಸ್ತೀನಿ ಅಂದ್ರೆ ಅದು ಆಕ್ಚುಲಿ ನಿಲ್ಲೋದಿಲ್ಲ, ಆ ಕಡೆ ಈ ಕಡೆ ಟರ್ನ್ ಆಗೇ ಆಗುತ್ತೆ. ನೀವು ಏನೇ ಸಪೋರ್ಟ್ ಕೊಟ್ರು ಟರ್ನ್ ಆಗೇ ಆಗುತ್ತೆ. ಸೊ ಡಾಕ್ಟರ್ ಸಮಟೈಮ್ಸ್ ವಿ ಹ್ಯಾವ್ ಟು ಫಾಲೋ ಡಾಕ್ಟರ್, ಸಮಟೈಮ್ಸ್ ಬೇಡ ಅಂತ ಅನ್ಸುತ್ತೆ. ಸೊ ಈ ತರ ಒಳಗಡೆ ಬೌಲ್ ತಲೆ ಹೋಗೋಷ್ಟು ಹಿಂದೆ ಹೀಗ್ ಬಂದಿರತ್ತಲ್ಲ, ಈ ಮಗುಗಿದೆ ನೋಡಿ ಹೀಗ್ ಬಂದಿರತ್ತಲ್ಲ, ಸೊ ಇಷ್ಟು ಜಾಗ ಮಾಡ್ಬಿಟ್ಟು ಮಗು ಹೀಗ್ ತಲೆ ಅದ್ರೊಳಗ್ ಹೋಗೋ ತರ ಮಾಡಿ ಆಗ ಮೂವ್ ಮಾಡೋದ್ ಕಡಿಮೆ ಆಗುತ್ತೆ. ನಾನು ತುಂಬಾ ಮಕ್ಳನ್ನ ನೋಡಿದೀನಿ, ಒಂದ್ ಕಡೆನೆ ಮಲಗಿಸ್ಬಿಟ್ಟು ಒಂದೇ ಕಡೆ ಸೌದ್ ಬಿಟ್ಟಿರುತ್ತೆ, ಇನ್ನೊಂದ್ ಕಡೆ ಹಾಗೆ ಮಲ್ಗಿದೆ. ಅಂಡ್ ಮಲ್ಗುವಾಗ ಮಾರ್ನಿಂಗ್ ನೀವು ತೊಟ್ಲಲ್ಲಿ ಮಲಗಿಸ್ತೀರಾ, ಈವ್ನಿಂಗ್ ನೀವು ಮಲ್ಕೊಳ್ಳುವಾಗ ನಿಮ್ ಪಕ್ಕದಲ್ಲಿ ಮಲಗಿಸ್ಕೊಂತೀರಾ. ಸೊ ಆವಾಗ್ಲೂ ಕೂಡ ಯು ಶುಡ್ ಬಿ ಮೇಕ್ ಶೋರ್ ಒಂದು ಸ್ವಲ್ಪ ದಿನ ಮಗುನ ಈ ಕಡೆ ಮಲಗಿಸ್ತೀರಾ, ರೈಟ್ ಸೈಡ್ ಅಲ್ಲಿ ಮಲಗಿಸ್ತೀರಾ, ಚೇಂಜ್ ಮಾಡ್ತಾನೆ ಇರ್ತೀರಾ. ಓಕೆನಾ? 3 days ಹೀಗ್ ಮಲಗಿಸ್ಕೊಂಡ್ರೆ 3 days ಹೀಗ್ ಮಲಗಿಸ್ಕೊಂತೀರಾ, ಸೊ ದಟ್ ಈ ಶೇಪ್ ಚೇಂಜ್ ಆಗೋದಿಲ್ಲ ತಲೆ. ಅದನ್ನ ಒಂದು ನೋಡ್ಕೊಳ್ಳಿ. ಅದು ಬಿಟ್ರೆ ಮಾರ್ನಿಂಗ್ ಟೈಮ್ ಅಲ್ಲಿ ನೀವು ಯೂಸ್ ಮಾಡ್ತೀರಾ ಅಂದಾಗ ಈ ತರ ಬಟ್ಟನ್ ತರ ಏನಾದ್ರು ಏನ್ ಹೇಳ್ತಾರೆ ರೌಂಡ್ ಇರೋ ತರ ಮಾಡ್ಬಿಟ್ಟು ತಲೆ ಸುತ್ತ ಕಂಪ್ಲೀಟ್ ಸಪೋರ್ಟ್ ಕೊಡಿ. ಅಕ್ಕ ಅದಕ್ಕೆ ಏನಂದ್ರೆ ಪಟ್ಟೆನ ಸುಂಬಿ ತರ ಸುತ್ಬಿಟ್ಟು ನಾವು ಇಡ್ತೀವಿ ಮಕ್ಳಿಗೆ ತಲೆಗೆ. ಅದೊಂದು ಇವಾಗ ಒಂದು ಮಾರ್ಕೆಟ್ ಅಲ್ಲಿ ಒಂದು ಇಲ್ಲೂ ಸಿಗುತ್ತೆ, ಕೂಡ ಬಂದಿದೆ. ಏನದು ಸಾಸಿವೆದೇನೋ ಒಂದು ಬರುತ್ತೆ, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ನನಗೆ ಅಷ್ಟು ಯೂಸ್ ಆಗ್ಲಿಲ್ಲ, ನನ್ಗೆ ಇದೇ ಯೂಸ್ ಆಗಿದ್ದು. ಮಾಮೂಲಿ ನಾರ್ಮಲ್ ಆಗಿ ಮನೆಯಲ್ಲಿ ತೊಟ್ಲಲ್ಲಿ ಮಾಡ್ತಾರಲ್ಲ, ಐಶ್ವರ್ಯ ಅಕ್ಕ ತೋರಿಸ್ತಾರಲ್ಲ, ನನಗೆ ಆ ತರದ್ ಯೂಸ್ ಆಗ್ಲಿಲ್ಲ ಆಕ್ಚುಲಿ. ನನ್ಗೆ ಇದೇ ಯೂಸ್ ಆಗಿದ್ದು. ಆಕ್ಚುಲಿ ಬೇಬಿಗೆ ತುಂಬಾ ಚೆನ್ನಾಗಿ ಶೇಪ್ ಬಂತು, ಇದ್ರಿಂದ ಬೇಗನೆ ಬಂತು. ಉದ್ದ ನನ್ ಮಗ ಮಲಗ್ತಾ ಇರ್ಲಿಲ್ಲ, ಅದು ಒನ್ ಆಫ್ ದ ರೀಸನ್. ಅದ್ರ ಮೇಲೆ ಮಲಗ್ತಾ ಇರ್ಲಿಲ್ಲ. ನನ್ಗೆ ಇದು ಕಂಫರ್ಟಬಲ್ ಅನ್ಸು, ನಾನು ಇವಾಗ ಇದನ್ನೇ ಕಂಟಿನ್ಯೂ ಮಾಡಿದ್ದೆ. ಕಮ್ಮಿ ಇರುತ್ತೆ, ಸೊ ಇಲ್ಲೆಲ್ಲ ಸಾಸಿವೆ ಇರುತ್ತೆ. ಸೊ ಗೊತ್ತಿದೆ ಅಕ್ಕ, ನನ್ನ ಹತ್ರ ಇದೆ ಅದು, ಬಟ್ ನನ್ಗೆ ಯೂಸ್ ಆಗ್ಲಿಲ್ಲ ಅದು. ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ ಯು ಕ್ಯಾನ್ ಯೂಸ್ ಇಟ್ ಅಕ್ಕ. ಇನ್ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಅಕ್ಕ ಸ್ನಾನ ಮಾಡಿಸುವಾಗ ಮಗುಗೆ ಕಿವಿಲಿ ಎಣ್ಣೆ ಹಾಕ್ತಾರಲ್ಲ ಕೆಲವರು ಹಳೆ ಕಾಲದಲ್ಲೆಲ್ಲ, ಇವಾಗೆಲ್ಲ ದಯವಿಟ್ಟು ಡಾಕ್ಟರ್ ಮಾಡ್ಬೇಡಿ. ಯೂಸ್ ಮಾಡ್ಬೇಡಿ ಅಂತ ಹೇಳ್ತಾರೆ. ನೋ ಡೋಂಟ್ ಯೂಸ್ ಆಯಿಲ್ ಅಂಡ್ ಆಲ್ ಆಯ್ತಾ. ಆಮೇಲೆ ಕಿವಿಯಲ್ಲಿ ಇಯರ್ ಬಡ್ಸ್ ಇಟ್ಟು ಸ್ನಾನ ಮಾಡಿದ ತಕ್ಷಣ ತೆಗಿಯೋದು ಅದೆಲ್ಲ ಮಾಡ್ಬೇಡಿ. ಇಫ್ ಅಟ್ ಆಲ್ ನೀವು ಕ್ಲೀನ್ ಮಾಡ್ಬೇಕಂದ್ರೆ ಒಂದು ಪಂಚೆ ಅಥವಾ ಒಂದು ವೇಲು ಅಥವಾ ಕರ್ಚಿಫ್ ಏನಾದ್ರು ತಗೊಂಡು ನಿಧಾನವಾಗಿ ನಿಮ್ಗೆ ಎಷ್ಟುವರೆಗೂ ಕಾಣಿಸ್ತಿರುತ್ತೋ ಅಷ್ಟೇನೆ ಕ್ಲೀನ್ ಮಾಡ್ಬೇಕು. ಅದ್ರ ಒಳಗಡೆ ಎಲ್ಲ ತೆಗಿಯೋದು ಏನೋ ಅವಶ್ಯಕತೆ ಇಲ್ಲ. ಇಫ್ ಅಟ್ ಆಲ್ ಅದೇನಾದ್ರು ಇದ್ರೆ, ವ್ಯಾಕ್ಸ್ ಏನಾದ್ರು ಇದ್ರೆ ಅದೇ ಆಚೆ ಬಂದ್ಬಿಡುತ್ತೆ. ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಕೈಯಾಗ ಒಳಗ್ ತೆಗಿಯೋ ಅವಶ್ಯಕತೆನೂ ಇಲ್ಲ. ಓಕೆನಾ? ಅದೇ ಆಚೆ ಬರುತ್ತೆ, ಅವಾಗ ಕ್ಲೀನ್ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ದಯವಿಟ್ಟು ಕಿವಿ ಒಳಗಡೆ ಏನಾದ್ರು ಹಾಕಿ ಕ್ಲೀನ್ ಮಾಡೋದು, ಎಣ್ಣೆ ಹಾಕೋದು, ಉಪ್ಪು ನೀರ್ ಹಾಕೋದು ದಯವಿಟ್ಟು ಮಾಡ್ಬೇಡಿ. ಓಕೆನಾ ಅಕ್ಕ? ಅದು ಕಿವಿಯೊಳಗೆ ವ್ಯಾಕ್ಸ್ ಇದ್ರೆ ಸಮಟೈಮ್ಸ್ ಅದು ಪ್ರೊಟೆಕ್ಟ್ ಮಾಡುತ್ತೆ ಅಕ್ಕ, ಏನಾದ್ರು ಡಸ್ಟ್ ಹೋಗೋದಿದ್ರೆ ಇಲ್ಲ ಏನಾದ್ರು ಇನ್ಸೆಕ್ಟ್ಸ್ ಸಣ್ಣ ಸಣ್ಣ ಇರುವೆ ಏನಾದ್ರು ಅದರ ಹೋಗೋ ಚಾನ್ಸ್ ಇದ್ರೆ ಅದು ಪ್ರೊಟೆಕ್ಷನ್ ಆಗತ್ತೆ, ತೆಗಿಯಕ್ಕೆ ಜಾಸ್ತಿ ಹೋಗ್ಬಾರ್ದು. ದಯವಿಟ್ಟು ಯಾರು ಎಣ್ಣೆ ಎಲ್ಲ ಹಾಕ್ಬೇಡಿ. ಹೇಳಿ ನೀವ್ ಸ್ಟ್ರಿಕ್ಟ್ ಆಗಿ, ದಟ್ಸ್ ಯುವರ್ ಬೇಬಿ, ಯು ಶುಡ್ ಬಿ ವೆರಿ ಸ್ಟ್ರಿಕ್ಟ್ ಆಯ್ತಾ. ನೋ ಅಂದ್ರೆ ನೋ, ನನ್ ಮಗು ಮಾಡೋಂಗಿಲ್ಲ ಇದು ಅಷ್ಟೇ. ಓಕೆನಾ? ಒಂದ್ ಸಜೆಷನ್, ಒಂದು ಇದು ಮಗು ನೀರ್ ಸರಿಯಾಗಿ ಕುಡಿತಲ್ಲ, ಏನ್ ಮಾಡ್ಬೇಕು? ನೀರ್ ಕುಡಿಯಲ್ಲ ಅಕ್ಕ, ನನ್ ಮಗನು ಕುಡಿಯಲ್ಲ, ನನಗೆ ಗೈಡ್ ಮಾಡಿ ಅಕ್ಕ ಪ್ಲೀಸ್. ಅದೇ ಪ್ರಾಬ್ಲಮ್, ನೀರೇ ಕುಡಿಯಲ್ಲ. ನಾನ್ ಏನ್ ಮಾಡ್ತೀನಿ ಅಂದ್ರೆ ಅವ್ನಿಗೆ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡ್ತೀನಿ. ಯೂಶಲಿ ಡಿಸ್ಟ್ರಾಕ್ಟ್ ಮಾಡಿ ಗಣೇಶ ಜೇಜಿ ಬರುತ್ತೆ, ಸೊಂಡ್ಲೆಲ್ಲ ಕುಡ್ಕೊಂಡು ಹೋಗ್ಬಿಡುತ್ತೆ, ಕುಡಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಓಡಾಡಿಸ್ಕೊಂಡು ಕುಡಿತೀನಿ ಅಕ್ಕ. ಒಂದ್ ಹಾಫ್ ಕಪ್ ಕುಡಿದ್ರೆ ದೊಡ್ಡ ವಿಷಯ. ಹೋದ್ರೆ ಕುಡಿಯೋದೇ ಇಲ್ಲ ನೀರು, ಅದೇ ಪ್ರಾಬ್ಲಮ್. ಅದು ಇರುತ್ತೆ ಅಕ್ಕ, ಏನು ಮಾಡಕ್ಕಾಗಲ್ಲ. ನಾನು ನಿಮ್ ಸ್ಟೇಜ್ ಅಲ್ಲೇ ಇದ್ದೀನಿ. ಸೊ ಅದಕ್ಕೆ ಒಂದ್ಸಲ ಸಿಪ್ಪರ್ ಅಲ್ಲಿ ಕೊಡ್ತೀನಿ, ಒಂದ್ಸಲ ಬಾಟಲ್, ಇದೇ ತರ ಬಾಟಲ್ ಕೊಡ್ತೀನಿ, ನಾನು ಅವನಿಂದ ಹೊಡ್ತಾ ಇರ್ತೀನಿ. ಉಗಿಬೇಡಪ್ಪ ನೀನು. ಅದು ಕಾಮನ್ ಅಕ್ಕ. ನನಗೂ ಏನಾದ್ರು ಟಿಪ್ಸ್ ಇದ್ರೆ ಹೇಳಿ ನೆಕ್ಸ್ಟ್ ಕಾಲ್ ಮುಗಿದ್ಮೇಲೆ. ಅದು ಸ್ವಲ್ಪ ಇದು ಏನೋ ಹಣ್ಣು ಜೊತೆ ಸ್ವಲ್ಪ ನೀರ್ ಏನಾದ್ರು ಲಿಕ್ವಿಡ್ ತರ ಏನಾದ್ರು ಮಾಡ್ಕೊಟ್ಟಿದ್ರೆ ಕುಡಿಬಹುದು ಮಾಡ್ಬೇಕು ಅನ್ಕೊಂಡೆ. ಅದ್ ಬಿಟ್ರೆ ಬೇರೆ ಏನಾದ್ರು ಇದ್ದೆ ಹೇಳಿ. ಏನಿಲ್ಲ ಅಕ್ಕ, ಏನು ಇಲ್ಲ, ಅಷ್ಟೇನೆ. ನಿಮ್ಮನ್ನ ಸರ್ಕಸ್ ಮಾಡಿಸ್ಬೇಕಂತ ಅಷ್ಟೇ. ಬೇರೆ ಏನಾದ್ರು ಡೌಟ್ ಇದೆಯಾ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ? ಅಲ್ಲೇ ಮೋಷನ್ ಪಾಸ್ ಮಾಡೋದ್ರ ಬಗ್ಗೆ ಮೋಷನ್ ಪಾಸ್ ಮಾಡೋದ್ರ ಬಗ್ಗೆ ಹೇಳಿದ್ರಲ್ಲ ಅಕ್ಕ. ನನ್ ಮಗಳು ಅದೇ 2 months ಇವಾಗ ಅವಳಿಗೆ. ನಾನು ಬೋತ್ ಬಾಟಲ್ ಫೀಡಿಂಗ್ ಮತ್ತೆ ಅಂದ್ರೆ ಫಾರ್ಮುಲಾ ಮಿಲ್ಕ್ ಮತ್ತೆ ಬ್ರೆಸ್ಟ್ ಮಿಲ್ಕ್ 2 ಮಾಡ್ತಾ ಇದೀನಿ. ಅವಳು ಅದೇ ಮೋಷನ್ ಪಾಸ್ ಮಾಡಕ್ಕೆ 3 ದಿನ 4 ದಿನ 5 ದಿನ ಆತರ ತಗೋತಾಳೆ. ಫಸ್ಟ್ ಆಫ್ ಆಲ್ ಹೇಳಿ, ಯಾರ್ಯಾರು
ಮಾಡುವಾಗ ಅದೇ ಸ್ವಲ್ಪ ಅಳ್ತಾಳೆ. ನಂಗೇನಾದ್ರು ಅವಳಿಗೆ ಏನಾದ್ರು ಪೇನ್ ಆಗ್ತಿದ್ಯಾ ಅಂತ ಭಯ ಹೌದು, ಆಗುತ್ತೆ. ಪೇನ್ ಆಗುತ್ತೆ. ಯೂಶಲಿ ಯೂರಿನ್ ಪಾಸ್ ಮಾಡುವಾಗ್ಲೂ ಅವ್ರಿಗೆ ಪೇನ್ ಆಗುತ್ತೆ, ಮೋಷನ್ ಪಾಸ್ ಮಾಡುವಾಗ್ಲೂ ಅವ್ರಿಗೆ ಪೇನ್ ಆಗುತ್ತೆ. ಸೊ ಆದಷ್ಟು ನಾನು ಹೇಳೋದು ಎಲ್ರಿಗೂ ರಿಕ್ವೆಸ್ಟ್, ಇಟ್ಸ್ ರಿಕ್ವೆಸ್ಟ್, ನಿಮ್ ಬಾಡಿ ಸಾಕಾಗುವಷ್ಟು ಹಾಲು ಪ್ರೊಡ್ಯೂಸ್ ಮಾಡೇ ಮಾಡುತ್ತೆ. ಆದಷ್ಟು ಫಾರ್ಮುಲಾನ ಅವಾಯ್ಡ್ ಮಾಡಿ. ಫಾರ್ಮುಲಾ ಅವಶ್ಯಕತೆ ಇಲ್ಲ ಅಂಟಿಲ್ ಅಂದ್ರೆ ನಿಮ್ ಡಾಕ್ಟರ್ ಹೇಳಿದ್ದಾರೆ ಅಂದ್ರೆ ಯು ಕ್ಯಾನ್. ನಿಮ್ ಡಾಕ್ಟರ್ ಹೇಳಿಲ್ಲ ಅಂತ ಅಂದ್ರೆ ಆದಷ್ಟು ನೀವು ಫಾರ್ಮುಲಾ ಮಿಲ್ಕ್ ನ ದಯವಿಟ್ಟು ಅವಾಯ್ಡ್ ಮಾಡಿ. ಬರೀ ನಿಮ್ ಹಾಲನ್ನೇ ಕೊಡಿ, ಡೈಜೆಷನ್ ಈಸಿ ಆಗುತ್ತೆ. ಫಾರ್ಮುಲಾ ಕೊಡೋದ್ರಿಂದ ಡೈಜೆಷನ್ ಕೂಡ ಕಷ್ಟ ಆಗುತ್ತೆ. ಸೊ ಅವಾಯ್ಡ್ ಹಲೋ ಮಾಡಿ. ಹಲೋ ಹೇಳಿ ಅಕ್ಕ. ಅಕ್ಕ, ಏನಂದ್ರೆ ಫಾರ್ಮುಲಾ ಕೊಡ್ಬೇಕಾದ್ರೆ ಅದು ಕಾನ್ಸ್ಟಿಪೇಷನ್ ಮಕ್ಕಳಲ್ಲಿ ಅದು ಕಾಮನ್. ಅಂದ್ರೆ ನನ್ ಮಗುಂಗೂ ಸ್ವಲ್ಪ ಅದೇ ತರ ಮಾಡ್ತಿದ್ವಿ. ಅಂದ್ರೆ ಡೈಜೆಷನ್ ಆಗೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಕಷ್ಟ ಫಾರ್ಮುಲಾ ಆಗುತ್ತೆ. ಹೌದು, ಕಷ್ಟ ಆಗುತ್ತೆ. ಅದಕ್ಕೆ ನೀವೇನ್ ಮಾಡಿ ಅಂತ ಅಂದ್ರೆ ಫಾರ್ಮುಲಾನ ಆದಷ್ಟು ಕಡಿಮೆ ಮಾಡಿ. ಅಂದ್ರೆ ಆದಷ್ಟು ಸ್ಕಿಪ್ ಮಾಡಷ್ಟು ಟ್ರೈ ಮಾಡಿ. ಅದು ನೀವು ಒಂದೇ ಸರಿ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಟೇಪರ್ ಮಾಡಿ ಕಡಿಮೆ ಮಾಡಿ. ಯಾಕೆಂದ್ರೆ ಇದು ನಾನ್ ತುಂಬಾ ಸಫರ್ ಮಾಡಿದೀನಿ. ಅವ್ನ್ ತುಂಬಾ ಒಂದ್ 10 ಡೇಸ್ ತನಕನೂ ಅವ್ನ್ ಮಾಡ್ತಿರ್ಲಿಲ್ಲ. ಹೌದು ಅಕ್ಕ. ಹೌದು, 10 days ವರೆಗೂ ಕಾಮನ್, ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಕಾಮನ್. ನನ್ನ ಕೇಳಿದ್ರೆ ಫಾರ್ಮುಲಾ ಬೇಡ ಮಿಲ್ಕ್ ಟೇಪರ್ ಮಾಡಿ ನಿಮ್ ಹಾಲೇ ಆದಷ್ಟು ಕೊಡಿ. ನಾನು ಹಾಗೆ ಮಾಡಿದ್ದು ಕೊನೆಗೆ. ಫಾರ್ಮುಲಾ ಮಿಲ್ಕ್ ಟೇಪರ್ ಮಾಡಿ ಅದನ್ನ ನನ್ ಹಾಲು ಜಾಸ್ತಿ ಮಾಡಿದಾಗ ಆಮೇಲೂನು ಹಾಗೆ ಅದು ನಮ್ ಹಾಲಲ್ಲಿ ಅಂದ್ರೆ ಒಂದು 10 days 12 days ಅದು ಕಾಮನ್. ಅದೇನು ತೊಂದ್ರೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋಂತ ಅವಶ್ಯಕತೆನೂ ಇಲ್ಲ. ಆಯ್ತಕ್ಕ. ಅಕ್ಕ ಅದೇ ಇವಾಗ ಸಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ 1 hour 1.5 hour ಆಗುತ್ತೆ. ಅಂದ್ರೆ ಅವಳು ಸಕ್ ಮಾಡ್ತಾಳೆ, ಒಂದ್ 15 ನಿಮಿಷ 20 ನಿಮಿಷ ಮಾಡ್ತಾಳೆ, ಬಿಡ್ತಾಳೆ. ನನ್ಗೇನ್ ಅನ್ಸುತ್ತೆ, ಅವಳು ಸಫಿಶಿಯಂಟ್ ಆಗಿ ಬರ್ತಾ ಹಾಲ್ ಇದೀವಿ ಸಾಕಾಗ್ತಾ ಇಲ್ವೋ ಇಲ್ಲ. ಅಂತ ಇಲ್ಲ ಇಲ್ಲ, ನನಗ್ ಆತರ ಭಯ ಇಲ್ಲ. ಆಗುತ್ತೆ. ಕೆಲವೊಬ್ರು ಏನ್ ಹೇಳ್ತಾರೆ, ನಿಮ್ಗೆ ಏರಿಯೋಲಾ ಪಾರ್ಟ್ ಏನಿರುತ್ತೆ ದಟ್ ಗಿವ್ಸ್ ದ ಸೇಮ್ ಏನ್ ಹೇಳ್ತಾರೆ ಕಂಫರ್ಟ್ ಅಥವಾ ಸ್ಮೆಲ್. ಒಳಗಡೆ ಇದ್ದಾಗ ಆ ಸ್ಮೆಲ್ ಅಥವಾ ಕಂಫರ್ಟ್ ಇತ್ತಲ್ಲ, ಅದೇ ಕಂಫರ್ಟ್ ಮಗುಗ್ ಸಿಗುತ್ತೆ. ಸೊ ದಟ್ ಇಸ್ ದ ರೀಸನ್ ಆದಷ್ಟು ಮಕ್ಕಳು ಎದೆ ಹತ್ರ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಆ ಫೀಲ್ ಅದಕ್ಕೆ ಸಿಗೋದ್ರಿಂದ, ಸೂದನಿಂಗ್ ಎಫೆಕ್ಟ್ ಆ ಮಗುಗೆ ಆಗೋದ್ರಿಂದ ಅದು ಅಲ್ಲೇ ಇರೋದಕ್ಕೆ ಇಷ್ಟಪಡುತ್ತೆ ಹೊರತುನು ಯಾವಾಗ್ಲೂ ಹಾಲ್ ಕುಡಿತಾನೆ ಇರುತ್ತೆ ಅಥವಾ ಹಾಲ್ ಸಾಕಾಗ್ದಲ್ಲೇ ಚೀಪ್ತಾ ಇರುತ್ತೆ ಅಂತ ಎಲ್ಲ ಅನ್ಕೋಬೇಡಿ. ನಿಮ್ ಹಾಲ್ ಸಾಕಾಗುತ್ತೆ. ಟ್ರಸ್ಟ್ ಯುವರ್ ಬಾಡಿ. ನಿಮ್ ಬಾಡಿ ಗೊತ್ತಿದೆ ನಿಮ್ ಮಗುಗೆ ಎಷ್ಟು ಹಾಲ್ ಬೇಕು ಅಂತ. ಸೊ ನೀವ್ ಆತರ ಎಲ್ಲ ಮಿಸ್ಕನ್ಸೆಪ್ಷನ್ ಎಲ್ಲ ನೀವು ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಕ್ಚುಲಿ. ಓಕೆನಾ? ನಿಮ್ ಹಾಲ್ ಸಾಕಾಗುತ್ತೆ. ಹಲೋ ಹಲೋ ಹೇಳಿ. ಹಲೋ ಅಕ್ಕ, ಇನ್ನೊಂದ್ ವಿಷಯ ಏನಂತಂದ್ರೆ ಫಾರ್ಮುಲಾ ಫೀಡ್ ಕೊಡ್ಬೇಕಾದ್ರೆ ಮಗು ಸ್ವಲ್ಪ ಸಕ್ ಮಾಡೋದು ಅಂದ್ರೆ ಸ್ವಲ್ಪ ಲೇಜಿ ಆಗ್ಬಿಡ್ತಾರೆ ಮಕ್ಳು. ಅಂದ್ರೆ ಸಕ್ ಮಾಡಿದ್ರೆ ಮಾತ್ರ ಸಿಗೋದು, ಅವಾಗ ಅವ್ರಿಗೆ ಸಕ್ ಮಾಡ್ಬೇಕಲ್ಲ ಅಂತ ಕೆಲವು ಮಕ್ಳು ಸೋಂಬೇರಿತನ ಆಗತ್ತೆ. ನಾವ್ ಯಾವಾಗ ಫಾರ್ಮುಲಾ ಕಡಿಮೆ ಮಾಡ್ತಾ ಬಂದಿದೀವಿ ಅವಾಗ ಸಕ್ ಮಾಡ್ತಾರೆ. ಆಯ್ತಾ? ನಾವು ಫಾರ್ಮುಲಾ ಕೊಟ್ಟಾಗ ಸ್ವಲ್ಪ ಅಂದ್ರೆ ಅದು ಹೇಗೂ ಲೈಕ್ ಬಾಟ್ಲಲ್ಲಿ ಕೊಡ್ತಾರೆ ಅಥವಾ ನಾನ್ ಸಾಮಾನ್ಯ ಒಳ್ಳೆಲ್ ಕೊಡ್ತಿದ್ದು. ಒಳ್ಳೆಲ್ ಬರ್ಬೇಕಾದ್ರೆ ಅದು ಈಸಿಯಾಗಿ ಬರುತ್ತಲ್ಲ, ಈಸಿಯಾಗಿ ಬಾಯಿಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಸಕ್ ಮಾಡಲ್ಲ. ಸೊ ನೀವು ಸ್ವಲ್ಪ ಪೇಶನ್ಸ್ ಇಂದ ಮಾಡಿ. ಖಂಡಿತ ಮಗು ಅದು ನೀವ್ ಹೇಳಿದ್ರಲ್ಲ 15 minutes ಅದು ಇದು ಅಂತ ಅಂದ್ಬಿಟ್ಟು, ಅದು ಒಂದು ರೆಗ್ಯುಲರ್ ಬರ್ಬೇಕು ಅಂತ ಅಂದ್ರೆ ನೀವು ಒಂದ್ ಸ್ವಲ್ಪ ತಾಳ್ಮೆಯಿಂದ ನೀವು ಮಾಡಿ. ಆದಷ್ಟು ಫಾರ್ಮುಲಾ ಕೊಟ್ಟಾಗ ಅದು ಮಕ್ಕಳು ಈ ತಾಯಿ ಹಾಲು ಸಕ್ ಮಾಡ್ತಾರೆ. ಅಂದ್ರೆ ಫಾರ್ಮುಲಾ ಮಿಲ್ಕ್ ಅಲ್ಲಿ ಫ್ಲೋ ಬೇಗ ಫಾಸ್ಟ್ ಆಗಿ ಬರುತ್ತೆ ಅಲ್ವಾ ಅಕ್ಕ? ಹೌದೌದು. ತಾಯಿ ಹಾಲನ್ನ ಸಕ್ ಮಾಡೋದ್ನ ಅಂದ್ರೆ ಲೇಜಿ ಮಾಡ್ತಾರೆ. ಅದ್ ನನ್ನ ಎಕ್ಸ್ಪೀರಿಯನ್ಸ್ ಅದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಆದಷ್ಟು ಕಡಿಮೆ ಮಾಡಿ. ಅದು ಫಾರ್ಮುಲಾ ಕಡಿಮೆ ಮಾಡಿದಾಗ ಹೌದು ನಾನು ಸಕ್ ಮಾಡಲೇಬೇಕು ಅನ್ನೋದು ಅದು ಗೊತ್ತಾಗತ್ತೆ ಮಗುಗೆ. ಹೌದು ಆಯ್ತಾ? ನೀವು ಒಂದ್ ಸ್ವಲ್ಪ ನೀವು ಮನ್ಸಲ್ಲಿ ಹೇಳ್ಬಹುದು, ಮಗು ಕಿವಿನಲ್ಲಿ ಹೇಳಿ, ಗೊತ್ತಾಗತ್ತೆ. ನೀನ್ ಸಕ್ ಮಾಡಿದ್ರೆ ನಿಂಗೆ ಹಾಲ್ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಹೋದ್ರೆ ಅದು ಸಕ್ ಮಾಡುತ್ತೆ. ಸರಿ ಅಕ್ಕ, ಅದನ್ನ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ನೇತ್ರಾವತಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಎಸ್ ವ್ಯಾಲಿಡ್ ಪಾಯಿಂಟ್ ಅದು ಆಕ್ಚುಲಿ. ಸೊ ಅವ್ರಿಗೆ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿದಾಗ ಅವ್ರು ಸಕ್ ಮಾಡೋದಕ್ಕೆ ಮನ್ಸ್ ಮಾಡೋದಿಲ್ಲ. ಬಿಡು ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಸೊ ಅದು ಸ್ಕಿಲ್, ಅದು ಕಲ್ತ್ಕೊಳ್ಳೋವರ್ಗು ಅದು ಕಲಿಬೇಕಲ್ವಾ? ಇವಾಗ ತಾನೇ ಹುಟ್ಟಿರೋದು, ಅದು ಕಲಿಬೇಕು, ಅದು ಕಲ್ತ್ಕೋಬೇಕು. ನೀವು ಅದುವರೆಗೂ ಟೈಮ್ ಕೊಡ್ಬೇಕು. ಸೊ ಅದು ಕಲ್ತ್ಕೊಳ್ಳುತ್ತೆ. ಆದಷ್ಟು ಯಾರ್ಯಾರು ಮಾಡ್ತಾರೆ, ತುಂಬಾ ಜನ ಬೋತ್ ಅಂತ ಹೇಳಿದ್ರೆ ನಂಗೆ ನಿಜವಾಗ್ಲೂ ಬೇಜಾರಾಯ್ತು ಹೇಳಿದ ತಕ್ಷಣ. ಸೊ ಆದಷ್ಟು ಫಾರ್ಮುಲಾ ಮಿಲ್ಕ್ ನ ಕಟ್ ಮಾಡ್ತಾ ಬನ್ನಿ. ನನ್ನ ಕೇಳಿದ್ರೆ ಕಂಪ್ಲೀಟ್ ಸ್ಟಾಪ್. ಸೊ ಎಸ್, ಏನಾದ್ರೂ ಡೌಟ್ ಗಳಿದ್ರೆ ನನ್ನ ನಂಬರ್ ನಿಮ್ಗೆ ಸಿಕ್ಕುತ್ತೆ ಗ್ರೂಪ್ ಅಲ್ಲಿ, ಶೇರ್ ಮಾಡ್ತೀವಿ. ಇನ್ನೊಂದು ಡೌಟ್ ಇದೆ ಮನೇಲಿ ಹೇಳ್ತಾರೆ ಸ್ಟಾರ್ಟಿಂಗ್ ಮಗು ಬೇಬಿ ಚೆಸ್ಟ್ ಇಂದ ಮಿಲ್ಕ್ ತೆಗಿಯೋದು. ಅಕ್ಕ ಅದ್ ಯಾರು ಎಷ್ಟು ಹೇಳಿದ್ರು ಅವ್ರು ಮಾಡೋ ಕೆಲಸ ಮಾಡೇ ಮಾಡ್ತಾರೆ. ಬಟ್ ಮೇಕ್ ಶೋರ್ ತುಂಬಾ ಹೆಂಗಿ ಪ್ರೆಸ್ ಮಾಡಿ ತೆಗಿಯೋದು ಬೇಡ.
ಇನ್ಫೆಕ್ಷನ್ ಆಗೋಷ್ಟು ಕೆಲವೊಂದು ಬೇಬಿಗಳಿಗೆ ಇನ್ಫೆಕ್ಷನ್ ಆಗ್ಬಿಡುತ್ತೆ. ನೀವ್ ಹೇಳಿದ್ರು ಅಷ್ಟೇ ಅಮ್ಮ ಅಜ್ಜಿ ಮಾತು ಕೇಳೋದಿಲ್ಲ. ಕೆಲವೊಬ್ರು ಏನ್ ಹೇಳ್ತಾರೆ, ಎದೆ ದಪ್ಪ ಆಗುತ್ತೆ ದೊಡ್ಡವರಾದ್ಮೇಲೆ ಅಂತ ಹೇಳ್ಬಿಟ್ಟು ಪ್ರೆಸ್ ಮಾಡ್ತಾರೆ. ಮೇಕ್ ಶೋರ್ ತುಂಬಾ ಹಾರ್ಡ್ ಆಗಿ ಪ್ರೆಸ್ ಮಾಡಿ ಇನ್ಫೆಕ್ಷನ್ ಆಗೋಷ್ಟು ಮಾಡೋದಕ್ಕೆ ಅವಾಯ್ಡ್ ಬಿಡ್ಬೇಡಿ ಅಷ್ಟೇನೆ. ಓಕೆನಾ? ನೀವಿಲ್ಲ ಅಂತ ಹೇಳಿದ್ರು ಅವ್ರು ಮಾಡ್ತಾರೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಮಾಡ್ಬೇಡಿ ಅಂದ್ರೂ ಮಾಡಿದ್ರು. ಬಟ್ ಐ ವಾಸ್ ಲೈಕ್ ಜಾಸ್ತಿ ಮಾಡ್ಬೇಡಿ ಕಂಪ್ಲೀಟ್ ಹೇಳ್ಬಿಟ್ಟಿದ್ದೆ. ನಾನು ಇಲ್ಲದೆ ಮಾಡ್ಕೊಂಡ್ಬಿಡೋರು. ಓಕೆನಾ? ಅದೊಂದು ನೋಡ್ಕೊಳ್ಳಿ. ಓಕೆ ಫೈನ್. ಬೇರೆ ಏನಾದ್ರು ಡೌಟ್ಗಳಿದ್ರೆ ನನಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ನೀವು ಕೇಳ್ಬೋದು. ಸೊ ಆದಷ್ಟು ಚೆನ್ನಾಗಿ ಬ್ರೆಸ್ಟ್ ಫೀಡ್ ಮಾಡಿ, ಸ್ಟ್ರೆಸ್ ಬೇಡ, ತುಂಬಾ ಪಾಸಿಟಿವ್ ಆಗಿ ಇಟ್ಕೊಂಡು ಮಗು ಜೊತೆ ಟೈಮ್ ಎಂಜಾಯ್ ಮಾಡಿ. ಯು ವಿಲ್ ನಾಟ್ ಗೆಟ್ ದಿಸ್ ಟೈಮ್ ಅಗೇನ್. ನಿಮ್ಗೆ ಮತ್ತೆ ಈ ಟೈಮ್ ಮಗು ಇಷ್ಟು ಹತ್ರದಲ್ಲಿ ಇಟ್ಕೊಂಡು ಫೀಡ್ ಮಾಡುವಂತ ಸಿಗೋದಿಲ್ಲ. ರೋಹಿಣಿ ಅಕ್ಕ ಹೇಳಿ. ನಮ್ಗೆ ಟ್ವಿನ್ಸ್ ಬೇಬಿ ಆಗಿದೆ. ಹಾ ನಮ್ಗೆ ಹಾಲು ಸಾಕಾಗ್ತಾ ಇಲ್ಲ. ನೀವು ಹಾಗಾಗಿ ನಾವು ಫಾರ್ಮುಲಾ ಹಾಲನ್ನೇ ಡಾಕ್ಟರ್ ಸಜೆಷನ್ ಮಾಡಿದ್ದಾರೆ, ಅದನ್ನೇ ಕೊಡ್ತಾ ಇದ್ದೀವಿ. ಡಾಕ್ಟರ್ ಸಜೆಷನ್ ಮಾಡಿದ್ರೆ ಏನು ಇಲ್ಲ ಅಕ್ಕ. ಕೆಲವೊಬ್ರು ಮನೇಲಿ ಹೇಳಿರ್ತಾರೆ, ನಿನ್ನ ಹಾಲು ಸಾಕಾಗ್ತಾ ಇಲ್ಲ ಅದಕ್ಕೆ ಮಗು ಅಳ್ತಾ ಇದೆ ಅಂತ ಹೇಳಿ. ಸೊ ಆ ತರದವ್ರಿಗೆ ಅಷ್ಟೇ ಹೇಳಿದ್ದು. ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಫಾರ್ಮುಲಾ ಕಂಟಿನ್ಯೂ ಮಾಡಿ ಅಕ್ಕ. ಕಂಗ್ರಾಚುಲೇಷನ್. ಎರಡೆರಡು ಮಕ್ಕಳು ಬಂದಿರೋದಕ್ಕೆ ಕಂಗ್ರಾಚುಲೇಷನ್. ಗಂಡು ಪಾಪುಗಳು 2. ಹಾ ಗಂಡು ಪಾಪುಗಳು ಆದ್ರಿಂದ ಗಂಡು ಮಕ್ಕಳು ಸ್ವಲ್ಪ ಸೂಕ್ಷ್ಮತೆ ಜಾಸ್ತಿ ಅಂತ ಹೇಳ್ತಾರೆ. ನಿಜ. ಹಾಗಾಗಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಅದು ಗೊತ್ತಾಗ್ತಿಲ್ಲ. ಆದ್ರೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದಕ್ಕಿಂತ ಆದಷ್ಟು ಮನೆಯಲ್ಲಿ ಮಾಡೋದು ಹೆಲ್ದಿ ಫುಡ್, ಬ್ಯಾಲೆನ್ಸ್ ಡಯಟ್ ಅದನ್ನೇ ಫಾಲೋ ಮಾಡಿ. ಆದಷ್ಟು ಹಣ್ಣು ತರಕಾರಿಗಳು ಎಲ್ಲದನ್ನು ತಿನ್ನಿ ಅಕ್ಕ. ಹಣ್ಣು ತರಕಾರಿ ಎಲ್ಲದನ್ನು ತಿನ್ನಿ. ಅದ್ ಬಿಟ್ರೆ ಇನ್ನೇನಿಲ್ಲ. ಆದಷ್ಟು ಖಾರ ಅಥವಾ ಹುಳಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ. ಅದ್ ಬಿಟ್ರೆ ಇನ್ನೇನ್ ಅದು ಇದು ಆತರ ಏನು ಇಲ್ಲ. ಚಿಲ್ಲಿ ಅವಾಯ್ಡ್ ಮಾಡ್ತಾರೆ ಕೆಲವೊಬ್ರು ಅವ್ರದೇ ಪರ್ಟಿಕ್ಯುಲರ್ ಟ್ರೆಡಿಷನಲ್ ವೇ ಆಫ್ ಬಾಣಂತನ ಮಾಡ್ತಾರೆ. ಅವ್ರು ಏನ್ ಫಾಲೋ ಮಾಡ್ತೀರಾ, ನಿಮ್ಮ ರೀಜನ್ ಅಲ್ಲಿ ಏನ್ ಫಾಲೋ ಮಾಡ್ತೀರಾ ನೀವ್ ಅದನ್ನ ಫಾಲೋ ಮಾಡಿ ಅಕ್ಕ. ಸರಿನಾ? ಅಂದ್ರೆ ಇದು ಸಣ್ಣವನಿಗೆ ಸ್ವಲ್ಪ ಹಾರ್ಟ್ ಬರ್ನಿಂಗ್ ಇದೆ, ರಾತ್ರಿ ಎಲ್ಲ ಕಿರಿಕಿರಿ ಜಾಸ್ತಿ. ಕೆಲವೊಂದ್ಸಲ ಕೆಲವ್ ಮಕ್ಳಿಗೆ ಆಗುತ್ತೆ ಅಕ್ಕ. ನನ್ ಮಗನ್ಗೆ ಅವಾಗವಾಗ ಆಗ್ತಾ ಇತ್ತು. ಸೊ ಒಂದು ಡ್ರಾಪ್ಸ್ ಕೊಟ್ಟಿದ್ರು ನನ್ಗೆ. ನಾನು ಹಾಸ್ಪಿಟಲ್ ಅಲ್ಲಿ ತಗೊಂಡ್ಬಂದಿದ್ದೆ. ನನ್ ಮನೇಲಿ ಏನು ಮಾಡೋದಕ್ಕೆ ನನಗೆ ಭಯ ಆಗ್ತಾ ಇತ್ತು. ಸೊ ಅದನ್ನ ಮಾಡಬಹುದು. ಅದು ಬಿಟ್ರೆ ಮಕ್ಳಿಗೆ ಏನು ತಿನ್ಸೋದಕ್ಕೂ ಆಗಲ್ಲ, ಏನು ಮಾಡಲ್ಲ. ಚೆನ್ನಾಗಿ ಗ್ಯಾಸ್ ರಿಲೀಸ್ ಮಾಡಿಸಿ, ಹೇಳಿದ್ನಲ್ವಾ, ಕಾಲನ್ನ ಹಿಂಗೆ ಮೂವ್ ಮಾಡಿಸಿ ಗ್ಯಾಸ್ ರಿಲೀಸ್ ಮಾಡಿಸಿ ಅಂಡ್ ವರ್ಕ್ ಮಾಡೋದನ್ನ ಮರಿಬೇಡಿ. ಚೆನ್ನಾಗಿ ಮಗುನ ಎಲ್ಲ ಮಾಡ್ತೀವಿ. ಆಗುತ್ತೆ ಅಕ್ಕ. ಆದ್ರೂನು ಆಗುತ್ತೆ. ಇದು ಹೊಟ್ಟೆ ಮೇಲೆ ಸ್ವಲ್ಪ ಎಲೆ ಎಲ್ಲ ವೀಳ್ಯದೆಲೆನ ಇದನ್ ಮಾಡ್ಬಿಟ್ಟು ಅದನ್ನ ಹರಳೆಣ್ಣೆ ಮೇಲೆ ಬಿಸಿ ಮಾಡ್ಬಿಟ್ಟು ಸ್ವಲ್ಪ ಬೆಚ್ಚಗೆ, ತುಂಬಾ ಬಿಸಿ ಹಾಕ್ಬೇಡಿ, ಸ್ವಲ್ಪ ಬೆಚ್ಚಗಿರುವಾಗ ಹೊಟ್ಟೆ ಮೇಲೆ ಹಾಕೋದು, ಅದೆಲ್ಲ ಮಾಡಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಬಹುದು. ಅಷ್ಟೇ. ಕಂಪ್ಲೀಟ್ ಆಗಿ ಅದು ಹೋಗುತ್ತೆ. ಗ್ಯಾಸ್ ರಿಲೀಸ್ ಆದ್ಮೇಲೆ ಸರಿ ಹೋಗುತ್ತೆ. ಕಾಮನ್ ಅಕ್ಕ. ವಿತಿನ್ 6 months ಅಲ್ಲಿ ಇದೆಲ್ಲ ಕಾಮನ್, ತುಂಬಾ ಕಾಮನ್. ಅದ್ರಲ್ಲೂ ವಿತಿನ್ 3 months ತುಂಬಾನೇ ಕಾಮನ್. ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಷ್ಟೇ. ರಾತ್ರಿ ಎಲ್ಲ ಜಾಸ್ತಿ ಸ್ವಲ್ಪ ಅಳ್ತಾನೆ. ಹೌದು. ಸ್ವಲ್ಪ ಸಮಾಧಾನ ಮಾಡಿ. ಒಂದ್ 3-4 hours, 2 hours ಅನ್ಕೊಳ್ಳಿ. ಅದಾದ್ಮೇಲೆ ಸರಿ ಹೋಗ್ಬಿಡುತ್ತೆ, ನಿದ್ದೆ ಮಾಡ್ಬಿಡ್ತಾರೆ. ಸ್ವಲ್ಪ ತಾಳ್ಮೆಯಿಂದ ನೋಡ್ಕೊಳ್ಳಿ ಅಷ್ಟೇನೆ. ನಾನು ಕೂಡ ಫೇಸ್ ಮಾಡಿದೀನಿ. ಇಟ್ಸ್ ವೆರಿ ಡಿಫಿಕಲ್ಟ್ ಸ್ಟೇಜ್ ಅದು. ಅಗ್ರಿ. ಬಗ್ಗೆ ಹೇಳೋದಾದ್ರೆ ಹಲೋ ಅಕ್ಕ, ಅಶ್ವಿನಿ ಹೇಳಿ ಅಕ್ಕ. ಅದೇ ಆ ಮಗುಗೆ ಅದು ನೈಟ್ ಟೈಮ್ ನಿದ್ದೆ ಮಾಡಲ್ಲ ಅಂದ್ರು, ಕೆಲವೊಂದ್ ಟೈಮ್ ಹೊಟ್ಟೆ ನೋವು ಇರುತ್ತೆ ಅಂದ್ರು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅವ್ರು ಹರಳೆಣ್ಣೆ ಯೂಸ್ ಮಾಡ್ತಾರೆ ಅನ್ನೋದಾದ್ರೆ ಹೊಕ್ಳಕ್ಕೆ 1-2 ಡ್ರಾಪ್ ಹರಳೆಣ್ಣೆ ಹಾಕೋದಿದೆ ಮಕ್ಳಿಗೆ. ಅದನ್ನೇ ಹೇಳಿದ್ದು. ಎಲೆಯಲ್ಲಿ ಮಾಡೋದ್ರಿಂದ ಒಂದ್ ಸ್ವಲ್ಪ ಡೈಜೆಷನ್ ಏನಾದ್ರು ಆಗಿಲ್ಲ ಅಂದ್ರೂ ಅಥವಾ ಗ್ಯಾಸ್ಟ್ರಿಕ್ ಆಗಿದ್ರು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅದನ್ನ ಯೂಸ್ ಮಾಡ್ಬೋದು. ಹೊಕ್ಳಕ್ಕೆ 1-2 ಡ್ರಾಪ್ ಹರಳೆಣ್ಣೆ ಮತ್ತೆ ಸುಸು ಮಾಡೋ ಜಾಗಕ್ಕೆ ಅಲ್ಲೆಲ್ಲ ಒಂದ್ ಸ್ವಲ್ಪ ಹಿಂಗ್ ಸವರಿದ್ರು ಕೂಡ ಅದಕ್ಕೆ ಉರಿತಾ ಇರುತ್ತೆ, ಅದಕ್ಕೆ ಹೇಳಕ್ ಬರಲ್ಲ ಅಲ್ವಾ. ಸೊ ಹಾಗಾಗಿ ಆ ತರದೊಂದ್ ಟಿಪ್ಸ್ ಫಾಲೋ ಮಾಡಿದಾಗ ಸ್ವಲ್ಪ ಅವಾಯ್ಡ್ ಮಾಡೋ ಚಾನ್ಸಸ್ ಇರುತ್ತೆ ಮಕ್ಳುಗಳು. ಹಾಗಾಗಿ ನಾನ್ ಕೂಡ ಅದನ್ನೇ ಫಾಲೋ ಮಾಡಿದಾಗ ಕೆಲವೊಂದ್ ಟೈಮ್ ಅವಾಯ್ಡ್ ಆಗಿದೆ, ಅದು ಮಗು ಸುಮ್ನೆ ಆಗಿದೆ. ಇದು ಈ ತರದೆಲ್ಲ ಸ್ವಲ್ಪ ಬೇರೆ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಎಲ್ಲ ನಿಮ್ಮನ್ನ ಯಾರಾದ್ರೂ ಸಜೆಷನ್ ಕೇಳಿದ್ರೆ ನೀವು ಹೆಲ್ಪ್ ಮಾಡಿ. ಗ್ರೂಪ್ ಅಲ್ಲೆಲ್ಲ ನಿಮ್ದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳಿ. ಗುಡ್, ವೆರಿ ಗುಡ್. ತುಂಬಾ ಜನ ಒಳ್ಳೆ ಟಿಪ್ಸ್ ಕೊಟ್ರಿ. ವೆರಿ ಗುಡ್. ಸೊ ಹೇಗಿತ್ತು ಪ್ರೋಗ್ರಾಮ್? ಬೇಬಿ ಕೇರ್ ಹೇಗಿದೆ? ಹೇಳಿ ಅಕ್ಕ. ಅಂದ್ರೆ 4th month ಆದ್ಮೇಲೆ ಬೇಬಿ ಸ್ವಲ್ಪ ಲೋ ವೇಟ್ ಬರ್ತಿದೆ. ಅಂದ್ರೆ ನಾರ್ಮಲ್ ಬ್ರೆಸ್ಟ್ ಫೀಡಿಂಗ್ ಎಲ್ಲ ನಾರ್ಮಲ್ ಆಗ್ತಿದೆ. ಮಗುನು ನಿಪ್ಪಲ್ ಬಿಡೋದು, ಆಟ ಆಡೋದು 1 hour 2 hour ಎಲ್ಲ ಆಟ ಆಡ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ವೇಟ್ ಗೇನ್ ಅಲ್ಲಿ ಸ್ವಲ್ಪ ಲ್ಯಾಗ್ ಅನ್ಸ್ತಿದೆ. ಸೊ ಇದ್ರಲ್ಲಿ ಏನ್ ಮಾಡ್ಬೇಕ?
ಇಲ್ಲ ಆತರ ಏನಿರೋದಿಲ್ಲ, ಎಲ್ಲ ಸರಿ ಇದೆ ಅಂದ್ರೆ weight gain ಅಲ್ಲಿ ಏನು ಪ್ರಾಬ್ಲಮ್ ಆಗಿರೋದಿಲ್ಲ. ತುಂಬಾ ಸ್ಲೋ ಆಗಿ weight gain ಆಗ್ತಾ ಇರುತ್ತೆ. ನಿಮ್ಗೆ ಅಷ್ಟೊಂದು ಡೌಟ್ ಆಗ್ತಾ ಇದೆ ಅಂದ್ರೆ ಒಂದ್ಸಲ ನಿಮ್ ಪೀಡಿಯಾಟ್ರಿಷಿಯನ್ ಒಂದ್ಸಲ ಕೇಳೋದು ಒಳ್ಳೇದು ಅಕ್ಕ. ನಿಮಗೆ ಡೌಟ್ ಆಗ್ತಾ ಇದೆ ಅಂದ್ರೆ ಪೀಡಿಯಾಟ್ರಿಷಿಯನ್ ಒಂದ್ಸಲ ಕನ್ಸಲ್ಟ್ ಮಾಡಿ. ಕನ್ಸಲ್ಟ್ ಮಾಡಿದ್ವಿ. ಅವರು ಅಂದ್ರೆ ಸ್ವಲ್ಪ ಪೌಡರ್ಸ್ ಕೊಟ್ಟಿದ್ದಾರೆ. ಹಾಲಲ್ಲಿ 25 ಗ್ರಾಮ್ಸ್ ಮಿಲ್ಕ್ಗೆ 25 ml ಮಿಲ್ಕ್ಗೆ ಪೌಡರ್ ಒಂದು ಮೇ ಬಿ ಯು ಕ್ಯಾನ್ ಫಾಲೋ ದಟ್. ಅವ್ರು ಏನ್ ಹೇಳಿದ್ರೆ ಅದನ್ನ ಫಾಲೋ ಮಾಡ್ಬೋದು ಅಕ್ಕ. ಅಂದ್ರೆ ಅಕ್ಕ ಆಲ್ಮೋಸ್ಟ್ ಒಂದು 3 ಮಂತ್ ಇಂದ ಈಗ 5 ಮಂತ್ ಕಂಪ್ಲೀಟ್ ಆಗ್ತಾ ಬಂತು. ಸೇಮ್ ವೇಟ್ ಇದೆ ಅಕ್ಕ, ಇಂಚೂರು ಇನ್ಕ್ರೀಸ್ ಆಗ್ತಿಲ್ಲ. ಸೊ ಅದು ಒಂದು ಸ್ವಲ್ಪ ಟೆನ್ಷನ್ ಅಂತ ಅನ್ಸುತ್ತೆ. ಇಲ್ಲ ಆತರ ಏನಿಲ್ಲ. ಕೆಲವೊಂದ್ ಮಕ್ಳು ಸ್ವಲ್ಪ ಟೈಮ್ ತಗೊಂತಾರೆ. 1 year ಆದ್ಮೇಲೆ ಇನ್ನೂ ಕಡಿಮೆ ಆಗುತ್ತೆ. ವೆಯ್ಟ್ ಫಾಸ್ಟ್ ಆಗಿ ಗೇನ್ ಆಗೋದಿಲ್ಲ, ಇನ್ನೂ ಕಡಿಮೆ ಆಗುತ್ತೆ. ತುಂಬಾ ಆಕ್ಟಿವ್ ಆಗ್ಬಿಡ್ತಾರೆ. ಅದು ಒನ್ ಆಫ್ ದ ರೀಸನ್. ಬಟ್ ನಿಮ್ ಪೀಡಿಯಾಟ್ರಿಷಿಯನ್ ಒಂದ್ಸಲ ಹೇಳ್ಬಿಟ್ಟು ಅವ್ರು ಏನ್ ಸಜೆಷನ್ ಕೊಡ್ತಾರೆ ಅದನ್ನ ಫಾಲೋ ಮಾಡಿದ್ರೆ ಒಳ್ಳೇದು. ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ನಮ್ಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ. ಹಲೋ 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 ಅಶ್ವಿನಿ ಅಕ್ಕ ಹೇಳಿ. ನನ್ ಮಗು ಹೆಲ್ತಿ ಆಗಿದ್ದಾನೆ, ಮತ್ ಬೆಳವಣಿಗೆ ಚೆನ್ನಾಗಿದೆ, ವೆಯ್ಟ್ ಗೇನ್ ಎಲ್ಲ ಚೆನ್ನಾಗಿದೆ ಅಕ್ಕ. ಸೊ ನನ್ 6 months 12 days ಆಯ್ತು. ಮಗು ಸ್ವಲ್ಪ ಇನ್ನೂ ತೆವಿಯೋದಕ್ಕೆ ಇದ್ ಮಾಡ್ತಿದ್ದಾನೆ. ಸೊ ಅದಕ್ಕೆ ಡಾಕ್ಟರ್ ಅವ್ನು ಹೆಲ್ತಿ ಆಗಿದ್ದಾನೆ, ಮಕ್ಳು ಅವು ಮೂಡ್ ಬಂದಾಗ ಅವೇ ಅದಾಗೆ ಮಾಡ್ತಾರೆ, ನೀವ್ ಯಾಕೆ ಟೆನ್ಷನ್ ತಗೊಂತೀರಾ ಅಂತ ಹೇಳ್ತಾರೆ ಡಾಕ್ಟ್ರು. ನನ್ನ ಆನ್ಸರ್ ಅವರೇ ಹೇಳಿದಾರೆ ಅಕ್ಕ. ಒಂದೊಂದ್ ಮಕ್ಳು ಒಂದೊಂದು ಇದ್ರಲ್ಲಿ ಇರ್ತಾರೆ, ಸ್ಪೀಡ್ ಅಲ್ಲಿ ಇರ್ತಾರೆ. ಸೊ ಕೆಲವು ಮಕ್ಳು 7-8 ಸ್ಟಾರ್ಟ್ ಮಾಡ್ತಾರೆ, ಕೆಲವು ಮಕ್ಳು ಅವಾಗ ಕುತ್ಕೊಳಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಆತರ ಏನೂ ಇಲ್ಲ. ನಿಮ್ಮ ಬೇಬಿಗೆ ಇದೇ ಮಂತ್ ಅಲ್ಲಿ ಇದೇ ಆಗ್ಬೇಕು ಅಂತ ಇಲ್ಲ. ಹೆಚ್ಚು ಕಡಿಮೆ ಆಗುತ್ತೆ. 15 ದಿನ 1 ತಿಂಗಳು ಹೆಚ್ಚು ಕಡಿಮೆ ಅದಾಗುತ್ತೆ. ಸೊ ಅವರೇ ಸ್ಟಾರ್ಟ್ ಮಾಡ್ತಾರೆ. ಕುತ್ಕೊಂತಾನೆ, ಇನ್ನು ಕುತ್ಕೊಂತಾನೆ 2 ನಿಮಿಷ ಕುತ್ಕೊಂತಾನೆ. ಬಟ್ ಅದು ಇನ್ನು ಅದಕ್ಕೆ ಸ್ವಲ್ಪ ಇದ್ ಮಾಡ್ತಿದ್ದಾನೆ. ಅದಕ್ಕೆ ಇಲ್ಲ ಆಗುತ್ತೆ. ಟೈಮ್ ಕೊಡಿ. ತುಂಬಾ ಇವಾಗ್ಲೇನೆ ಪ್ರೆಷರ್ ಮಾಡ್ಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಏನಾದ್ರು ಡೌಟ್ ಇದ್ರೆ ಗ್ರೂಪ್ ಅಲ್ಲಿ ಕೇಳಿ, ಅಥವಾ ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ, ನನಗೆ ಪರ್ಸನಲ್ ಮೆಸೇಜ್ ಕಳಿಸಿ, ಕಾಲ್ ಮಾಡಿ. ಎನಿಥಿಂಗ್ ಇಸ್ ಫೈನ್. ಸೊ ಎಂಜಾಯ್ ಯುವರ್ ಮದರ್ಹುಡ್, ಎಂಜಾಯ್ ಯುವರ್ ಪೇರೆಂಟಿಂಗ್, ಹ್ಯಾಪಿ ಬ್ರೆಸ್ಟ್ ಫೀಡಿಂಗ್. ಚೆನ್ನಾಗಿ ಫೀಡ್ ಮಾಡಿ. ಸೊ ಮೇಕ್ ಯೂಸ್ ಆಫ್ ದಿಸ್ ಬ್ರೆಸ್ಟ್ ಫೀಡಿಂಗ್ ಆಪರ್ಚುನಿಟಿ. ಓಕೆನಾ? ಸೊ ಹೋಪ್ ದ ಸೆಷನ್ ವಾಸ್ ಗುಡ್ ಅಂಡ್ ಹೆಲ್ಪ್ಫುಲ್ ಅಂಡ್ ಸ್ವಲ್ಪ ಇನ್ಫಾರ್ಮೇಟಿವ್ ಆಗೂ ಇತ್ತು ಅಂತ ಅನ್ಕೊಂತೀನಿ. ಹಲೋ ಅಶ್ವಿನಿ ಅಕ್ಕ, ನನ್ಗೆ ನೀವು ಕಾಲ್ ಮಾಡ್ತೀರಾ ನೀವು? ಬಿಕಾಸ್ ಎಲ್ರು ತುಂಬಾ ಹೊತ್ತಾಯ್ತು. ಯಾರಿಗಾದ್ರೂ ಏನಾದ್ರು ಅರ್ಜೆನ್ಸಿ ಇರ್ಬೋದು, ಮಗು ನೋಡ್ಕೊಳ್ಳೋದಿರುತ್ತೆ. ಓಕೆನಾ? ಓಕೆ. ಸೊ ಮತ್ತೆ ಮೀಟ್ ಮಾಡೋಣ ಮತ್ತೆ ಯಾವತ್ತು ಯೋಗ ಸೆಷನ್ಗೆ. ಓಕೆನಾ? ಬೇರೆ ಸೆಷನ್ಗಳನ್ನೆಲ್ಲ ಕೇಳಿ, ಏನೇನ್ ಡೌಟ್ಗಳಿರುತ್ತೆ ಅದನ್ನೆಲ್ಲ ನೀವು ಅಲ್ಲಿ ಕೇಳ್ಬೋದು. ಬೇರೆಯವರು ಕೂಡ ನಿಮ್ಗೆ ಹೇಳ್ಕೊಡ್ತಾರೆ. ಇನ್ನು ಹಲವಾರು ನಿಮ್ಗೆ ಸೆಷನ್ಗಳಿರುತ್ತೆ. ಸೊ ಅದೇ ಹೇಳಿದಾಗೆ ಬೇರೆ ಏನಾದ್ರು ಡೌಟ್ಗಳಿದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಎಸ್. ಸೊ ನಾವು ಸೆಷನ್ ಎಂಡ್ ಮಾಡೋಣ ಹಾಗಿದ್ರೆ ಇವಾಗ. ಓಕೆ, ಎಲ್ರಿಗೂ ನಮಸ್ತೆ. ಟೇಕ್ ಕೇರ್. ಥ್ಯಾಂಕ್ ಯು ಅಕ್ಕ. ಮೀಟಿಂಗ್ ಕ್ಲೋಸ್ ಆಗಿದೆ ಅಕ್ಕ. ಎಲ್ಲರೂ ಲೀವ್ ಆಗ್ಬೋದು ಪ್ರೋಗ್ರಾಮ್ ಇಂದ.